ಬ್ಯಾಕ್ ಟು ಅನದರ್ ಲೈವ್. ನೋಡಿ, ನಾಳೆ ಸ್ಯಾನ್ ಎಕ್ಸಾಮ್ ಇದೆ. ಎಷ್ಟು ಟೈಮ್ ಇವಾಗ? 3 ಗಂಟೆ 41 ನಿಮಿಷ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಓದೋಕ್ಕೆ. ನೋಡೋಣ ಹೇಗಾಗತ್ತೆ ನಮ್ಮ ಸ್ಟಡೀಸ್ ಅಂತ, ಆಯಿತಾ? ಓಕೆ, ಲೆಟ್ ಸ್ಟಾರ್ಟ್. ನಾವು ಮಾಡಲ್ 5 ಓದ್ಕೊಂಬರೋಣ, ಆಯಿತಾ? ಮಾಡಲ್ 5 ಟೋಟಲಿ 6 ಕ್ವೆಶನ್ಸ್ ಇದ್ದಾವೆ. ಇದು ನನ್ನ ಫ್ರೆಂಡ್ ಅಫ್ನಾನ್ PDF. ಓಕೆ, ಕ್ವೆಶನ್ ನಂಬರ್ 1 ನೋಡಿ. ಲಿಸ್ಟ್ ವೇರಿಯಸ್ ಯೂಸಸ್ ಆಫ್ ಲೋಕಲ್ ರೆಪ್ಲಿಕೇಶನ್ ಆ್ಯಂಡ್ ಎಕ್ಸ್ಪ್ಲೇನ್ ಸ್ಟೋರೇಜ್ ಅರೇ ಆ್ಯಂಡ್ ದೆನ್ ಹೋಸ್ಟ್ ಬೇಸ್ಡ್ ಮೆಥಡ್ಸ್ ವಿತ್ ನೀಟ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಸೊ ಫಸ್ಟು ಲೋಕಲ್ ರೆಪ್ಲಿಕೇಶನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಲೋಕಲ್ ರೆಪ್ಲಿಕೇಶನ್ ಅಂದ್ರೇನು, ಅದಾದಮೇಲೆ ಅದರದ್ದು ವೇರಿಯಸ್ ಯೂಸಸ್ ಏನು ಅಂತ ಅದು ಬಳಿಬೇಕು. ಅದಾದಮೇಲೆ ಬೇಸಿಕಲಿ ಈ ಲೋಕಲ್ ರೆಪ್ಲಿಕೇಶನಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದಾವೆ, ಆಯಿತಾ? ಅದರಲ್ಲಿ ಇವ್ರು ಕೇಳಿರ್ತಕ್ಕಂಥ ಮೆಥಡ್ ಇಲ್ಲಿ ಬೇಸಿಕಲಿ ಒಂದು ಹೋಸ್ಟ್ ಬೇಸ್ಡು, ಇನ್ನೊಂದು ಸ್ಟೋರೇಜ್ ಅರೇ ಬೇಸ್ಡ್ ರೆಪ್ಲಿಕೇಶನ್ ಕೇಳಿದ್ದಾರೆ. ಇನ್ನೂ ಒಂದು ರೆಪ್ಲಿಕೇಶನ್ ಇದೆ, ನೆಟ್ವರ್ಕ್ ಬೇಸ್ಡ್ ರೆಪ್ಲಿಕೇಶನ್ನು. ಸೊ ಈ 3 ಬೇಸಿಕ್ಲಿ ಬರ್ತಕ್ಕಂಥದ್ದು, ಆಯಿತಾ? ಸೊ ಈಗ ಈ ಲೋಕಲ್ ರೆಪ್ಲಿಕೇಶನ್ ಅಂದರೆ ಏನು, ಅದಾದಮೇಲೆ ಈ ಅದು ನಮ್ಮ ಸ್ಟೋರೇಜ್ ಬೇಸ್ಡ್ ಮತ್ತು ಹೋಸ್ಟ್ ಬೇಸ್ಡ್ ರೆಪ್ಲಿಕೇಶನ್ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ ಯೂಸಸ್ ಆಫ್ ಲೋಕಲ್ ರೆಪ್ಲಿಕೇಶನ್ ಬರ್ತಾರೆ ನೋಡಿ. ಸಿಂಪಲ್, ಆಯಿತಾ? ಲೋಕಲ್ ರೆಪ್ಲಿಕೇಶನ್ ಅಂದರೆ ನಿಮ್ಮ ಸಿಸ್ಟಮಲ್ಲೇ ಒಂದು ರೆಪ್ಲಿಕೇಶನ್ ಅಂದರೆ ಒಂದು ಕಾಪಿನ ಉಳಿಸ್ಕೊಳ್ತಕ್ಕಂಥದ್ದು, ಆಯಿತಾ? ಅಂದರೆ ಒಂದು ಕಾಪಿನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅದನ್ನು ಲೋಕಲ್ ರೆಪ್ಲಿಕೇಶನ್ ಅಂತ ಕರೀತಾರೆ. ಒನ್ ಆರ್ ಮೋರ್ ಲೋಕಲ್ ರೆಪ್ಲಿಕೇಶನ್ಸ್ ಆಫ್ ಸೋರ್ಸಸ್ ಡೇಟಾ ದಟ್ ಮೇ ಬಿ ಕ್ರಿಯೇಟೆಡ್ ಫಾರ್ ವೇರಿಯಸ್ ಪರ್ಪಸಸ್ ಇನ್ಕ್ಲೂಡಿಂಗ್ ದ ಫಾಲೋಯಿಂಗ್. ಒಂದು ಏನಪ್ಪ ಅಂತಂದರೆ ಆಲ್ಟರ್ನೇಟಿವ್ ಸೋರ್ಸ್ ಫಾರ್ ಬ್ಯಾಕಪ್. ಈಗ ನೋಡಿ, ರೆಪ್ಲಿಕೇಶನ್ ಅಂದ್ರೇನು, ವಿಚ್ ಇಸ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ಕಾಪಿ ಆಫ್ ಸೇಮ್ ಥಿಂಗ್, ಆಯಿತಾ? ಇಲ್ಲಿ ಹಚ್ಚ ನಿಮ್ಮ ಹತ್ರ ಒಂದು ಆಡಿಯೋ ಫೈಲ್ ಇರುತ್ತೆ, ಅದರದ್ದು ಇನ್ನೊಂದು ಕಾಪಿ ಕ್ರಿಯೇಟ್ ಮಾಡ್ಕೋತೀಯ. ಏನಕ್ಕೆ ಅಂತಂದರೆ ದ ಮೇಜರ್ ರೀಸನ್ ಬಿಹೈಂಡ್ ದಿಸ್ ಇಸ್ ಫಸ್ಟು ಆಲ್ಟರ್ನೇಟಿವ್ ಸೋರ್ಸ್ ಫಾರ್ ಬ್ಯಾಕಪ್ಪು. ಈಗ ಒಂದು ಬ್ಯಾಕಪ್ ನೋಡಿ, ಯಾವುದು ಈಗ ಈ ಡೇಟಾ ಲಾಸ್ ಆಗಿಬಿಟ್ರೆ ಅದಕ್ಕೊಂದು ಆಲ್ಟರ್ನೇಟಿವ್ ಸೋರ್ಸ್ ಆಗಿರುತ್ತೆ ಅದು ಬ್ಯಾಕಪ್ಗೆ, ಅಂತಂದರೆ ಅದನ್ನು ಇನ್ನೊಂದು ಸತಿ ನಾವು ರಿಕವರ್ ಮಾಡ್ಕೊಬೋದಾಗಿರುತ್ತೆ. ಸೊ ಆ ಒಂದು ರೀಸನ್ ಬೇಕಾದ್ರೆ ನಾವು ಇದನ್ನು ಬಳಸ್ಕೊಬೋದಾಗಿರುತ್ತೆ. ಅದು ಬಿಟ್ಟರೆ ಫಾಸ್ಟ್ ರಿಕವರಿ, ಆಯಿತಾ? ನೀವೀಗ ಡೇಟಾ ಲಾಸ್ ಆಗಿಬಿಡ್ತದೆ ಅಂತ ಅಂದ್ಕೊಳ್ಳಿ, ಅದಾದಮೇಲೆ ನಾವು ಫಾಸ್ಟ್ ರಿಕವರಿ ಮಾಡ್ಕೊಬಹುದಾಗಿರುತ್ತೆ. ನೆಕ್ಸ್ಟ್ ಬರೋದಾದರೆ ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಡಿಸಿಷನ್ ಸಪೋರ್ಟ್ ಆ್ಯಕ್ಟಿವಿಟೀಸ್ ಮತ್ತು ಸಚ್ ಆಸ್ ರೆಪ್ಲಿಕೇಟಿಂಗು ಅಥವಾ ಡೇಟಾ ವೇರೋಸು. ಡಿಸಿಷನ್ ಸಪೋರ್ಟ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ರಿಪೋರ್ಟಿಂಗ್ ಆರ್ ಡೇಟಾ ವೇರೋಸು. ಇದು ಹೆಂಗೆ ಅಂತಂದರೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಇದನ್ನು ನಿಮಗೆ ರನ್ನಿಂಗ್ ದ ರಿಪೋರ್ಟ್ಸ್ ಯೂಸಿಂಗ್ ದ ಡೇಟಾ ಆನ್ ದ ರೆಪ್ಲಿಕಾಸ್. ಓಕೆ, ಸಿಂಪಲ್, ಇದೇನಿಲ್ಲ ನೋಡಿ. ರನ್ನಿಂಗ್ ದ ರಿಪೋರ್ಟ್ಸ್ ಯೂಸಿಂಗ್ ದ ಡೇಟಾ ಆನ್ ದ ರೆಪ್ಲಿಕಾಸ್ ಗ್ರೇಟ್ಲಿ ರಿಡ್ಯೂಸ್ ದ ಇನ್ಪುಟ್-ಔಟ್ಪುಟ್ ಬರ್ಡನ್ ಪ್ಲೇಸ್ಡ್ ಆನ್ ದ ಪ್ರೊಡಕ್ಟಿವ್ ಡಿವೈಸ್. ಈಗ ನೋಡಿ, ಇಲ್ಲಿ 2 ಇದೆ, ಆಯಿತಾ? ಒಂದು ಪ್ರೊಡಕ್ಟಿವ್ ಡಿವೈಸ್ ಇದೆ, ಇನ್ನೊಂದು ರೆಪ್ಲಿಕಾ ಇದೆ. ನೀವೇನಾದರೂ ರನ್ನಿಂಗ್ ದ ರಿಪೋರ್ಟ್ಸ್ ರನ್ ಮಾಡ್ತೀರಲ್ವಾ, ಯೂಸಿಂಗ್ ದ ಡೇಟಾ ಆನ್ ದ ರೆಪ್ಲಿಕಾದಲ್ಲಿ ಇರ್ತಕ್ಕಂಥ ಡೇಟಾ ಮೇಲೆ ನಾವು ಇದನ್ನು ರನ್ ಮಾಡಿದ್ರೆ ಆವಾಗ ಇದು ನಮಗೆ ಇನ್ಪುಟ್-ಔಟ್ಪುಟ್ ಬರ್ಡನ್ ಇರುತ್ತಲ್ವಾ, ಎಲ್ಲಿ ನಮ್ಮ ಒರಿಜಿನಲ್ ಡಿವೈಸ್ ಮೇಲೆ ಅಥವಾ ಪ್ರೊಡಕ್ಷನ್ ಡಿವೈಸ್ ಮೇಲೆ ಅದರದನ್ನು ಕಡಿಮೆ ಮಾಡುತ್ತೆ. ಸೊ ಬೇಸಿಕಲಿ ಡಿಸಿಷನ್ ಸಪೋರ್ಟ್ ಆ್ಯಕ್ಟಿವಿಟೀಸ್ ಲೈಕ್ ರಿಪೋರ್ಟಿಂಗ್ ಅಥವಾ ಡೇಟಾ ವೇರೋಸು ಇದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಕ್ ಲೋಕಲ್ ರೆಪ್ಲಿಕಾಸ್ ಆರ್ ಆಲ್ಸೋ ಯೂಸ್ಡ್ ಇದಕ್ಕೆ, ಆಯಿತಾ? ನೆಕ್ಸ್ಟ್ ಬರೋದಾರೆ ಟೆಸ್ಟಿಂಗ್ ಪ್ಲ್ಯಾಟ್ಫಾರ್ಮು. ಅಫ್ಕೋರ್ಸ್ ನೋಡಿ, ಇವಾಗ ನೀವು ನಿಮ್ಮ ಹತ್ರ ಮೇನ್ ಇದರಲ್ಲಿರುತ್ತೆ, ಆಯಿತಾ? ಇಲ್ಲಿ ಒಂದು ಮೇನ್ ಡಿವೈಸ್ ಇರುತ್ತೆ, ಇಲ್ಲಿ ರೆಪ್ಲಿಕಾ ಇರುತ್ತೆ. ಈ ಮೇನ್ ಡಿವೈಸಲ್ಲಿ ಏನಾದರೂ ಟೆಸ್ಟ್ ಮಾಡಬೇಕಾದ್ರೆ ಎರ್ಬಟ್ ಆಗಿಬಿಟ್ರೆ ನಾವು ಎಂಟರ್ ಡೇಟಾ ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಅದೇ ಅಕಸ್ಮಾತ್ ಈ ರೆಪ್ಲಿಕಾದಲ್ಲಿ ಬಂದು ಟೆಸ್ಟ್ ಮಾಡಿದ್ರೆ ರೆಪ್ಲಿಕಾ ಹೆಂಗೆ ಹೋದ್ರೆ ರೆಪ್ಲಿಕಾ ಅಂದರೆ ಒಂದು ಕಾಪಿ ತಾನೆ, ಅದಕ್ಕೆ ಏನಾದರೂ ಮತ್ತೆ ಇಲ್ಲಿಂದ ಇನ್ನೊಂದು ರೆಪ್ಲಿಕಾ ಕ್ರಿಯೇಟ್ ಮಾಡ್ಕೊಬೋದಾಗಿರುತ್ತೆ ಇಲ್ಲಿಂದ ಮೇನ್ ಸೋರ್ಸಿಂದ. ಸೊ ರೆಪ್ಲಿಕಾ ಮೇಲೆ ನಾವು ಟೆಸ್ಟಿಂಗ್ ಇದೆಲ್ಲ ಮಾಡ್ಕೊಬಹುದಾಗಿರುತ್ತೆ. ಅದಾದಮೇಲೆ ಡೇಟಾ ಮೈಗ್ರೇಷನ್, ಆಯಿತಾ? ಓಕೆ, ಇದೇನಂತಂದರೆ ಅನದರ್ ಯೂಸ್ ಆಫ್ ಲೋಕಲ್ ರೆಪ್ಲಿಕಾ ಇಸ್ ಬೇಸಿಕಲಿ ಡೇಟಾ ಮೈಗ್ರೇಷನ್ ಅದರಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತಾನೆ. ಸೊ ಡೇಟಾ ಮೈಗ್ರೇಷನ್ಸ್ ಆರ್ ಪರ್ಫಾರ್ಮ್ಡ್ ಫಾರ್ ವೇರಿಯಸ್ ರೀಸನ್ಸ್. ಏನಕ್ಕೆ ಅಂತಂದರೆ ಸಚ್ ಆಸ್ ಮೈಗ್ರೇಟಿಂಗ್ ಫ್ರಮ್ ಸ್ಮಾಲರ್ ಕೆಪಾಸಿಟಿ LNU ಟು ದ ಒನ್ ಆಫ್ ದ ಲಾರ್ಜೆಸ್ಟ್ ಕೆಪಾಸಿಟಿ ಫಾರ್ ನ್ಯೂವರ್ ವರ್ಷನ್ಸ್ ಆಫ್ ದ ಅಪ್ಲಿಕೇಶನ್ಸ್. ಸ್ಮಾಲರ್ ಕೆಪಾಸಿಟಿ LNU ಇಂದ ಒಂದು ಲಾರ್ಜೆಸ್ಟ್ ಕೆಪಾಸಿಟಿ, ದೊಡ್ಡ ಕೆಪಾಸಿಟಿ ಇರ್ತಕ್ಕಂಥ ಇದಕ್ಕೆ ಮೂವ್ ಮಾಡೋದಕ್ಕೆ ಬೇಸಿಗೆ ಬಳಸ್ಕೊಂಡು ಹೋಗ್ತೀವಿ. ಸೊ ದೇರ್ ಆರ್ ಆ್ಯಕ್ಚುಲಿ 5 ಥಿಂಗ್ಸ್, 1 2 3 4 5 ಏನೇನಪ್ಪ ಅಂದರೆ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಇದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಟ್ ವುಡ್ ಬಿ ರಿಯಲಿ ಗ್ರೇಟ್ ಇಫ್ ಯು ಜಸ್ಟ್ ರೈಟ್ ಇಟ್ ಡೌನ್ ಆ್ಯಂಡ್ ಡೂ ಇಟ್. ನಾನು ಒಂದ್ಸತಿ ಬರೆದುಬಿಡ್ತೀನಿ. ದ ಫಸ್ಟ್ ಥಿಂಗ್ ಇಸ್ ಆಲ್ಟರ್ನೇಟಿಂಗ್ ಸೋರ್ಸ್ ಫಾರ್ ಬ್ಯಾಕಪ್, ಆಯಿತಾ? ಫಸ್ಟ್ ಇದು ಯೂಸ್ ಏನಪ್ಪ ಅಂತಂದರೆ ನಮ್ಮ ಲೋಕಲ್ ರಿಕವರಿದು ರೆಪ್ಲಿಕಾದು. ಫಸ್ಟ್ ಥಿಂಗ್ಸ್ ಆಲ್ಟರ್ನೇಟಿವ್ ಸೋರ್ಸ್ ಫಾರ್ ಬ್ಯಾಕಪ್ಪು. ಆ್ಯಂಡ್ ಸೆಕೆಂಡು ಇದನ್ನು ಯೂಸ್ ಮಾಡ್ಕೊಂಡು ಫಾಸ್ಟ್ ರಿಕವರಿ ಮಾಡ್ಕೊಬೋದಾಗಿರುತ್ತೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಡಿಸಿಷನ್ ಸಪೋರ್ಟ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ರಿಪೋರ್ಟಿಂಗ್ / ಅಥವಾ ಡೇಟಾ ವೇರೋಸಿಂಗು. ಆ್ಯಂಡ್ ನೆಕ್ಸ್ಟ್ ಇದನ್ನು ಟೆಸ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಟೆಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿ.
ಟೆಸ್ಟಿಂಗ್ ಪ್ಲಾಟ್ಫಾರ್ಮ್ ಆಗಿ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಡೇಟಾ ಮೈಗ್ರೇಷನ್ ಆಯಿತಾ. ಅಂದರೆ ಸ್ಮಾಲ್ LNUs ನಾವು ಲಾರ್ಜ್ ಕೆಪಾಸಿಟಿ ಇರೋ ವೇರಿಯಸ್ ಅಪ್ಲಿಕೇಶನ್ಗಳಿಗೆ ಇದನ್ನು ಸ್ವಿಚ್ ಮಾಡ್ಕೊಬೋದಾಗಿರುತ್ತೆ. ನೆಕ್ಸ್ಟು ಬೇಸಿಕ್ಲಿ ಇದರಲ್ಲಿ ಸುಮಾರು ಇದ್ದಾವೆ ಅಂತಂದರೆ ರೆಪ್ಲಿಕೇಶನ್ ಮೆಥಡ್ಸ್ಗಳು. ಇಲ್ಲಿ ಬೇಸಿಕ್ಲಿ ನೋಡಿದ್ರೆ ನಾವು ಹೋಸ್ಟ್ ಬೇಸ್ಡ್ ರೆಪ್ಲಿಕೇಶನ್ ಇದೆ ಮತ್ತು ಸ್ಟೋರೇಜ್ ಅರೇ ಬೇಸ್ಡ್ ರೆಪ್ಲಿಕೇಶನ್ ಇದೆ ಆಯಿತಾ. ಸೊ ಹೋಸ್ಟ್ ಬೇಸ್ಡ್ ರೆಪ್ಲಿಕೇಶನ್ ಏನಪ್ಪ ಅಂತಂದರೆ ಹೋಸ್ಟ್ ಬೇಸ್ಡ್ ರೆಪ್ಲಿಕೇಶನ್ ನೀವು ಬೇಸಿಕಲಿ ಎರಡು ಥರ ರೆಪ್ಲಿಕೇಶನ್ ನೋಡ್ತಾ ಹೋಗ್ತೀರಾ. ಒಂದು LVM ಆಯಿತಾ, ಒಂದು LVM ಬೇಸ್ಡ್ ರೆಪ್ಲಿಕೇಶನ್ ಫಾರ್ ಫೈಲ್ ಸಿಸ್ಟಮ್ ಆಯಿತಾ. ಒಂದು LVM ರೆಪ್ಲಿಕೇಶನ್ ಫಸ್ಟು LVM ರೆಪ್ಲಿಕೇಶನ್ನು. ಇನ್ನೂ ಬಂದುಬಿಟ್ಟು ಫೈಲ್ ಸಿಸ್ಟಮ್ ಸ್ನ್ಯಾಪ್ಶಾಟ್ಸ್. File system snapshots. Snapshots are two common methods of host-based local replication. LVM ಬರೋದಾದರೆ LVM ಏನು ಗೊತ್ತಾ? LVM is very simple. In LVM based replication, logical volume manager is responsible for creating and controlling the host level logical volumes. ಇಲ್ಲಿ LVM ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಒಂದಿರುತ್ತೆ ಏನು ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್ ಅಂತ ಆಯಿತಾ. ಈ LVM ಅಂತ ಅದೇನೆ ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್ ಅಂತ. ಈ LVM ಅಲ್ಲಿ ಇನ್ LVM ಬೇಸ್ಡ್ ಅಪ್ಲಿಕೇಶನಲ್ಲಿ ದ ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್ ಈಸ್ ರೆಸ್ಪಾನ್ಸಿಬಲ್, ಅದೇ ರೆಸ್ಪಾನ್ಸಿಬಲ್ ಆಗಿರುತ್ತೆ ಫಾರ್ ವಾಟ್? ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಹೋಸ್ಟ್ ಲೆವೆಲ್ ಲಾಜಿಕ್ ವಾಲ್ಯೂಮ್ಸು. ಹೋಸ್ಟ್ ಲೆವೆಲಲ್ಲಿ ಏನು ಲಾಜಿಕ್ ವಾಲ್ಯೂಮ್ಸ್ಗಳು ಇರ್ತವೆ ಅದನ್ನು ಕ್ರಿಯೇಟ್ ಆ್ಯಂಡ್ ಕಂಟ್ರೋಲ್ ಮಾಡ್ತಿರೋದು ನಮ್ಮ ಈ ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್ಸ್ ಆಯಿತಾ. ಅದಾದಮೇಲೆ ಆ್ಯಂಡ್ LVM ಹ್ಯಾಸ್ 3 ಕಂಪೋನೆಂಟ್ಸ್. LVM ಅಲ್ಲಿ ಬೇಸಿಕಲಿ 3 ಕಂಪೋನೆಂಟ್ಸ್ ಇರ್ತವೆ. ಏನೇನಪ್ಪ ಅಂತಂದರೆ ಒಂದು ಫಿಸಿಕಲ್ ವಾಲ್ಯೂಮ್ಸ್, ಫಸ್ಟ್ ಒಂದು ಯಾವುದಲ್ಲಿ ಫಿಸಿಕಲ್ ವಾಲ್ಯೂಮ್ಸ್, ಅದನ್ನು ನಾವು ಫಿಸಿಕಲ್ ಡೆಸ್ಕ್ ಅಂತಲೂ ಕರಿತೀವಿ. ಸೆಕೆಂಡ್ ಒನ್ನು ವಾಲ್ಯೂಮ್ ಗ್ರೂಪ್ಸ್ ಸೆಕೆಂಡ್ ಒನ್ನು. ಆ್ಯಂಡ್ ದ ಥರ್ಡ್ ಒನ್ ಇಸ್ ಲಾಜಿಕಲ್ ವಾಲ್ಯೂಮ್ಸ್. ದೇರ್ ಆರ್ ಆ್ಯಕ್ಚುಲಿ 3 ಥಿಂಗ್ಸ್. ಒನ್ ಇಸ್ LVM ಹ್ಯಾಸ್ 3 ಕಂಪೋನೆಂಟ್ಸ್. ಒಂದು ಫಿಸಿಕಲ್ ವಾಲ್ಯೂಮ್, ಇನ್ನೊಂದು ವಾಲ್ಯೂಮ್ ಗ್ರೂಪ್ಸ್, ಇನ್ನೊಂದು ಲಾಜಿಕಲ್ ವಾಲ್ಯೂಮ್. ಫಸ್ಟು ಫಿಸಿಕಲ್ ವಾಲ್ಯೂಮು ಲಾಜಿಕಲ್ ವಾಲ್ಯೂಮ್ ಬರ್ಬಿಡ್ತೀರಾ, ಮಧ್ಯದಲ್ಲಿ ಬರ್ತಕ್ಕಂಥದ್ದು ವಾಲ್ಯೂಮ್ ಗ್ರೂಪ್ಸ್ ಆಯಿತಾ. ಸೊ ಫಿಸಿಕಲ್ ವಾಲ್ಯೂಮ್ಸ್, ಲಾಜಿಕಲ್ ವಾಲ್ಯೂಮ್ಸ್, ಮಧ್ಯದಲ್ಲಿ ವಾಲ್ಯೂಮ್ ಗ್ರೂಪ್ಸ್ ಬರ್ತಾ ಹೋಗುತ್ತೆ. ಅ ವಾಲ್ಯೂಮ್ ಗ್ರೂಪ್ ಇಸ್ ಕ್ರಿಯೇಟೆಡ್ ಬೈ ಗ್ರೂಪಿಂಗ್ 1 or more ಫಿಸಿಕಲ್ ವಾಲ್ಯೂಮ್ಸ್. ಈ ವಾಲ್ಯೂಮ್ ಗ್ರೂಪ್ ಏನಿದೆ ನಮ್ಮ ಸೆಂಟ್ರಲ್ಲಿ ಇದು ಹೆಂಗೆ ಕ್ರಿಯೇಟ್ ಆಗುತ್ತೆಪ್ಪ ಅಂತಂದರೆ ಬೈ ಕಂಬೈನಿಂಗ್ 1 or more ಫಿಸಿಕಲ್ ವಾಲ್ಯೂಮ್ಸ್ ಆಯಿತಾ. ನೆಕ್ಸ್ಟು ಲಾಜಿಕಲ್ ವಾಲ್ಯೂಮ್ಸ್ ಆರ್ ಕ್ರಿಯೇಟೆಡ್ ವಿತಿನ್ ಗಿವನ್ ವಾಲ್ಯೂಮ್ ಗ್ರೂಪ್. ಓಕೆ, ಲಾಜಿಕಲ್ ವಾಲ್ಯೂಮ್ಸ್ ಏನಿರ್ತವೆ ಇದು ಹೆಂಗೆ ಕ್ರಿಯೇಟ್ ಆಗುತ್ತೆಪ್ಪ ಅಂತಂದರೆ ವಿತಿನ್ ಗಿವನ್ ವಾಲ್ಯೂಮ್ ಗ್ರೂಪ್ ಒಳಗೆ ಲಾಜಿಕಲ್ ವಾಲ್ಯೂಮ್ಸ್ ಎಲ್ಲ ಕ್ರಿಯೇಟ್ ಆಗ್ತವೆ. ಆ್ಯಂಡ್ ಅ ವಾಲ್ಯೂಮ್ ಗ್ರೂಪ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಲಾಜಿಕಲ್ ವಾಲ್ಯೂಮ್ಸ್. ಒಂದು ವಾಲ್ಯೂಮ್ ಗ್ರೂಪು ಮಲ್ಟಿಪಲ್ ಲಾಜಿಕಲ್ ವಾಲ್ಯೂಮ್ಸನ್ನು ಕಂಟೈನ್ ಆಗಿರುತ್ತೆ, ಅಂದರೆ ಇಟ್ಕೊಂಡಿರುತ್ತೆ ಇಷ್ಟನ್ನು ಆಯಿತಾ. ಒಂದು ವಾಲ್ಯೂಮ್ ಗ್ರೂಪು ಮಲ್ಟಿಪಲ್ ಲಾಜಿಕಲ್ ವಾಲ್ಯೂಮ್ಸನ್ನು ಕಂಟೈನ್ ಆಗಿರುತ್ತೆ. ಸಿಂಪಲ್ LVM ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ, LVM ಅಬ್ರಿವೇಷನ್ ಫಸ್ಟ್ ಬರೀರಿ, ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್ ಅಂತ. ಇದೇ ಆ್ಯಕ್ಚುಲಿ ನಿಮ್ಮ ಹೋಸ್ಟ್ ಲೆವೆಲಲ್ಲಿ ಏನಿರುತ್ತೆ ಅದೆಲ್ಲ ಕ್ರಿಯೇಟ್ ಮಾಡಿ ಕಂಟ್ರೋಲ್ ಮಾಡ್ತಿರ್ತಕ್ಕಂಥದ್ದು ಹೋಸ್ಟ್ ಲೆವೆಲ್ ಲಾಜಿಕಲ್ ವಾಲ್ಯೂಮ್ಸನ್ನು. ಆ್ಯಂಡ್ LVM ಅಲ್ಲಿ ಬೇಸಿಕ್ಲಿ 3 ಕಾಂಪೋನೆಂಟ್ಸ್ ಇರ್ತವೆ. ದ ಫಸ್ಟ್ ಕಾಂಪೋನೆಂಟ್ ಫಿಸಿಕಲ್ ವಾಲ್ಯೂಮು, ನೆಕ್ಸ್ಟು ವಾಲ್ಯೂಮ್ ಗ್ರೂಪ್ಸ್ ಇರ್ತವೆ, ಅದಾದಮೇಲೆ ಲಾಜಿಕಲ್ ವಾಲ್ಯೂಮ್ಸ್ ಇರ್ತವೆ ಆಯಿತಾ. ಈ ವಾಲ್ಯೂಮ್ ಗ್ರೂಪ್ಸ್ ಏನಿರ್ತವೆ, ವಾಲ್ಯೂಮ್ ಗ್ರೂಪ್ಸ್ ಆರ್ ಆ್ಯಕ್ಚುಲಿ ಮೇಡ್ ಅಪ್ ಆಫ್ ಗ್ರೂಪ್ ಆಫ್ ಒನ್ or more ಫಿಸಿಕಲ್ ವಾಲ್ಯೂಮ್ಸ್, ಅದಾದಮೇಲೆ 1 or more ಫಿಸಿಕಲ್ ವಾಲ್ಯೂಮ್ಸ್. ಆಮೇಲೆ ಲಾಜಿಕಲ್ ವಾಲ್ಯೂಮ್ಸ್ ಆರ್ ಕ್ರಿಯೇಟೆಡ್ ವಿತಿನ್ ಗಿವನ್ ವಾಲ್ಯೂಮ್ ಗ್ರೂಪ್. ಈ ವಾಲ್ಯೂಮ್ ಗ್ರೂಪ್ ಒಳಗಡೆ ಲಾಜಿಕಲ್ ವಾಲ್ಯೂಮ್ಸ್ ಕ್ರಿಯೇಟ್ ಆಗ್ತವೆ. ಆ್ಯಂಡ್ ಆ ವಾಲ್ಯೂಮ್ ಗ್ರೂಪ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಲಾಜಿಕಲ್ ವಾಲ್ಯೂಮ್ಸ್ ಅಷ್ಟೇ ಆಯಿತಾ. ನೆಕ್ಸ್ಟು ಈ ಫೈಲ್ ಸಿಸ್ಟಮ್ ಸ್ನ್ಯಾಪ್ಶಾಟ್ ಹೆಂಗಪ್ಪ ಅಂತಂದರೆ ಇದನ್ನು FS ಅಂತ ಕರಿತೀವಿ. ಫೈಲ್ ಸಿಸ್ಟಮ್ ಸ್ನ್ಯಾಪ್ಶಾಟ್ ಈಸ್ ಅ ಪಾಯಿಂಟರ್ ಬೇಸ್ಡ್ ರೆಪ್ಲಿಕಾ ದಟ್ ರಿಕ್ವೈರ್ಸ್ ಅ ಫ್ರ್ಯಾಕ್ಷನ್ ಆಫ್ ಅ ಸ್ಪೇಸ್ ಯೂಸ್ಡ್ ಬೈ ದ ಪ್ರೊಡಕ್ಷನ್ FS. ಒಂದು ಪಾಯಿಂಟ್ ಅಂತ ಅಲ್ಲೇ ಇಟ್ಕೊಬೇಕಾಗಿರುತ್ತೆ ನೀವು ಇಲ್ಲಿ. ಇದು ಬೇಸಿಕಲಿ ಯಾವ್ದು ಹೇಳಿ ನಾನು ಹೇಳಿದ ಹಾಗೆ ಪಾಯಿಂಟರ್ ಬೇಸ್ಡ್ ರೆಪ್ಲಿಕಾ. ಏನು ಹೇಳಿ? ಪಾಯಿಂಟರ್ ಬೇಸ್ಡ್ ರೆಪ್ಲಿಕಾ. ಐ ಆಮ್ ರೈಟಿಂಗ್ ಹಿಯರ್ ಪಾಯಿಂಟರ್ ಬೇಸ್ಡ್ ರೆಪ್ಲಿಕಾ ಆಗಿರುತ್ತೆ. ವಿಚ್ ಒನ್? FS ಅಂತಂದರೆ ಫೈಲ್ ಸಿಸ್ಟಮ್ ಸ್ನ್ಯಾಪ್ಶಾಟ್ ಇಸ್ ಅ ಪಾಯಿಂಟರ್ ಬೇಸ್ಡ್ ರೆಪ್ಲಿಕಾ ದಟ್ ರಿಕ್ವೈರ್ಸ್ ಅ ಫ್ರ್ಯಾಕ್ಷನ್ ಆಫ್ ಸ್ಪೇಸ್ ಯೂಸ್ಡ್ ಬೈ ದ ಪ್ರೊಡಕ್ಷನ್ FS. This snapshot can be implemented by either FS or by LVM. ಇದನ್ನು ನಾವು FS ಇಂದ ಅಥವಾ LVM ಇಂದ ಎರಡನ್ನೂ ಇಂಪ್ಲಿಮೆಂಟ್ ಮಾಡ್ಬೋದಾಗಿರುತ್ತೆ. ಏನು ಹೇಳಿ? A file system snapshot is a pointer based replica that requires a fraction of space used by the production FS. This snapshot can be implemented by FS or by LVM. It uses a copy of first written, ನೋಡಿ first write, copy of first write, not the exact one, copy of the first write ಆಯಿತಾ. ನೀವೇನು ಇಟ್ಕೊಂಡಿರ್ತೀರ ಫಸ್ಟ್ ರೈಟು ಅದನ್ನು ಕಾಪಿ ಇಟ್ಕೊಳ್ಳೋದು. ಇಟ್ ಯೂಸಸ್ ದ ಕಾಪಿ ಆಫ್ ಫಸ್ಟ್ ರೈಟ್, COFW, copy of first write principle
ಟು ಕ್ರಿಯೇಟ್ ಸ್ನ್ಯಾಪ್ಶಾಟ್ಸ್. ಬೇಸಿಕಲಿ ಈ ಫೈಲ್ ಸಿಸ್ಟಮ್ ಸ್ನ್ಯಾಪ್ಶಾಟ್ಸ್ ಏನಿರ್ತವೆ ಇದು ಪಾಯಿಂಟರ್ ಬೇಸ್ಡ್ ಆಗಿರುತ್ತೆ ಆ್ಯಂಡ್ ಇದು ನಿಮ್ಗೆ ಪಾಯಿಂಟರ್ ಬೇಸ್ಡ್ ರೆಪ್ಲಿಕ್ ಆಗಿರುತ್ತೆ ದಟ್ ರಿಕ್ವೈರ್ಸ್ ಅ ಫ್ರ್ಯಾಕ್ಷನ್ ಆಫ್ ಸ್ಪೇಸ್ ಯೂಸ್ ಬೈ ದ ಪ್ರೊಡಕ್ಷನ್ ಎಫ್ ಎಸ್. ಆಯಿತಾ, ಇದಕ್ಕೊಂದು ಫ್ರಾಕ್ಷನ್ ಆಫ್ ಸ್ಪೇಸ್ ಬೇಕಾಗಿರುತ್ತೆ ವಿಚ್ ಇಸ್ ಯೂಸ್ ಬೈ ದ ಪ್ರೊಡಕ್ಷನ್ ಎಫ್ ಎಸ್. ಅದಾದಮೇಲೆ ದಿಸ್ ಸ್ನ್ಯಾಪ್ಶಾಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಬೈ ಐದರ್ ಎಫ್ ಎಸ್ ಆರ್ ಬೈ ಎಲ್ ವಿ ಎಮ್. ಇದನ್ನು ಎಫ್ ಎಸ್ ಇಂದಾಗಲಿ ಅಥವಾ ಎಲ್ ವಿ ಎಮ್ ಇಂದಾಗಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬಹುದಾಗಿರುತ್ತೆ. ಆ್ಯಂಡ್ ಇಟ್ ಯೂಸಸ್ ಅ ಕಾಪಿ ಆನ್ ಫಸ್ಟ್ ರೈಟ್. ಇದು ಒಂದು ಕಾಪಿ ಆನ್ ಫಸ್ಟ್ ರೈಟ್ ಯೂಸ್ ಮಾಡಿಕೊಡುತ್ತೆ ಆ್ಯಂಡ್ ಕಾಪಿ ಆಫ್ ಫಸ್ಟ್ ರೈಟ್ ಪ್ರಿನ್ಸಿಪಲ್ ಟು ಕ್ರಿಯೇಟ್ ಸ್ನ್ಯಾಪ್ಶಾಟ್ಸ್. ನೋಡ್ಕೊಬಹುದು ಫಸ್ಟ್ ಇದರಲ್ಲಿ ನ್ಯೂ ರೈಟ್ಸ್ ಇದೆ. ಆಯಿತಾ, ನ್ಯೂ ರೈಟ್ಸ್ ಇದೆ. ನ್ಯೂ ರೈಟ್ಸ್ ಎಲ್ಲಿಗೆ ಹೋಗ್ತಿದೆ? ಸ್ಟಾಪ್ ಹತ್ರ ಹೋಗ್ತಿದೆ. ಆಯಿತಾ, ಸ್ಟಾಪ್ ಹತ್ರ ಹೋಗ್ತಿದೆ. ಸ್ಟಾಪ್ ಎಲ್ಲಿಗೆ ಹೋಗ್ತಿದೆ? ಪ್ರೊಡಕ್ಷನ್ ಎಫ್ ಎಸ್ ಹತ್ರ ಹೋಗ್ತಿದೆ. ಇಲ್ಲಿ ನೋಡಿ, ಇದು ಇಲ್ಲಿ ಪ್ರೊಡಕ್ಷನ್ ಎಫ್ ಎಸ್. ಆಯಿತಾ, ಸ್ಪೇಸ್ ಯೂಸ್ ಮಾಡಿಕೊಡುತ್ತೆ ಪ್ರೊಡಕ್ಷನ್ ಎಫ್ ಎಸ್ದು. ರೆಪ್ಲಿಕಾ ದಟ್ ರಿಕ್ವೈರ್ಸ್ ಅ ಫ್ರಾಕ್ಷನ್ ಸ್ಪೇಸ್ ಯೂಸ್ಡ್ ಬೈ ದ ಪ್ರೊಡಕ್ಷನ್ ಎಫ್ ಎಸ್. ಈ ಪ್ರೊಡಕ್ಷನ್ ಎಫ್ ಎಸ್ ಯೂಸ್ ಮಾಡ್ಕೊಂಡ್ರೆ ಒಂದು ಏನಪ್ಪ ಫ್ರಾಕ್ಷನ್ ಆಫ್ ಸ್ಪೇಸ್ ಬೇಕಾಗಿರುತ್ತೆ ಇದಕ್ಕೆ. ಆಯಿತಾ, ಫಸ್ಟು ಪ್ರೊಡಕ್ಷನ್ ಎಫ್ ಎಸ್ ಇರುತ್ತೆ, ಪ್ರೊಡಕ್ಷನ್ ಎಫ್ ಎಸ್. ಅದಾದಮೇಲೆ ಮೆಟಾ ಡೇಟಾ. ಮೆಟಾ ಡೇಟಾ ಅಂದರೆ ಏನಲ್ಲಿ ಡೇಟಾ ಅಬೌಟ್ ದ ಡೇಟಾ. ಆಯಿತಾ, ಇದಾದಮೇಲೆ 4 ಡೇಟಾಸ್ 1 2 3 4 ಬರೀತೀರಾ. ಡೇಟಾ ಎ, ಡೇಟಾ ಬಿ, ಡೇಟಾ ಸಿ, ಡೇಟಾ ಡಿ ಬರೀತೀರಾ. ಅದಾದಮೇಲೆ ಏನಾಗ್ತಿದೆಯಪ್ಪ ಅಂತಂದರೆ ಇಲ್ಲಿ ಲಾಸ್ಟು ಇದು ಕಂಟಿನ್ಯೂ ಆಗ್ಬಿಟ್ಟು nth ಡೇಟಾ ಗಂಟೆ ಹೋಗುತ್ತೆ. ಆಯಿತಾ, nth ಡೇಟಾ ಎನ್. ಆಯಿತಾ, ಓಕೆ. ಸೊ ಇಲ್ಲಿ ಒಂದು ಔಟರ್ ಲೇಯರ್ ಬರೀತೀರಾ. ಅದಾದಮೇಲೆ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಅಂತಂದರೆ ಇಲ್ಲಿ ಡೇಟಾ ಸಿ ಮತ್ತು ಡೇಟಾ ಡಿ, ಡೇಟಾ ಸಿ ಮತ್ತು ಡೇಟಾ ಡಿ, ಡೇಟಾ ಡಿನ ಡೇಟಾ ಸಿ ತಗೊಂಡು ಮತ್ತು ಡೇಟಾ ಡಿ ತೊಗೊಂಬನ್ನಿ. ಇಲ್ಲಿ 1 ಡೇಟಾ ಡಿ ಅಂತ ಬರ್ಕೋತೀರಾ, 1 ಡೇಟಾ ಸಿ ಅಂತ ಬರ್ಕೋತೀರಾ. ಅದಾದಮೇಲೆ 3 ಮತ್ತು 4 ಏನಿದೆ ನೋ ಡೇಟಾ. ಆಯಿತಾ, ಬಿಕಾಸ್ ಡೇಟಾ ಅಲ್ಲಿ ತೊಗೊಂಡಿಲ್ಲ. ಆಯಿತಾ, ಇದಾದಮೇಲೆ ಇದು ನಾವು ಯಾವ್ದ್ರ ಮೇಲೆ ಪ್ಲೇಸ್ ಮಾಡಿರೋದಲ್ಲಿ ಸ್ನ್ಯಾಪ್ ಎಫ್ ಐ ಮೇಲೆ, ಸ್ನ್ಯಾಪ್ ಎಫ್ ಐ ಎಫ್ ಎಸ್, ಸ್ನ್ಯಾಪ್ ಎಫ್ ಎಸ್. ಆಯಿತಾ, ಮೆಟಾ ಡೇಟಾ ಇರುತ್ತೆ ಸೇಮ್ ಟು ಸೇಮ್. ಒಂದು ಕಡೆ ಬ್ಯಾಕಪ್ಪು, ಇನ್ನೊಂದು ಕಡೆ ಬಿಟ್ ಮ್ಯಾಪು. ಸೇಮ್ ಬ್ಯಾಕಪ್ಪು ಬಿಟ್ ಮ್ಯಾಪ್ ಎರಡು ಒಂದೇ. 1 to 0 1 to 0 2 to 0 3 to 2 3 to 1. ಇಲ್ಲಿ 3 to 1 ಇದೆ ಇಲ್ಲಿ ಬಿಟ್ ಮ್ಯಾಪಲ್ಲಿ. ಇಲ್ಲಿ ಬ್ಯಾಕಪ್ ಕಡೆ 3 to 2 ಇದೆ ಆ್ಯಂಡ್ ಬ್ಯಾಕಪ್ಪಲ್ಲಿ 4 to 1 ಇದೆ ಆ್ಯಂಡ್ ಬಿಟ್ ಮ್ಯಾಪಲ್ಲಿ 4 to 1 ಇದೆ. ಸಿಂಪಲ್ ಇಷ್ಟೇ ಡಯಾಗ್ರಾಮು. ಸೊ ರೈಟ್ ಟು ಪ್ರೊಡಕ್ಷನ್ ಎಫ್ ಎಸ್. ಸಿಂಪಲ್. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಗೊತ್ತಾ? ನೀವು ಯಾವ ಥರ ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಡೆಫಿನೇಷನ್ ನೋಡ್ಕೊಳ್ಳಿ ಫಸ್ಟು. ಅಂದರೆ ಇದು ಎಕ್ಸ್ಪ್ಲೇನ್ಸ್ ನೋಡ್ಕೊಳ್ಳಿ ಫಸ್ಟು. ಪ್ರೊಡಕ್ಷನ್ ಎಫ್ ಎಸ್ ಇದೆ ಅಲ್ವಾ? ಪ್ರೊಡಕ್ಷನ್ ಎಫ್ ಎಸ್ ಏನು ಹೇಳಿ? ಇದು ಆ್ಯಕ್ಚುಲಿ ಫ್ರಾಕ್ಷನ್ ಆಫ್ ಸ್ಪೇಸ್ ಯೂಸ್ ಬೈ ದ ಪ್ರೊಡಕ್ಷನ್ ಎಫ್ ಎಸ್. ಆಯಿತಾ, ಯಾವುದಕ್ಕೆ ನೋಡಿ ಫಸ್ಟು ಡೆಫಿನೇಷನ್ ನೋಡ್ಕೊಳ್ಳಿ. ಫೈಲ್ ಸಿಸ್ಟಮ್ ಸ್ನ್ಯಾಪ್ಶಾಟ್ ಇಸ್ ಅ ಪಾಯಿಂಟರ್ ಬೇಸ್ಡ್ ರೆಪ್ಲಿಕಾ. ಅದೊಂದು ಪಾಯಿಂಟರ್ ಬೇಸ್ಡ್ ರೆಪ್ಲಿಕಾ ಅಂತಂತೆ. ಆ್ಯಂಡ್ ದಟ್ ರಿಕ್ವೈರ್ಸ್ ಅ ಫ್ರಾಕ್ಷನ್ ಆಫ್ ದ ಸ್ಪೇಸ್ ಯೂಸ್ಡ್ ಬೈ ದ ಪ್ರೊಡಕ್ಷನ್ ಎಫ್ ಎಸ್. ಓಕೆ, ಸೊ ಇಲ್ಲಿ ಪ್ರೊಡಕ್ಷನ್ ಎಫ್ ಎಸ್ ಬರ್ಕೋತೀರಾ, ಮೆಟಾ ಡೇಟಾ. ಆ್ಯಂಡ್ ಇಲ್ಲಿ ಸ್ನ್ಯಾಪ್ ಎಫ್ ಎಸ್ ಬರ್ಕೋತೀರಾ, ಮೆಟಾ ಡೇಟಾ. ಪ್ರೊಡಕ್ಷನ್ ಎಫ್ ಎಸ್, ಸ್ನ್ಯಾಪ್ ಎಫ್ ಎಸ್ ಸಬ್ಸೆಪ್ರೇಟ್ ಬರ್ಕೋತೀರಾ. ಪ್ರೊಡಕ್ಷನ್ ಎಫ್ ಎಸ್ ಅಲ್ಲಿ ಏನಿರುತ್ತೆ? ಏನೂ ಇಲ್ಲ, ಡೇಟಾಗಳಿರ್ತವೆ. ಎಲ್ಲಿಂದ 1 ಇಂದ n ಗಂಟೆ ಇರ್ತವೆ. ಆಯಿತಾ, ಲೇಬಲ್ ಮಾಡಿದರೆ ಡೇಟಾ ಎ, ಡೇಟಾ ಬಿ, ಡೇಟಾ ಸಿ, ಡೇಟಾ ಸಿ ಅಪ್ ಟು ಡೇಟಾ n ಗಂಟೆ. ಆಯಿತಾ, ಅದಾದಮೇಲೆ ಇಲ್ಲಿಗೆ ಬರೋದಾದರೆ ನೀವು ಬೇಸಿಕಲಿ ಸ್ನ್ಯಾಪ್ ಎಫ್ ಎಸ್ ಅಲ್ಲಿ ಏನಿರುತ್ತೆ ಗೊತ್ತಾ? ಸೊ ಒಂದು ಕಡೆ ಬ್ಯಾಕಪ್ ಇರುತ್ತೆ, ಇನ್ನೊಂದು ಕಡೆ ಬಿಟ್ ಮ್ಯಾಪ್ ಇರುತ್ತೆ. ಬ್ಯಾಕಪ್ ಇರುತ್ತೆ, ಬಿಟ್ ಮ್ಯಾಪ್ ಇರುತ್ತೆ. ಸೊ ಬ್ಯಾಕಪ್ ನೋಡಿದ್ರೆ ನೀವು ಇಲ್ಲಿ ಸೇಮ್ 1 2 3 4 ಬರುತ್ತೆ. ಅದನ್ನು 3 ಇಂದ 2ಗೆ ಹೋಗ್ತಿದೆ. ಬಟ್ ಇನ್ನೆಲ್ಲ ಸೇಮು, ಅಂದರೆ ಎಲ್ಲ 0ಗೆ ಹೋಗ್ತಿದೆ, 4 ಇಂದ 1ಗೆ ಹೋಗ್ತಿದೆ. ಆಯಿತಾ, 3 ಇಂದ 2ಗೆ, 4 ಇಂದ 1ಗೆ. ಬಟ್ ಈ ಕಡೆ ಬರೋದಾದ್ರೆ ಬಿಟ್ ಮ್ಯಾಪಲ್ಲಿ ಸ್ಟಾರ್ಟಿಂಗ್ 2 0ಗೆ ಹೋಗ್ತಿದೆ, ನೆಕ್ಸ್ಟ್ 2 1ಗೆ ಹೋಗ್ತಿದೆ ಅಷ್ಟೇ. ಇದಾದಮೇಲೆ ಏನಾಗ್ತಿದೆ ಅಂತಂದರೆ ಕೆಳಗಡೆ 1 to D 1 to ಡೇಟಾ ಡಿ ಇದನ್ನು ತಗೋತಿದ್ದೀರಾ. ಡಿನ ಫಸ್ಟ್ ಬರೀತಿದ್ದೀರಾ, ಸಿ ಆಮೇಲೆ ಬರೀತಿದ್ದೀರಾ. ಬಂದು ನಂಬರಿಂಗ್ನ 1 to 1 ಮಾಡ್ತಿದ್ದೀರಾ. ಅದಾದಮೇಲೆ 3 and 4 ಡೇಟಾ ಇಲ್ಲ, ಬಿಕಾಸ್ ನಾವೇನು ತೊಗೊಂಡಿಲ್ಲ ಡೇಟಾನ ಅಷ್ಟೇ. ಆಯಿತಾ, ಡಯಾಗ್ರಾಮ್ ಇಸ್ ಡನ್. ನೆಕ್ಸ್ಟು ಸ್ಟೋರೇಜ್ ಅರೇ ಬೇಸ್ಡ್. ಆಯಿತಾ, ಸ್ಟೋರೇಜ್ ಅರೇ ಬೇಸ್ಡಲ್ಲಿ ನಿಮ್ಗೆ ಆ್ಯಕ್ಚುಲಿ ಒಂದಿದೆ. ಆಯಿತಾ, ಕರೆಕ್ಟಾಗಿ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ, ಇನ್ ಸ್ಟೋರೇಜ್ ಅರೇ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್ ದ ಅರೇ ಆಪರೇಷನ್ ಎನ್ವಿರಾನ್ಮೆಂಟ್ ಪರ್ಫಾರ್ಮ್ಸ್ ದ ಲೋಕಲ್ ರೆಪ್ಲಿಕೇಶನ್ ಪ್ರಾಸೆಸ್. ಇಲ್ಲಿ ಅರೇ ಆಪರೇಷನ್ ಎನ್ವಿರಾನ್ಮೆಂಟ್, ಕೀಪ್ ದಿಸ್ ಥಿಂಗ್ ಇನ್ ಪಾಯಿಂಟ್ ಇನ್ ಯೋರ್ ಮೈಂಡ್. ಅರೇ ಆಪರೇಷನ್ ಎನ್ವಿರಾನ್ಮೆಂಟ್, array operation environment, okay, operating environment performs the local replication process. ಸೊ ಇಲ್ಲಿ ಒಂದಿದೆ ಏನಪ್ಪ, ಇನ್ನು ಸ್ಟೋರೇಜ್ ಅರೇ ಬೇಸ್ಡ್ ಲೋಕಲ್ ರೆಪ್ಲಿಕೇಶನಲ್ಲಿ ಅರೇ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಏನಿದೆ, ಈ ಅರೇ ಆಪರೇಟಿಂಗ್ ಎನ್ವಿರಾನ್ಮೆಂಟೇ ನಿಮಗೆ ಈ ಲೋಕಲ್ ರೆಪ್ಲಿಕೇಶನ್ ಪ್ರಾಸೆಸ್ನ ಇದು ಮಾಡ್ತಕ್ಕಂಥದ್ದು, ಪರ್ಫಾರ್ಮ್ ಮಾಡ್ತಕ್ಕಂಥದ್ದು. ಆಯಿತಾ, ಓಕೆ. ದ ಹೋಸ್ಟ್ ರಿಸೋರ್ಸಸ್ ಸಚ್ ಆಸ್ CPU and then memory are not used in the replication process. Okay, keep this point in mind. First point ಏನಲ್ಲಿ ಅರೇ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ನಮಗೆ ಈ ಲೋಕಲ್ ರೆಪ್ಲಿಕೇಶನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ CPU ಮತ್ತು ಮೆಮರಿ ಆಫ್ ಹೋಸ್ಟ್ ಇನ್ಕ್ಲೂಡ್ ಆಗೋದಿಲ್ಲ.
ಹೋಸ್ಟ್ ರಿಸೋರ್ಸಸ್ ಸಚ್ ಆಸ್ CPU and memory are not used in the replication process. ಅದಾದಮೇಲೆ ಕಾನ್ಸಿಕ್ವೆಂಟ್ಲಿ ದ ಹೋಸ್ಟ್ ಇಸ್ ನಾಟ್ ಓಕೆ 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 ಸಿಂಪಲ್ ನೋಡಿ, ಈ ರೆಪ್ಲಿಕೇಶನ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೋಸ್ಟ್ ಬರ್ಡನ್ ಆಗೋದಿಲ್ಲ. ಹೋಸ್ಟ್ ಇಸ್ ನಾಟ್ ಬರ್ಡನ್ಡ್ ಬೈ ದ ರೆಪ್ಲಿಕೇಶನ್ ಆಪರೇಷನ್ ಹೋಸ್ಟ್ಗೆ ಯಾವುದೇ ರೀತಿ ಬರ್ಡನ್ ಆಗೋದಿಲ್ಲ ಆಯಿತಾ. ನೆಕ್ಸ್ಟು ದ ರೆಪ್ಲಿಕಾ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ದ ಆಲ್ಟರ್ನೇಟಿವ್ ಹೋಸ್ಟ್. ಈ ರೆಪ್ಲಿಕಾನ ನಾವು ಆಕ್ಸೆಸ್ ಮಾಡ್ಬೋದಾಗಿರುತ್ತೆ ಬೈ ಆ್ಯನ್ ಆಲ್ಟರ್ನೇಟಿಂಗ್ ಹೋಸ್ಟ್. ರೆಪ್ಲಿಕಾ ಕ್ಯಾನ್ ಬಿ ಆಕ್ಸೆಸ್ಡ್ ಫ್ರಮ್ accessed by an alternative host for the business operation. ನಾವು ಮೇನ್ ಹೋಸ್ಟಿಂದ ಇದನ್ನು ರೆಪ್ಲಿಕಾನ ಆಕ್ಸೆಸ್ ಮಾಡೋದಿಲ್ಲ, ಆಲ್ಟರ್ನೇಟಿವ್ ಹೋಸ್ಟಿಂದ ನಾವು ಈ ರೆಪ್ಲಿಕಾನ ಆಕ್ಸೆಸ್ ಮಾಡ್ತಿದ್ದೀವಿ ಈ ಒಂದು ಸಿಚುವೇಶನ್ ಆಯಿತಾ. ನೆಕ್ಸ್ಟ್ ಬರೋದಾದರೆ ಇನ್ ದಿಸ್ ರೆಪ್ಲಿಕೇಶನ್ ದ ರಿಕ್ವೈರ್ಡ್ ನಂಬರ್ ಆಫ್ ರೆಪ್ಲಿಕಾ ಡಿವೈಸಸ್ ಶುಡ್ ಬಿ ಸೆಲೆಕ್ಟೆಡ್ ಆನ್ ದ ಸೇಮ್ ಅರೇ. ಇಲ್ಲಿ ಸೇಮ್ ಅರೇ ಮೇಲೆ ನಾವು ರಿಕ್ವೈರ್ಡ್ ನಂಬರ್ ಆಫ್ ರೆಪ್ಲಿಕಾನ ಸೆಲೆಕ್ಟ್ ಮಾಡ್ಕೋತೀವಿ. ಆ್ಯಂಡ್ ದೆನ್ ಡೇಟಾ ಶುಡ್ ಬಿ ರೆಪ್ಲಿಕೇಟೆಡ್ ಬೈ ದ ಸೋರ್ಸ್ ರೆಪ್ಲಿಕಾ. ಈ ಸೋರ್ಸ್ ರೆಪ್ಲಿಕಾ ಪೇರ್ಸ್ ಓಕೆ ಫಸ್ಟ್ ಏನು ಮಾಡ್ಕೋತೀವಿ ಅಂದರೆ ಇನ್ ದಿಸ್ ರೆಪ್ಲಿಕೇಶನ್ ದ ರಿಕ್ವೈರ್ಡ್ ನಂಬರ್ ಆಫ್ ರೆಪ್ಲಿಕಾ ಡಿವೈಸಸ್ ಶುಡ್ ಬಿ ಸೆಲೆಕ್ಟೆಡ್ ಆನ್ ದ ಸೇಮ್ ಅರೇ. ಯಾವ ಅರೇ ಮೇಲೆ ನಾವು ರೆಪ್ಲಿಕಾ ಮಾಡಬೇಕು ಅಂತ ಅನ್ಕೋತೀವಿ ಅಲ್ಲಿ ರಿಕ್ವೈರ್ಡ್ ಅರೇನ ಅಂದರೆ ರಿಕ್ವೈರ್ಡ್ ನಂಬರ್ ಆಫ್ ರೆಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ದೆನ್ ಡೇಟಾ ಶುಡ್ ಬಿ ರೆಪ್ಲಿಕೇಟೆಡ್ ಬಿಟ್ವೀನ್ ದ ಸೋರ್ಸ್ ರೆಪ್ಲಿಕಾ ಪೇರ್ಸ್. ಫಿಗರ್ ಇದು ನಾವೇನು ನೋಡ್ತೀವಿ 11.7 ಇದು ತೋರಿಸ್ತಿದೆ ಆಯಿತಾ. ಶೋಸ್ ದ ಸ್ಟೋರೇಜ್ ಅರೇ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್ ವೇರ್ ದ ಸೋರ್ಸ್ ಆ್ಯಂಡ್ ಟಾರ್ಗೆಟ್ ಆರ್ ಸೇಮ್ ಅರೇ. ಓಕೆ ನೋಡ್ಕೊಂಡು ಅನ್ಸುತ್ತೆ where the source and target are in the same array. ಸೋರ್ಸು ಮತ್ತು ಟಾರ್ಗೆಟ್ಟು ಎರಡು ಸೇಮ್ ಇರುತ್ತೆ. ಅಂದರೆ ಟಾರ್ಗೆಟ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ರೆಪ್ಲಿಕಾ ಆಯಿತಾ. ರೆಪ್ಲಿಕಾನ ಇಲ್ಲೇ ಟಾರ್ಗೆಟ್, ಬೇರೆ ಏನೂ ಅಲ್ಲ. ಓಕೆ ಫಸ್ಟ್ ಏನು ಮಾಡ್ತಿದ್ದೀವಿ, ನಮ್ಮ ಹತ್ರ ಫಸ್ಟು ಪ್ರೊಡಕ್ಷನ್ ಹೋಸ್ಟ್ ಇದ್ದಾನೆ. ಪ್ರೊಡಕ್ಷನ್ ಹೋಸ್ಟ್ ಇವನು ಆಯಿತಾ, ಇವನು ಪ್ರೊಡಕ್ಷನ್ ಹೋಸ್ಟು, ಇಲ್ಲಿ ಇವನು BC ಹೋಸ್ಟು ಆಯಿತಾ. ಒಂದು ಕಡೆ ಪ್ರೊಡಕ್ಷನ್ ಹೋಸ್ಟ್ ಇದ್ದಾನೆ, ಇನ್ನೊಂದು ಕಡೆ BC ಹೋಸ್ಟ್ ಇದ್ದಾನೆ. ಇಲ್ಲಿ ನಮ್ಗೆ ಏನು ಮಾಡ್ತಿದ್ದೀವಿ, ಒಂದೇ ಅರೇಲಿ ಏನಿದೆ ಸೋರ್ಸ್ ಇದೆ ಮತ್ತು ಟಾರ್ಗೆಟು ಇದೆ. ಸೋರ್ಸ್ ಆ್ಯಂಡ್ ದೆನ್ ರೆಪ್ಲಿಕಾ ಇಸ್ ಅವರ್ ಟಾರ್ಗೆಟ್ ಆಯಿತಾ, ಎರಡೂ ಇದೆ ಆಯಿತಾ. ಏನು ಮಾಡ್ತೀವಿ ಅಂತಂದರೆ ಇವೆರಡಕ್ಕೂ ಪ್ಲೇನ್ ಕನೆಕ್ಷನ್ ಕೊಟ್ಬಿಟ್ಟು ಈ ಎರಡೂ ಕಡೆಯಿಂದ ರೀಡ್ ಆ್ಯಂಡ್ ರೈಟ್ ಆಪರೇಷನ್ ಮಾಡ್ತೀವಿ. ರೀಡ್ ಆ್ಯಂಡ್ ರೈಟ್ ಆಪರೇಷನ್ ಈ ಕಡೆನೂ ಸಹ ರೀಡ್ ಆ್ಯಂಡ್ ರೈಟ್ ಆಪರೇಷನ್ ಬಿಸ್ ಆರ್ ಬೈ ಡೈರೆಕ್ಷನಲ್ಲಿ ಆಗ್ತಿದೆ ನಮಗೆ. ಸೊ ಸ್ಟೋರೇಜ್ ಅರೇ ಸೆಂಟ್ರಲ್ಲಿದೆ ಆಯಿತಾ. ಸೊ ದಿಸ್ ಇಸ್ ಆರ್ ಸ್ಟೋರೇಜ್ ಅರೇ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್. ಈ ಸ್ಟೋರೇಜ್ ಅರೇ ಬೇಸ್ಡ್ ಲೋಕಲ್ ರೆಪ್ಲಿಕೇಶನಲ್ಲಿ ಅಬ್ಸರ್ವ್ ಮಾಡಿದ ಪಾಯಿಂಟ್ಸ್ ಏನು ಹೇಳಿ ಇನ್ನೊಂದ್ಸತಿ. ದ ಫಸ್ಟ್ ಪಾಯಿಂಟ್ ವಿ ಹ್ಯಾವ್ ಅಬ್ಸರ್ವ್ಡ್ ಹಿಯರ್ ಇಸ್ ದ ಅರೇ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಪರ್ಫಾರ್ಮ್ಸ್ ದ ಲೋಕಲ್ ಆಪರೇಷನ್. Array operating environment will be performing the local operation. And secondly, the host resources such as CPU ಮತ್ತು ಮೆಮರಿ ಮೇಲೆ ಯಾವುದೇ ರೀತಿ ರೆಪ್ಲಿಕೇಶನ್ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಆದಮೇಲೆ ಕಾನ್ಸಿಕ್ವೆಂಟ್ಲಿ ದ ಹೋಸ್ಟ್ ಇಸ್ ನಾಟ್ ಬರ್ಡನ್ಡ್. ಕಾನ್ಸಿಕ್ವೆಂಟಾಗಿ ಯಾವುದೇ ರೀತಿ ಹೋಸ್ಟ್ ಬರ್ಡನ್ ಆಗೋದಿಲ್ಲ ಆಯಿತಾ. ಹೋಸ್ಟ್ಗೆ ಯಾವುದೇ ರೀತಿ ಬರ್ಡನ್ ಆಗೋದಿಲ್ಲ ಬೈ ದ ರೆಪ್ಲಿಕೇಶನ್ ಆಪರೇಷನ್. ಆ್ಯಂಡ್ ದ ರೆಪ್ಲಿಕಾ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಆ್ಯನ್ ಆಲ್ಟರ್ನೇಟಿವ್ ಹೋಸ್ಟ್ ಫಾರ್ ಅದರ್ ಬಿಸ್ನೆಸಸ್. ಬೇರೆ ಬಿಸ್ನೆಸ್ಗಳಿಗೆ ಈ ರೆಪ್ಲಿಕನ್ನು ನಾವು ಆಲ್ಟರ್ನೇಟಿವ್ ಹೋಸ್ಟಾಗಿ ಅಂದರೆ ಆಲ್ಟರ್ನೇಟಿವ್ ಹೋಸ್ಟಿಂದ ನಾವು ಇದನ್ನು ಆಕ್ಸೆಸ್ ಮಾಡ್ಬೋದಾಗಿರುತ್ತೆ ಫಾರ್ ಅದರ್ ಆಪರೇಷನ್ಸ್. ಇನ್ ದಿಸ್ ರೆಪ್ಲಿಕೇಶನ್ ದ ರಿಕ್ವೈರ್ಡ್ ನಂಬರ್ ಆಫ್ ರೆಪ್ಲಿಕಾ, ನಮಗೆ ಎಷ್ಟು ನಂಬರ್ ಆಫ್ ರೆಪ್ಲಿಕಾ ಬೇಕು ಡಿವೈಸಸ್ಸು ಶುಡ್ ಬಿ ಸೆಲೆಕ್ಟೆಡ್ ಆನ್ ದ ಸೇಮ್ ಅರೇ ಮೇಲೇ ಸೆಲೆಕ್ಟ್ ಮಾಡ್ಕೊಬೇಕಾಗಿರೋದು ನೋಡು. ಬಿಕಾಸ್ ಇಲ್ಲಿ ಸೋರ್ಸ್ ಮತ್ತು ಟಾರ್ಗೆಟ್ ಎರಡು ಒಂದೇ ಅರೇಲಿ ಇರುತ್ತೆ ಆಯಿತಾ. ಶುಡ್ ಬಿ ಸೆಲೆಕ್ಟೆಡ್ ಬಿಟ್ವೀನ್ ದ ಸೋರ್ಸ್ ಆ್ಯಂಡ್ ರೆಪ್ಲಿಕಾ ಪೇರ್ಸ್ ಆ್ಯಂಡ್ ಶೋಸ್ ದಟ್ ಅರೇ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್ ವೇರ್ ದ ಸೋರ್ಸ್ ಆ್ಯಂಡ್ ಟಾರ್ಗೆಟ್ ಆರ್ ಇನ್ ದ ಸೇಮ್ ಅರೇ. ನೋಡಿ ಸೋರ್ಸ್ ಆ್ಯಂಡ್ ಟಾರ್ಗೆಟ್ ಆರ್ ಇನ್ ದ ಸೇಮ್ ಅನ್ನ ಹೇಳಿವಾ. ಓಕೆ ಆ್ಯಂಡ್ ಆಕ್ಸೆಸ್ ಬೈ ಡಿಫ್ರೆಂಟ್ ಹೋಸ್ಟ್ ಯಾವುದು, ಒಂದು ಪ್ರೊಡಕ್ಷನ್ ಹೋಸ್ಟ್ ಇನ್ನೊಂದು BC ಹೋಸ್ಟು. ಇವೆರಡು ಸೇಮ್ ಅರೇ ಇದ್ದಾವೆ ಬಟ್ ಆಕ್ಸೆಸ್ ಮಾಡ್ತಾರೆ ಡಿಫ್ರೆಂಟ್ ಹೋಸ್ಟ್ಗಳು ಆಯಿತಾ. ಒಂದು ಪ್ರೊಡಕ್ಷನ್ ಹೋಸ್ಟ್ ಇನ್ನೊಂದು BC ಹೋಸ್ಟ್ ಆಯಿತಾ. ಈ ರೀತಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಇಲ್ಲಿ ನೋಡಿ ಫುಲ್ ವಾಲ್ಯೂಮ್ ಮಿರರಿಂಗು, ಪಾಯಿಂಟ್ ಬೇಸ್ಡು ಮತ್ತು ಫುಲ್ ವಾಲ್ಯೂಮ್ ರೆಪ್ಲಿಕೇಶನು, ಪಾಯಿಂಟರ್ ಬೇಸ್ಡ್ ವರ್ಚುವಲ್ ರೆಪ್ಲಿಕೇಶನ್ ಆರ್ ದ ಮೆಥಡ್ಸ್ ಆಫ್ ಸ್ಟೋರೇಜ್ ಅರೇ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್. ತುಂಬ ದೊಡ್ಡದಿದೆ ಅದಕ್ಕೋಸ್ಕರ ಇಲ್ಲಿ ಪಾಯಿಂಟ್ಸ್ ಮೆನ್ಷನ್ ಮಾಡಿದೆ ಅನ್ಸುತ್ತೆ ನನ್ನ ಪ್ರಕಾರ. ಓಕೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸಿಂಕ್ರನಸ್ ಆ್ಯಂಡ್ ದೆನ್ ಅಸಿಂಕ್ರನಸ್ ಬೇಸ್ಡ್ ರಿಮೋಟ್ ಅಪ್ಲಿಕೇಶನ್ಸ್. ಓಕೆ ಸಿಂಕ್ರನಸ್ ಮತ್ತು ಅಸಿಂಕ್ರನಸ್ ಬೇಸ್ಡ್ ರಿಮೋಟ್ ಅಪ್ಲಿಕೇಶನ್ಸನ್ನು ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ಓಕೆ ಸಿಂಕ್ರನಸ್ ಮತ್ತು ಅಸಿಂಕ್ರನಸ್ ಬೇಸ್ಡ್. Synchronous and then asynchronous based remote applications. Okay. Okay.
ಸಿಂಕ್ರನಸ್ಗೆ ಬರ್ತಾದರೆ ಸಿಂಕ್ರನಸ್ ನೋಡಿ ಹೋಸ್ಟಿಂದ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಹೋಸ್ಟಿಂದ ಸೋರ್ಸ್ಗೆ ಹೋಗ್ತಾ ಇದೆ ಆಯಿತಾ. ಹೋಸ್ಟ್ ಡೇಟಾ ಎಲ್ಲಿಗೆ ಹೋಗ್ತಿದೆ, ಸೋರ್ಸ್ಗೆ ಹೋಗ್ತಿದೆ. ಸೋರ್ಸಿಂದ ಎಲ್ಲಿಗೆ ಹೋಗ್ತಿದೆ, ಟಾರ್ಗೆಟ್ಗೆ ಹೋಗ್ತಿದೆ ಆಯಿತಾ. ಡೇಟಾ ಫ್ರಮ್ ದ ಸೋರ್ಸ್ ಇಸ್ ರೆಪ್ಲಿಕೇಟೆಡ್ ಟು ದ ಟಾರ್ಗೆಟ್ ಆ್ಯಂಡ್ ಟಾರ್ಗೆಟ್ ಅಟ್ ದ ರಿಮೋಟ್ ಸೈಟು. ರಿಮೋಟ್ ಸೈಟಲ್ಲಿರೋ ಟಾರ್ಗೆಟ್ ಮೇಲೆ ಈ ಸೋರ್ಸಿಂದ ಬಂದಿರತಕ್ಕಂಥ ಡೇಟಾ ಹೋಗಿ ಕುತ್ಕೊಂಡಿದೆ, ರೆಪ್ಲಿಕೇಟ್ ಆಗ್ತಿದೆ ಆಯಿತಾ. ಅದಾದ ಏನು ಮಾಡ್ತಿದೆ, ಟಾರ್ಗೆಟ್ ಏನು ಮಾಡ್ತಿದೆ, ಈ ಅದಕ್ಕೆ ಸೋರ್ಸ್ಗೆ ಒಂದು ಸಿಗ್ನಲ್ ಕಳಿಸ್ತಾ ಇದೆ. ಆ್ಯಂಡ್ ಟಾರ್ಗೆಟ್ ಅಕ್ನಾಲೇಜ್ ಮಾಡ್ತಿದೆ ಏನಂತ, ಬ್ಯಾಕ್ ಟು ದ ಸೋರ್ಸ್. ಆ್ಯಂಡ್ ಸೋರ್ಸ್ ಅಕ್ನಾಲೇಜ್ ಬ್ಯಾಕ್ ಟು ದ ಕಂಪ್ಯೂಟ್ ಟು ದ ಹೋಸ್ಟು ಆಯಿತಾ. ರೈಟ್ ಕಂಪ್ಯೂಟ್ ಟು ದ ಹೋಸ್ಟು ಅಂದರೆ ನನ್ನ ಹತ್ರ ರಿಸೀವ್ ಆಗಿದೆ ಅಂತ ಅಂದ್ಬಿಟ್ಟು ಈ ಸೋರ್ಸ್ ಏನು ಮಾಡುತ್ತೆ, ಈ ನಮ್ಮ ಹೋಸ್ಟ್ಗೆ ಮತ್ತೆ ಬರೆಯುತ್ತೆ. ಸೊ ಇಲ್ಲಿ ಸೀಕ್ವೆನ್ಸಾಗಿ ಆಗ್ತಿದೆ, ಹಿಂಗೆ ಹೋಗಿ ಹಿಂಗೆ ಬರ್ತಾ ಇದೆ ಆಯಿತಾ, ಹಿಂಗೆ ಹೋಗಿ ಹಿಂಗೆ ಬರ್ತಾ ಇದೆ. ಅಬ್ಸರ್ವ್ ಮಾಡ್ಬೇಕು ನೀವು. ಈ ಹೋಸ್ಟ್ ಏನು ಮಾಡಿದೆ, ಸೋರ್ಸ್ಗೆ ಕಳಿಸ್ತಿದೆ. ಹೋಸ್ಟ್ ರೈಟ್ಸ್ ಡೇಟಾ ಟು ಸೋರ್ಸ್ ಆ್ಯಂಡ್ ದೆನ್ ದ ಡೇಟಾ ಫ್ರಮ್ ದ ಸೋರ್ಸ್ ಇಸ್ ರೆಪ್ಲಿಕೇಟೆಡ್ ಟು ದ ಟಾರ್ಗೆಟ್ ಅಟ್ ದ ರಿಮೋಟ್ ಲೊಕೇಶನ್. ರಿಮೋಟ್ ಸೈಟಲ್ಲಿರೋ ಟಾರ್ಗೆಟ್ಗೆ ಈ ಡೇಟಾ ಇದಾಗುತ್ತೆ. ಅದಾದಮೇಲೆ ಟಾರ್ಗೆಟ್ ಅಟ್ ದ ರಿಮೋಟ್ ಸೈಟ್, ಈ ಟಾರ್ಗೆಟ್ ಅಟ್ ರಿಮೋಟ್ ಸೈಟ್ ಏನು ಮಾಡುತ್ತೆ, ಸೋರ್ಸ್ಗೆ ಮತ್ತೆ ಅಕ್ನಾಲೇಜ್ ಮಾಡುತ್ತೆ. ಆಮೇಲೆ ಸೋರ್ಸ್ ಏನು ಮಾಡುತ್ತೆ, ಈ ಅಕ್ನಾಲೇಜ್ಮೆಂಟ್ನ ರೈಟ್ ಮಾಡುತ್ತೆ, ಎಲ್ಲಿ ಕಂಪ್ಲೀಟ್ ದ ಹೋಸ್ಟು ಅದನ್ನು ಕಂಪ್ಲೀಟ್ ಮಾಡುತ್ತೆ ಅಷ್ಟೇ. ಇದು ಸಿಂಕ್ರನಸ್ ರೆಪ್ಲಿಕೇಶನು. ಅದೇ ಅಸಿಂಕ್ರನಸ್ಗೆ ಬರೋದಾದರೆ ಇಟ್ಸ್ ವೆರಿ ಸಿಂಪಲ್. ಇದು ಹೆಂಗೆ ಗೊತ್ತಾ, ಫಸ್ಟ್ ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಬಂದ್ಬಿಡುತ್ತೆ. ಸೋರ್ಸ್ಗೆ ಹೋಗ್ಬಿಟ್ಟು ಪಟ್ಟಂತ ವಾಪಸ್ ಅಕ್ನಾಲೇಜ್ ಬಂದ್ಬಿಡುತ್ತೆ. ನೋಡು, ದ ಹೋಸ್ಟ್ ರೈಟ್ಸ್ ಡೇಟಾ ಟು ದ ಸೋರ್ಸ್ ಆಯಿತಾ. ಹೋಸ್ಟು ಸೋರ್ಸ್ಗೆ ಡೇಟಾನ ರೈಟ್ ಮಾಡುತ್ತೆ. ಅದಾದಮೇಲೆ ದ ರೈಟ್ ಇಸ್ ಇಮಿಡಿಯೇಟ್ಲಿ ಅಕ್ನಾಲೇಜ್ ಟು ದ ಹೋಟು. ಇಲ್ಲಿ ಬರ್ದಿದ್ದೀನಿ ಅಂತ ಅಂದ್ಬಿಟ್ಟು, ಇಲ್ಲಿಗೆ ತಲುಪಿಸಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಈ ಸೋರ್ಸು ಪಟ್ಟಂತ ಹೋಸ್ಟ್ಗೆ ಅಕ್ನಾಲೇಜ್ ಮಾಡಿಬಿಡುತ್ತೆ ಆಯಿತಾ. ಅದಾದಮೇಲೆ ಡೇಟಾ ಈಸ್ ಟ್ರಾನ್ಸ್ಮಿಟೆಡ್ ಟು ದ ಟಾರ್ಗೆಟ್ ಅಟ್ ರಿಮೋಟ್ ಸೈಟ್. ಈ ಡೇಟಾ ಅದಾದಮೇಲೆ ಇಲ್ಲಿ ಅಕ್ನಾಲೇಜ್ ಮಾಡಾದ್ಮೇಲೆ ಇಲ್ಲಿರೋ ಡೇಟಾನ ಇಲ್ಲಿ ರಿಮೋಟ್ ಸೈಟ್ ಇರೋದಕ್ಕೆ ಟಾರ್ಗೆಟ್ ಅಂದರೆ ಅಕ್ನಾಲೇಜ್ ಮಾಡ್ತಾರೆ. ಅದಾದಮೇಲೆ ಟಾರ್ಗೆಟ್ ಏನು ಮಾಡುತ್ತೆ, ಅಕ್ನಾಲೇಜ್ ಮಾಡುತ್ತೆ ಯಾವುದಕ್ಕೆ, ಸೋರ್ಸ್ಗೆ. ಮತ್ತು ಸೋರ್ಸ್ಗೆ ಅಕ್ನಾಲೇಜ್ ಬ್ಯಾಕ್ ಮಾಡುತ್ತೆ ಅಷ್ಟೇ. ಇದೆ ಸಿಂಕ್ರನಸ್ ಮತ್ತು ಅಸಿಂಕ್ರನಸ್ ಆಯಿತಾ. ಡಯಾಗ್ರಾಮ್ ಇಸ್ ವೆರಿ ಸಿಂಪಲ್. ಒಂದು ಹೋಸ್ಟ್ ಇರುತ್ತೆ, ಒಂದು ಸೋರ್ಸ್ ಇರುತ್ತೆ, ಒಂದು ಟಾರ್ಗೆಟ್ ಇರುತ್ತೆ. ಇಲ್ಲಿ ಬರ್ದು ನೀವು ನಂಬರಿಂಗ್ಸ್ ಇದು ಮತ್ತು 1 2 3 4 ಆಯಿತಾ. ಇಲ್ಲಿ 1 2 3 4 ಆಯಿತಾ. ಇಷ್ಟು ನಂಬ್ಕೊಟ್ಬಿಟ್ರೆ ಈಸಿ ಅಂತ ಅಂದ್ಕೊಳ್ಳಿದ್ದು. ಆ್ಯಂಡ್ ಲುಕ್ ಎಟ್ ದ ಥರ್ಡ್ ಕ್ವೆಶನ್. ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ಸ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಇನ್ ಡೀಟೇಲ್. ಓಕೆ, ಡಿಫ್ರೆಂಟ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್. ಓಕೆ, the first thing is securing the management access domain. First to securing the management access domain, adamele controlling administrative access, adamele protecting the management infrastructure. Aitha, these three are the main and major different storage infrastructure management. Aitha, storage infrastructure management, SIM, storage infrastructure management activities in detail. First one is secure the management access domain. Okay, management access, whether monitoring or provisioning or managing storage resources is associated with every device within the storage network. Most management software supports some from CLI, system management console, or web-based interface. Implementing appropriate controls for securing strategy management applications is important because the damage that can be caused by using these applications can be far more extensive. Providing management access through an external network increases the potential for an unauthorized host or switch to connect to the network. Okay, it's ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಅರ್ಥ ಮಾಡ್ಕೊಬೇಕು. ಓಕೆ, ಓಕೆ, ಸೆಕ್ಯೂರಿಂಗ್ ಮ್ಯಾನೇಜ್ಮೆಂಟ್ ಆಕ್ಸೆಸ್ ತಾನೆ. ಸೆಕ್ಯೂರಿಂಗ್ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಡೊಮೈನ್, ಈ ಮ್ಯಾನೇಜ್ಮೆಂಟು ಆಕ್ಸೆಸ್ ಮಾಡ್ತಾರಲ್ಲ ಡೊಮೈನು, ಅದನ್ನು ಸೆಕ್ಯೂರ್ ಮಾಡೋದು ಫಸ್ಟ್ ಥಿಂಗ್ ಆಯಿತಾ. ಮ್ಯಾನೇಜ್ಮೆಂಟ್ ಆಕ್ಸೆಸ್ ವೆದರ್, ಓಕೆ, ಮ್ಯಾನೇಜ್ಮೆಂಟ್ ಆಕ್ಸೆಸ್ಸು, ಆಮೇಲೆ ವೆದರ್ ಮಾನಿಟ್ರಿಂಗು, ಮತ್ತು ಪ್ರಾವಿಷನಿಂಗು, ಮತ್ತು ಮ್ಯಾನೇಜಿಂಗ್ ದ ಸ್ಟೋರೇಜು, ಆಮೇಲೆ ಸ್ಟೋರೇಜ್ ರಿಸೋರ್ಸಸ್ಸು ಈಸ್ ಅಸೋಸಿಯೇಟೆಡ್ ವಿತ್ ಎವ್ರಿ ಡಿವೈಸ್ ವಿತಿನ್ ದ ಸ್ಟೋರೇಜ್ ನೆಟ್ವರ್ಕು. ಮೋಸ್ಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಸಪೋರ್ಟ್ಸ್ ಸೇಮ್ ಫಾರ್ CLI. ಈ ಮೋಸ್ಟ್ ಮ್ಯಾನೇಜ್ಮೆಂಟ್ ಸಪೋರ್ಟ್ಗಳು ಏನು ಮಾಡ್ತವೆ ಅಂತಂದರೆ CLIನ ಸಪೋರ್ಟ್ ಮಾಡ್ತವೆ ಆಯಿತಾ. ಸಿಸ್ಟಮ್ ಮ್ಯಾನೇಜ್ಮೆಂಟ್ ಕನ್ಸೋಲ್ ಆರ್ ವೆಬ್ ಬೇಸ್ಡ್ ಇಂಟರ್ಫೇಸ್ ಇಂಪ್ಲಿಮೆಂಟಿಂಗ್ ಅಪ್ರೋಪ್ರಿಯೇಟ್ ಕಂಟ್ರೋಲ್ಸ್ ಫಾರ್ ಸೆಕ್ಯೂರಿಂಗ್ ಸ್ಟೋರೇಜ್. Management application is important because the damage that can be caused by using these applications can be far more extensive. Okay, ನೋಡಿ ಇಲ್ಲಿ ಈ ನಮ್ಮ
ಈ ಡೊಮೈನ್ ಸೆಕ್ಯೂರ್ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಡೊಮೈನ್ನ ಸೆಕ್ಯೂರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ಸೆಕ್ಯೂರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದರಲ್ಲಿ ಎಡವಟ್ ಆದರೆ ಎಲ್ಲ ಡಿವೈಸ್ಗಳಿಗೂ ಎಡವಟ್ ಆಗಿಬಿಡುತ್ತೆ, ನೆಟ್ವರ್ಕ್ ಇರೋ ಎಲ್ಲ ಡಿವೈಸ್ಗಳಿಗೂ, ಆಯಿತಾ. ಆ್ಯಂಡ್ ಪ್ರೊವೈಡ್ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಥ್ರೂ ದ ಎಕ್ಸ್ಟರ್ನಲ್ ನೆಟ್ವರ್ಕ್ ಇನ್ಕ್ರೀಸಸ್ ದ potential of an unauthorized host or switch to connect to the network. In such circumstances, implementing appropriate security measures prevents certain type of remote communication from occurring. Using secure communication simple ಇಲ್ಲ ನೋಡಿ, ಪ್ರೊವೈಡ್ ಮಾಡೋದು ನಾವು ಇದನ್ನು ಮ್ಯಾನೇಜ್ ಆಕ್ಸೆಸ್, ಪ್ರೊವೈಡಿಂಗ್ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಥ್ರೂ ಅನ್ ಎಕ್ಸ್ಟರ್ನಲ್ ನೆಟ್ವರ್ಕಿಂದ ನಾವೇನಾದರೂ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಕೊಟ್ಟರೆ ಅದು ನಮಗೆ ಬೇರೆ ಬೇರೆ ಹೋಸ್ಟ್ಗಳನ್ನ ವೆಲ್ಕಮ್ ಮಾಡ್ದಂಗೆ ಆಗುತ್ತೆ, ಆಯಿತಾ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಮ್ಮ ಹತ್ರ ಇರೋ ಡೇಟಾ ಮೇ ಬಿ ಅವ್ರು ಈಸಿಯಾಗಿ ಹ್ಯಾಕ್ ಮಾಡ್ಕೊಳ್ಬೋದಾಗುತ್ತೆ. ಹಂಗೆ ಹ್ಯಾಕ್ ಮಾಡಬಾರ್ದು ಅಂತಂದರೆ ಏನು ಮಾಡ್ಬೇಕು, ನಾವು ಸೆಕ್ಯೂರಿಟಿ ಮೆಷರ್ಸನ್ನು ನಾವು ತೊಗೊಬೇಕಾಗಿರುತ್ತೆ. ಸೊ ಅದು ತೊಗೊಂಡ್ರೆ ಇಂಪ್ಲಿಮೆಂಟಿಂಗ್ ಅಪ್ರಾಪ್ರಿಯೇಟ್ ಸೆಕ್ಯೂರಿಟಿ ಮೆಷರ್ಸ್ ಪ್ರಿವೆಂಟ್ ಸರ್ಟೆನ್ ಟೈಪ್ ಆಫ್ ರಿಮೋಟ್ ಕಮ್ಯುನಿಕೇಷನ್ ಫ್ರಮ್ ದ ಅಕರಿಂಗ್. ಈ ರಿಮೋಟ್ ಕಮ್ಯುನಿಕೇಷನ್ ಏನಾಗುತ್ತೆ, ಇದನ್ನು ನಾವು ತಡೆಗಟ್ಬೋದಾಗಿರುತ್ತೆ, ಆಯಿತಾ, ಬೈ ಇಂಪ್ಲಿಮೆಂಟಿಂಗ್ ದ ಸೆಕ್ಯೂರಿಟಿ ಮೆಷರ್ಸ್, ಆಯಿತಾ. ಅದಾದಮೇಲೆ ಯೂಸಿಂಗ್ ಸೆಕ್ಯೂರ್ ಕಮ್ಯುನಿಕೇಷನ್ಸ್ ಚಾನಲ್ಸ್, ಸಚ್ ಆಸ್ ಸೆಕ್ಯೂರ್ ಕಮ್ಯುನಿಕೇಷನ್ ಚಾನಲ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದಾಗಿರುತ್ತೆ. ಇದನ್ನು ಯಾವ್ದು ಅಂತಂದರೆ ಸೆಕ್ಯೂರ್ ಶೆಲ್, SSH ಆಯಿತಾ, ಸೆಕ್ಯೂರ್ ಶೆಲ್ ಆರ್ ಸೆಕ್ಯೂರ್ ಸಾಕೆಟ್ ಲೇಯರ್ಸ್. ಒಂದು ಸೆಕ್ಯೂರ್ ಶೆಲ್, ಇನ್ನೊಂದು ಸೆಕ್ಯೂರ್ ಸಾಕೆಟ್ ಲೇಯರ್ಸು. ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಲೇಯರ್ ಸೆಕ್ಯೂರಿಟಿ, TLS. ಅದಾದಮೇಲೆ TLS ಪ್ರೊವೈಡ್ಸ್ ಎಫೆಕ್ಟಿವ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದೀಸ್ ಥ್ರೆಟ್ಸ್. Event log monitoring helps to identify unauthorized access and then unauthorized changes to the infrastructure. Event log should be placed out the standard storage system where they can be viewed in the storage is complement. Such as secure shell, yes. Transport layer security provide effective protection against these threats. Event log monitoring helps to identify unauthorized access and unauthorized changes to the infrastructure. Event log ಸಿಂಪಲ್, ಏನೂ ಇಲ್ಲ. ಇನ್ನೊಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಸೆಕ್ಯೂರಿಂಗ್ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಡೊಮೈನ್ ಏನಿದೆ, ಇದು ನಮ್ಮ ಮ್ಯಾನೇಜ್ಮೆಂಟ್ ಆಕ್ಸೆಸ್, ನಮ್ಮ ಮ್ಯಾನೇಜ್ ನೋಡ್ಕೊತಿರ್ತಾರಲ್ಲ, ನಮ್ಮ ಎಲ್ಲ ಎಂಟೈರ್ ನೆಟ್ವರ್ಕಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ, ಸ್ಟೋರೇಜ್ ಇದನ್ನೆಲ್ಲ ಅವ್ರಿಗೆ ಬೇಸಿಕಲಿ ಸೆಕ್ಯೂರ್ ಮಾಡ್ತಕ್ಕಂಥದ್ದು, ಆಯಿತಾ. ಇದರಲ್ಲಿ ಏನೇನು ಸೆಕ್ಯೂರ್ ಮಾಡ್ತೀರ ಅಂತಂದರೆ ಮ್ಯಾನೇಜ್ಮೆಂಟ್ ಆಕ್ಸೆಸ್ನ, ಮ್ಯಾನೇಜ್ಮೆಂಟ್ ಮಾನಿಟ್ರಿಂಗ್ನ, ಮತ್ತು ಪ್ರೊವೈಡಿಂಗ್ ಪ್ರಾವಿಷನಿಂಗು ಆರ್ ಮ್ಯಾನೇಜಿಂಗ್ ಸ್ಟೋರೇಜ್ ರಿಸೋರ್ಸಸ್ಸು ಇಸ್ ಅಸೋಸಿಯೇಟೆಡ್ ವಿತ್ ಎವ್ರಿ ಡಿವೈಸ್ ವಿತ್ ಇನ್ ದ ಸ್ಟೋರೇಜ್ ನೆಟ್ವರ್ಕು. ಎಲ್ಲ ಡಿವೈಸ್ ಸ್ಟೋರೇಜ್ ನೆಟ್ವರ್ಕ್ ಏನಿದೆ ಎಲ್ಲ ಜೊತೆ ಅಸೋಸಿಯೇಟ್ ಆಗಿರುತ್ತದೆ. ಮೋಸ್ಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಸಪೋರ್ಟ್ಸ್ ಸಮ್ ಆಫ್ ದ CLI, ಆಯಿತಾ. ಸಮ್ ಆಫ್ ದ CLIನ ಸಪೋರ್ಟ್ ಮಾಡ್ತಾರೆ ಮೋಸ್ಟ್ ಮ್ಯಾನೇಜ್ಮೆಂಟ್ ಡಿವೈಸ್ಗಳು. ಬಟ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಕನ್ಸೋಲ್ಸ್ ಆರ್ ವೆಬ್ ಬೇಸ್ಡ್ ಇಂಟರ್ಫೇಸಸ್ಸು. ಸಿಸ್ಟಮ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ಸ್ ವೆಬ್ ಬೇಸ್ಡ್ ಇಂಟರ್ಫೇಸ್ನ ಸಪೋರ್ಟ್ ಮಾಡುತ್ತೆ ಇದು. ಇಂಪ್ಲಿಮೆಂಟಿಂಗ್ ಅಪ್ರಾಪ್ರಿಯೇಟ್ ಕಂಟ್ರೋಲ್ಸ್ ಫಾರ್ ಸೆಕ್ಯೂರಿಂಗ್ ಸ್ಟೋರ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ದ ಡ್ಯಾಮೇಜ್ ದಟ್ ಕ್ಯಾನ್ ಬಿ ಕಾಸ್ಡ್ ಬೈ ಯೂಸಿಂಗ್ ದೀಸ್ ಅಪ್ಲಿಕೇಶನ್ಸ್ ಕ್ಯಾನ್ ಫಾರ್ ಮೋರ್ extensive. Providing management access through an external network increases the potential for an unauthorized access or unauthorized host who is wishing to connect to the network. In such circumstances, implementing appropriate security measures prevents certain type of remote communication from outcoming using secure communication channels such as secure shell, secure socket layers, or transport layer security, TLS, and then provides effective protection against these threats. And log monitoring helps to identify unauthorized access and unauthorized changes to the infrastructure. Event log should be placed outside shared storage systems where they can be reviewed if the storage is compromised. ಇದು ಸ್ವಲ್ಪ ಕಷ್ಟ ಇದೆ ಕಂಡ್ರು, ಬಟ್ ದೆನ್ ನೋಡ್ಕೊಬೋದು, ಏನಿಲ್ಲ. ನನಗೇನೋ ಸ್ವಲ್ಪ ಅರ್ಥ ಆಯಿತು, ಬಟ್ ದೆನ್ ನೋಡಿಕೊಂಡ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ಕಂಟ್ರೋಲಿಂಗ್ ಅಡ್ಮಿನಿಸ್ಟ್ರೇಟಿವ್ ಆಕ್ಸೆಸ್. Controlling administrative access to storage aims to safeguard against the threats of attackers spoofing the administrator's identity or evaluating privileges to gain administrative access. Both of these threats affect the integrity of the data and the devices. To protect against threats, administrative access regulation and various adjudicating technologies are used to enforce accountability of users and processes. Access control should be
enforced for such storage component in some storage environments. It may be necessary to integrate storage devices with the third party authentication directions, such as lightweight directory access protocol, LDAP, lightweight directory access protocol, or active directory. ಏನಿಲ್ಲ, ಕಂಟ್ರೋಲಿಂಗ್ ಅಡ್ಮಿನಿಸ್ಟ್ರೇಟಿವ್ ಆಕ್ಸೆಸ್ ಅಂತಂದರೆ ಈ ಅಡ್ಮಿನಿಸ್ಟ್ರೇಟಿವ್ ಆಕ್ಸೆಸ್ನ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ನಾವು ಅಕಸ್ಮಾತ್ ಕಂಟ್ರೋಲ್ ಮಾಡಲಿ ಅಂತಂದರೆ ಈ ಅನ್ಆಥರೈಸ್ಡ್ ಆಕ್ಸೆಸ್ನ ಈ ಅಡ್ಮಿನಿಸ್ಟ್ರೇಟಿವ್ಗೆ ಗೈನ್ ಮಾಡ್ಕೊಂಬಿಟ್ಟವರು ಅವ್ರಿಗೆ ಎಂಟರ್ ನೆಟ್ವರ್ಕಲ್ಲಿ ಇರ್ತಕ್ಕಂಥ ಎಲ್ಲ ಡೊಮೈನ್ಸ್ನ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡ್ಕೊಬೋದಾಗಿರುತ್ತೆ. ಯಾವೊಂದು ರೀಸನ್ಗೆ ಇದನ್ನು ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಕಂಟ್ರೋಲ್ ಮಾಡೋದು ಹೆಂಗೆ ಅಂತಂದರೆ ಬೈ ಇಂಪ್ಲಿಮೆಂಟಿಂಗ್ ಸೊ ಮೆನಿ ಆಲ್ಗೋರಿದಮ್, ಆಯಿತಾ, ಏನು ಪ್ರೋಟೋಕಾಲ್ಸು. ಅದರಲ್ಲಿ ಒಂದು ಪ್ರೋಟೋಕಾಲ್ ಯಾವುದಪ್ಪ ಅಂತಂದರೆ ಲೈಟ್ ವೆಯ್ಟ್ ಡೈರೆಕ್ಟರಿ ಆಕ್ಸೆಸ್ ಪ್ರೋಟೋಕಾಲ್, ಆಯಿತಾ, ಡೈರೆಕ್ಟ್ ಆಕ್ಸೆಸ್ ಪ್ರೋಟೋಕಾಲು ಅಥವಾ ಆಕ್ಟಿವ್ ಡೈರೆಕ್ಟ್ ಆಕ್ಸೆಸ್ ಪ್ರೋಟೋಕಾಲನ್ನು ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಅದರಲ್ಲಿ ಪ್ರೊಟೆಕ್ಟಿಂಗ್ ದ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್, ಈ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಹೆಂಗೆ ಅಂತಂದರೆ ಮೆಕ್ಯಾನಿಸಮ್ಸ್ ಟು ಪ್ರೊಟೆಕ್ಟ್ ದ ಮ್ಯಾನೇಜ್ಮೆಂಟ್ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡ್ಸ್ ಎನ್ಕ್ರಿಪ್ಟಿಂಗ್ ಮ್ಯಾನೇಜ್ಮೆಂಟ್ ಟ್ರಾಫಿಕ್ಕು. ಈ ಮ್ಯಾನೇಜ್ಮೆಂಟ್ ಟ್ರಾಫಿಕ್ ಹಿಂಗೆ ಗೊತ್ತಾ, ರಿಕ್ವೆಸ್ಟ್ಗಳು ಎಷ್ಟು ಬರ್ತವೆ, ಅದ್ರ ನಂಬರ್ ಆಫ್ ರಿಕ್ವೆಸ್ಟ್ಗಳು ಜಾಸ್ತಿ ಇದ್ದರೆ ಅಥವಾ ಒಂದಾದ ಮೇಲೆ ಒಂದು ನಿಂತ್ಕೊಂಡ್ರೆ ಅದನ್ನು ಟ್ರಾಫಿಕ್ ಅಂತ ಕರಿತೀವಿ. ಯಾವುದನ್ನು ಮ್ಯಾನೇಜ್ಮೆಂಟ್ ಟ್ರಾಫಿಕ್ ಅಂತ ಕರಿತೀವಿ. Mechanism to protect the management network infrastructure includes encrypting management traffic, management trafficನ ಎನ್ಕ್ರಿಪ್ಟ್ ಮಾಡೋದು. ಅದಾದಮೇಲೆ ಎನ್ಫೋರ್ಸಿಂಗ್ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಕಂಟ್ರೋಲ್ಸ್. ಸೊ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಕಂಟ್ರೋಲ್ನ ಎನ್ಫೋರ್ಸ್ ಮಾಡ್ತೀವಿ ಅಂತಂದರೆ ಬೇರೆ ಬೇರೆ ಅಲ್ಗಾರಿದಮ್ ಯೂಸ್ ಮಾಡ್ಕೊಂಡು ಅದನ್ನು ಎನ್ಫೋರ್ಸ್ ಮಾಡ್ತೀವಿ. ಈಗೇನಿದು ಪವರ್ ಇದೆ ಆದರೆ ಅದನ್ನು ಇನ್ನೂ ಡಬಲ್ ಮಾಡ್ತಿದ್ವಿ, ಆಯಿತಾ, ಎನ್ಫೋರ್ಸ್ ಮಾಡ್ತಾಯಿದ್ವಿ ಇನ್ನೂ. ಓಕೆ, ಆಕ್ಸೆಸ್ ಕಂಟ್ರೋಲ್ ಆ್ಯಂಡ್ ಅಪ್ಲೈಯಿಂಗ್ IP network security IP network security based practices. These best practices includes the use of IP routers and then Ethernet switches to restrict the traffic to certain devices. Restricting network activities and access to the limited set of hosts minimizes the threat of an unauthorized device attacking to the network and gaining access to the management infrastructures. Access controls need to be enforced at the strategy array level to specify which host has management access and which array. Some shortage devices and switches are connected management access to particular host and limit the commands that can be issued from each host. ಏನೇನೋ ಇದೆ ಇದು ಪ್ರೊಟೆಕ್ಟಿಂಗ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್. ಕತೆ ಬರೆಯೋಣ ಬಿಡಿ, ತಲೆ ಕೆಡಿಸ್ಕೊಳ್ಳೋದು. ರೈಟ್ ಶಾರ್ಟ್ ನೋಟ್ ಆನ್ ದ ಫಾಲೋಯಿಂಗ್. ಒಂದು ನೆಟ್ವರ್ಕ್ ಬೇಸ್ಡ್ ರಿಮೋಟ್ ಅಪ್ಲಿಕೇಶನ್, ಒಂದು ರಿಸ್ಕ್ ಟ್ರೇಡ್ಸು, ಇನ್ನೊಂದು ಥ್ರೆಟ್ಸು. ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್. ನೆಟ್ವರ್ಕ್ ಬೇಸ್ಡ್. ದಿಸ್ ಇಸ್ ದ ಥರ್ಡ್ ಟೈಪ್ ಆಫ್ ದಿಸ್ ಥಿಂಗ್, ಏನಪ್ಪ, ರೆಪ್ಲಿಕೇಶನ್. ನಾವಿಲ್ಲಿ ಎರಡು ನೋಡ್ತಾ ಆಯ್ತಾ, ಒಂದು ಸ್ಟೋರೇಜ್ ಅರೇ ಬೇಸ್ಡ್, ಇನ್ನೊಂದು ಹೋಸ್ಟ್ ಬೇಸ್ಡ್, ಆಯಿತಾ, ಹೋಸ್ಟ್ ಬೇಸ್ಡ್ ರೆಪ್ಲಿಕೇಶನ್ನು. ಈಗ ಇದೇನು ಬರ್ತಿದೆ, ದಿಸ್ ಇಸ್ ದ ಥರ್ಡ್ ಒನ್. ಏನು ಹೇಳಿ, ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್. ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್ ಬೇಸಿಕಲಿ ನೀವು ನೋಡ್ತಕ್ಕಂಥದ್ದು CDP, ಆಯಿತಾ. ಈ CDP ನೋಡ್ತಾ ಹೋಗ್ತೀರಾ. CDP ಅಂತಂದರೆ ಕಂಟಿನ್ಯೂಸ್ ಡೇಟಾ ಪ್ರೊಡಕ್ಷನ್ ಟೆಕ್ನಾಲಜಿ, ಆಯಿತಾ. CDP ನೋಡ್ತೀರಾ. ಒಂದ್ಸರಿ ನೋಡ್ಕೊಬೋಣ ಇದು ಹೆಂಗೆ ಅಂತಂದ್ಬಿಟ್ಟು. ಸಿಂಪಲ್, ವೆರಿ ಸಿಂಪಲ್. ಇನ್ ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್, ದ ರೆಪ್ಲಿಕೇಶನ್ ಅಕರ್ಸ್ ಅಟ್ ದ ನೆಟ್ವರ್ಕ್ ಲೇಯರ್. ನೋಡಿ ಹೆಸರಲ್ಲೇ ಇದೆ, ಆಯಿತಾ, ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್ ತಾನೆ. ಅದರಲ್ಲಿ ಎಲ್ಲಿ ರೆಪ್ಲಿಕೇಶನ್ ಆಗುತ್ತೆ ಅಂತಂದರೆ ಇಂದ ನೆಟ್ವರ್ಕ್ ಲೇಯರಲ್ಲಿ ರೆಪ್ಲಿಕೇಶನ್ ಆಗುತ್ತೆ ಅಂತ. ಬಿಟ್ವೀನ್ ವಾಟ್, ಹೋಸ್ಟ್ ಮತ್ತು ಸ್ಟೋರೇಜ್ ಅರೇ ಮತ್ತು ಹೋಸ್ಟ್ ಮಧ್ಯ ನೆಟ್ವರ್ಕ್ ಲೇಯರಲ್ಲಿ ಬೇಸಿಕಲಿ ಇದೊಂದು ರೆಪ್ಲಿಕೇಶನ್ ಆಗುತ್ತೆ, ಆಯಿತಾ. ಅದಾದಮೇಲೆ ಕಂಟಿನ್ಯೂಸ್ ಡೇಟಾ ಪ್ರೊಡಕ್ಷನ್ ಟೆಕ್ನಾಲಜಿ. ಕಂಟಿನ್ಯೂಸ್ ಡೇಟಾ ಪ್ರೊಡಕ್ಷನ್ ಟೆಕ್ನಾಲಜಿ. ಆಮೇಲೆ ಡಿಸ್ಕಸ್ಡ್ ಇನ್ ದ ಅದು ಇದು CDP ಆ್ಯಕ್ಚುಲಿ ಕಂಟಿನ್ಯೂಸ್ ಡೇಟಾ ಪ್ರೊಡಕ್ಷನ್ ಟೆಕ್ನಾಲಜಿ. ಇದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಇನ್ ದ ಪ್ರೀವಿಯಸ್ ಚಾಪ್ಟರ್. ಆಲ್ಸೋ ಪ್ರೊವೈಡ್ಸ್ ಸೊಲ್ಯೂಷನ್ ಫಾರ್ ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್. CDP ಇಲ್ಲಿ ಈ ನಮ್ಮ ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್ಲಿ ಸೊಲ್ಯೂಷನ್ ಕೊಡ್ತಾಗುತ್ತಂತೆ. ಸೊ ಹೆಂಗೆ ಅಂತ ನೋಡ್ಕೋಗೋಣ. CDP ರಿಮೋಟ್ ರೆಪ್ಲಿಕೇಶನ್. ಇನ್ ನಾರ್ಮಲ್ ಆಪರೇಷನ್, CDP ರಿಮೋಟ್ ರೆಪ್ಲಿಕೇಶನ್ ಪ್ರೊವೈಡ್ಸ್ ಎನಿ ಪಾಯಿಂಟ್ ಇನ್ ಟೈಮ್ ರಿಕವರಿ ಕೆಪಾಸಿಟಿ. ಯಾವ ಪಾಯಿಂಟಲ್ಲಿ ಬೇಕಾದರೂ ನಾವು ರಿಕವರಿ ಮಾಡ್ಕೊಬಹುದಾಗಿರುತ್ತೆ. ಈ ಕೆಪಾಸಿಟಿ ನಮಗೆ CDP ಕೊಡ್ತಾಗುತ್ತೆ. ಏನಲ್ಲಿ ಕಂಟೆಂಟ್ ಅಥವಾ ಕಂಟಿನ್ಯೂಸ್ ಡೇಟಾ ಪ್ರೊಡಕ್ಷನ್ ನಮಗೆ ಯಾವ ಪಾಯಿಂಟಲ್ಲಿ ಬೇಕಾದ್ರೆ ರಿಕವರಿ ಮಾಡ್ಕೋದು, ಈ ಒಂದು ಕೆಪಾಸಿಟಿನ ಗೊತ್ತಾಗುತ್ತೆ ನಮ್ಗೆ, ಆಯಿತಾ. ಅದಾದಮೇಲೆ ವಿಚ್ ಎನೇಬಲ್ಸ್ ದ ಟಾರ್ಗೆಟ್ LNUs. ಇದು ನಮ್ಮ ಟಾರ್ಗೆಟ್ LNUಸನ್ನು ಎನೇಬಲ್ ಮಾಡುತ್ತೆ ಟು ಬಿ ರೋಲ್ಡ್ ಬ್ಯಾಕ್ ಟು ಎನಿ ಪ್ರೀವಿಯಸ್ ಪಾಯಿಂಟ್ ಇನ್ ಟೈಮ್. ಟಾರ್ಗೆಟ್ LNUಸನ್ನು ಯಾವ ಪಾಯಿಂಟಲ್ಲಿ ಬೇಕಾದರೂ ರೋಲ್ ಬ್ಯಾಕ್ ಆಗೋ ಥರ ಇದು ಬೇಸಿಕಲಿ ಹೆಲ್ಪ್ ಮಾಡುತ್ತೆ, ಆಯಿತಾ. ಅದಾದಮೇಲೆ similar CDP local replication. Similar to CDP local replication, CDP remote replication typically uses journal volume CDP appliances or CDP software installed on the separate host-based CDP and a write splitter to perform
replication between sites that CDP application is maintained at both source and remote sites. Okay, cool. ನೆಕ್ಸ್ಟು ಡಯಾಗ್ರಾಮ್ ನೋಡ್ಕೊಂಡು ಡಯಾಗ್ರಾಮ್ ಸಿಂಪಲ್ ಈಸಿ, ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಅದಕ್ಕೂ ಹೋಸ್ಟ್ ಮತ್ತು ಅದಕ್ಕೆಲ್ಲ ಡಯಾಗ್ರಾಮ್ಸ್ ಇದ್ದಾವೆ. ಸೊ ನಾನು ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಇದು ಕಲ್ತ್ಕೊಳ್ಳಿ. ಇಲ್ಲಿ ಪ್ರೊಡಕ್ಷನ್ ವಾಲ್ಯೂಮ್ ಇದೆ ಆಯಿತಾ, ಪ್ರೊಡಕ್ಷನ್ ವಾಲ್ಯೂಮ್ ಇದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ 3 ಸ್ಯಾನ್ ಲೇಯರ್ ಬರುತ್ತೆ, 2 ಸ್ಯಾನ್ ಲೇಯರ್ ಬರುತ್ತೆ, ಒಂದು ಸ್ಯಾನ್ ಮತ್ತು ವ್ಯಾನ್ ಲೇಯರ್ ಬರುತ್ತೆ ಆಯಿತಾ. ಸ್ಯಾನ್ ಆ್ಯಂಡ್ ವ್ಯಾನ್ ಆಯಿತಾ. ಈ ಮಧ್ಯ 2 ಇರುತ್ತೆ, ಒಂದು ಲೋಕಲ್ CDP, ಇನ್ನೊಂದು ರಿಮೋಟ್ CDP. ಏನು ಹೇಳಿ, ಒಂದು ಲೋಕಲ್ CDP ಇರುತ್ತೆ, ಇನ್ನೊಂದು ರಿಮೋಟ್ CDP ಇರುತ್ತೆ ಆಯಿತಾ. ನೀವು ಎಲ್ಲಿ ಬರೀತೀವಿ ಅಂತಂದರೆ ನೀವೆಲ್ಲ ಹೋಸ್ಟಲ್ಲಿ ಬರೀತೀರಿ ರೈಟ್ ಸ್ಪ್ಲಿಟರ್ ಆಯಿತಾ. ಇಲ್ಲಿ ಹೋಸ್ಟ್ ಹತ್ರ ರೈಟ್ ಸ್ಪ್ಲಿಟರ್ ಇರುತ್ತೆ. ಕರೆಕ್ಟಾಗಿ ಹೋಸ್ಟ್ ನಿಮಗೆ ಪ್ರೊಡಕ್ಷನ್ ವಾಲ್ಯೂಮ್ಗೆ ಏನೋ ಬೇಕು, ಲೋಕಲ್ CDPಗೆ ಏನೋ ಬೇಕು ಅಂತ ಕರೆಕ್ಟಾಗಿ ಕಳಿಸ್ಕೊಡುತ್ತೆ ಇದರಿಂದ ಆಯಿತಾ. ಇದು ಸೋರ್ಸ್ ಸ್ಟೋರೇಜ್ ಅರೆ, ಸ್ಟೋರೇಜ್ ಅರೆ, ಇದು ರಿಮೋಟ್ ಸ್ಟೋರೇಜ್ ಅರೆ. ಸೊ ಸೋರ್ಸ್ ಸ್ಟೋರೇಜ್ ಅರೆಯಿಂದ ನಿಮಗೆ ಸ್ಯಾನ್ಗೆ ಹೋಗುತ್ತೆ. ಸ್ಯಾನ್ ಬೇಸಿಕಲಿ ಹೋಸ್ಟಿಂದ ನಿಮಗೆ ರೈಟ್ ಸ್ಪ್ಲಿಟರ್ಸ್ ಆಗುತ್ತೆ. ಸೊ ಎಲ್ಲಿಗೆ ನಿಮ್ಮ ಪ್ರೊಡಕ್ಷನ್ ವಾಲ್ಯೂಮ್ಗೆ ಮತ್ತು ಲೋಕಲ್ CDP ರೆಪ್ಲಿಕೇಶನ್ಗೆ ಹೋಗುತ್ತೆ, ಅಪ್ಲಿಕೇಶನ್ಸ್ಗೆ, ಅಪ್ಲಯನ್ಸಸ್ಗೆ ಹೋಗುತ್ತೆ. ಅದಾದಮೇಲೆ ಸ್ಯಾನ್ ಮತ್ತು ವ್ಯಾನ್ ಲೇಯರ್ಗೆ ಹೋಗುತ್ತೆ. ಅದಾದಮೇಲೆ ರಿಮೋಟ್ CDP ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ಯಾನ್ಗೆ ಹೋಗಿ ಸ್ಯಾನಿಂದ ಬೇಸಿಕಲಿ CDP ಮತ್ತು ರೆಪ್ಲಿಕಾಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆಯಿತಾ. ಇದು ರಿಮೋಟ್ ಸ್ಟೋರೇಜ್ ಅರೆ ನಿಮ್ಮದು. ದಿಸ್ ಇಸ್ ರಿಮೋಟ್ CDP. ಓಕೆ, ಇದು ನಿಮ್ಮ ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್. ಅದಾದಮೇಲೆ ರಿಸ್ಕ್ ಟ್ರೇಡ್ ಆಯಿತಾ. ರಿಸ್ಕ್ ಟ್ರೇಡ್ ಏನು ಅಂತಂದರೆ ಬೇಸಿಕ್ಲಿ ಸಿಂಪಲಾಗಿ ಹೇಳೋದಾದರೆ ನಿಮ್ಮ ಈ ನೆಟ್ವರ್ಕ್ ಮಧ್ಯದಲ್ಲಿ ಬರೋ ರಿಸ್ಕನ್ನು ಅಂದರೆ ಈಗ ಬರೋ ರಿಸ್ಕನ್ನು ಅನಲೈಸ್ ಮಾಡೋದಾಯ್ತಾ. ಬರೋ ರಿಸ್ಕನ್ನು ಅನಲೈಸ್ ಮಾಡೋದು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬೈ ಅನಲೈಸಿಂಗ್ ಫ್ಯೂ ಆಫ್ ದ ರಿಸ್ಕ್. Risk trade defines risk term, threats, assets and then vulnerabilities. Risk assess when the threat against users and that ನಿಮಗೆ ರಿಸ್ಕಿಗೆ ಬೇರೆ ಹೇಳ್ಕೊಡ್ತೀವಿ. ಓಕೆ, ರಿಸ್ಕ್ ನೋಡ್ಕೊಂಬೋಣ. ರೈಟ್ ಎ ನೋಟ್ ಆನ್ ರಿಸ್ಕ್ ಟ್ರೇಡ್ ಅಂತಿದೆ ಆ್ಯಂಡ್ ಎಕ್ಸ್ಪ್ಲೈನ್ ಇನ್ ಡೀಟೇಲ್. ಸಿಂಪಲ್, ರಿಸ್ಕ್ ಟ್ರೇಡ್ ಅಂದರೆ ಎಂಥದ್ದು ಇಲ್ಲ. ರಿಸ್ಕ್ ಟ್ರೇಡ್ ರೆಫರ್ಸ್ ಟು ಸ್ಟ್ರಾಟಜಿಕ್ ಬ್ಯಾಲೆನ್ಸಿಂಗ್ ಆಫ್ ಆ್ಯಕ್ಟ್ ಆಫ್ ಮಿಟಿಗೇಟಿಂಗ್ ಸರ್ಟನ್ ರಿಸ್ಕ್ ವೈಲ್ ಅಕ್ಸೆಪ್ಟಿಂಗ್ ಅದರ್ ರಿಸ್ಕ್ ಅದರ್ ವಿತಿನ್ ದ ಸ್ಟೋರೇಜ್ ಏರಿಯಾ ನೆಟ್ವರ್ಕು. ಈ ಸ್ಟೋರೇಜ್ ಏರಿಯಾ ನೆಟ್ವರ್ಕ್ ಎನ್ವಿರಾನ್ಮೆಂಟಲ್ಲಿ ಏನಿರ್ತವೆ ರಿಸ್ಕನ್ನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ಹೊರಗಡೆಯಿಂದ ಬರೋ ರಿಸ್ಕನ್ನು ನಾವು ಅವಾಯ್ಡ್ ಮಾಡ್ತಕ್ಕಂಥ ಒಂದು ಪ್ರಾಸೆಸ್ನ ರಿಸ್ಕ್ ಟ್ರೇಡಿಂಗ್ ಅಂತ ಕರಿತೀವಿ ಆಯಿತಾ. ರಿಸ್ಕ್ ಟ್ರೇಡಿಂಗಲ್ಲಿ ಬೇಸಿಕಲಿ ಸೆವೆರಲ್ ಸ್ಟೆಪ್ಸ್ಗಳಿದ್ದಾವೆ. ಯಾವ್ಯಾವ ಸ್ಟೆಪ್ಸ್ಗಳದ್ದು ಮೇಲ್ಗಡೆ ಹೆಡಿಂಗಲ್ಲಿ ಜ್ಞಾಪಕಗಳು ಒಳಗಡೆ ತುಂಬಿಸ್ಕೊಳ್ಳಿ ಆಯಿತಾ. ಮೇಲ್ಗಡೆ ಹೆಡಿಂಗಿಂಗ್ ಏನೇನು ಜ್ಞಾಪಕಬೇಕು ಅಂದರೆ ದ ಫಸ್ಟ್ ಥಿಂಗ್ ಇಸ್ ರಿಸ್ಕ್ ಐಡೆಂಟಿಫಿಕೇಷನ್. ಫಸ್ಟ್ ರಿಸ್ಕ್ನ ಐಡೆಂಟಿಫೈ ಮಾಡ್ಕೋತೀವಿ. ಹೆಂಗೆ ಅಂದರೆ ಫಸ್ಟ್ ಸ್ಟೆಪ್ ಇನ್ ದ ರಿಸ್ಕ್ ಟ್ರೇಡಿಂಗ್ ಇಸ್ ಐಡೆಂಟಿಫೈಯಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಪೊಟೆನ್ಷಿಯಲ್ ರಿಸ್ಕ್. ಯಾವುದು ಫುಲ್ಲು ನಮ್ಮ ಇದನ್ನೇ ಫುಲ್ಲು ಈ ಸ್ಟೋರೇಜ್ ನೆಟ್ವರ್ಕ್ನ ಹಾಳು ಮಾಡಿಬಿಡುತ್ತಲ್ಲ ಅಂತ ರಿಸ್ಕ್ಗಳನ್ನ ಹುಡ್ಕೋದು. ದಟ್ ಈಸ್ ದ ಫಸ್ಟ್ ಥಿಂಗ್ ಆಯಿತಾ. ಅದಾದಮೇಲೆ ರಿಸ್ಕ್ಸ್ ಮೇ ಇನ್ಕ್ಲೂಡ್ ಹಾರ್ಡ್ವೇರ್ ಫೇಲ್ಯೂರ್ಸ್. ಇದು ನಮಗೆ ಯಾವ ಥರ ರಿಸ್ಕ್ ಬರ್ಬೋದು, ಹಾರ್ಡ್ವೇರ್ ಫೇಲ್ಯೂರ್ ಆಗ್ಬೋದು, ಅಥವಾ ಡೇಟಾ ಕರಪ್ಷನ್ ಆಗ್ಬೋದು, ಅಥವಾ ಸೆಕ್ಯೂರಿಟಿ ಬ್ರೇಚಸ್ ಆಗ್ಬೋದು, ಅಥವಾ ಪರ್ಫಾರ್ಮೆನ್ಸ್ ಬಾಟಲ್ ನೆಕ್ಸ್ಟ್ ಅಂತ ಡಿಸಾಸ್ಟರ್ಸ್ ಏನು ಬೇಕಾದ್ರೂ ಆಗಿರ್ಬೋದಾಗಿರುತ್ತೆ. ಇದು ನಿಮ್ಮ ರಿಸ್ಕ್ ಐಡೆಂಟಿಫಿಕೇಷನ್. ಅದಾದಮೇಲೆ ರಿಸ್ಕ್ ಅಸೆಸ್ಮೆಂಟ್. ರಿಸ್ಕ್ ಎಂಥ ರಿಸ್ಕ್ ಅಂತ ಅಸೆಸ್ಮೆಂಟ್ ಮಾಡೋದಾಯ್ತಾ. ಸಿಂಪಲ್ ಅದೇ. ಈಚ್ ಐಡೆಂಟಿಫೈಡ್ ರಿಸ್ಕ್ ಮಸ್ಟ್ ಬಿ ಅಸೆಸ್ಡ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಪೊಟೆನ್ಷಿಯಲ್ ಇಂಪ್ಯಾಕ್ಟ್ ಆನ್ ದ ಸ್ಯಾನ್. ಈ ಸ್ಟೋರೇಜ್ ಏರಿಯಾ ನೆಟ್ವರ್ಕ್ ಮೇಲೆ ಏನು ಇಂಪ್ಯಾಕ್ಟನ್ನು ಕೊಡುತ್ತೆ ಅನ್ನೋದ್ರ ಮೇಲೆ ಇದನ್ನು ಅಸೆಸ್ ಮಾಡಬೇಕಾಗಿರುತ್ತೆ ಆಯಿತಾ. ಆ್ಯಂಡ್ ಲೈಕ್ಲಿಹುಡ್ ಆಫ್ ಇಟ್ಸ್ ಅಕರೆನ್ಸ್. ಅದಾದಮೇಲೆ ದಿಸ್ ಓಕೆ ಅಸೆಸ್ಮೆಂಟ್ ಹೆಲ್ಪ್ಸ್ ಪ್ರಿಯಾರಿಟೈಸಿಂಗ್ ರಿಸ್ಕ್ ಆ್ಯಂಡ್ ದ ಅಲೋಕೇಟೆಡ್ ಅಪ್ರಾಪ್ರಿಯೇಟ್ ರಿಸ್ಕ್ ಫಾರ್ ದ ರಿಸ್ಕ್ ಮ್ಯಾನೇಜ್ಮೆಂಟಿಗೇಷನ್. ನೋಡಿ ನಮ್ಗೆ ಈ ಅಸೆಸ್ ಮಾಡೋದು ಹೆಂಗಾಗುತ್ತೆ ಅಂತಂದರೆ ಫಸ್ಟ್ ಅಸೆಸ್ ಮಾಡೋದು ನಮಗೆ 2 ಥರ ಹೆಲ್ಪ್ ಮಾಡುತ್ತೆ. ಒಂದು, ಈಗ ಯಾವುದು ಪೊಟೆನ್ಷಿಯಲ್ ರಿಸ್ಕ್ ನಮ್ಮ ಹತ್ರ ಇದೆ ಅದನ್ನು ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಏನು ಮಾಡುತ್ತೆ ಅಂತಂದರೆ ಈ ರಿಸ್ಕ್ ಮಿಟಿಗೇಷನ್ ಮಾಡೋದಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ. ಆದರೆ ನಾವು ಈ ಯಾವುದೇ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಇದು ಪೊಟೆನ್ಷಿಯಲ್ ರಿಸ್ಕು, ಇದು ನಾನ್ ಪೊಟೆನ್ಷಿಯಲ್ ರಿಸ್ಕ್, ಸ್ವಲ್ಪ ಕಡಿಮೆ ಪೊಟೆನ್ಷಿಯಲ್ ರಿಸ್ಕು ಇಂಥದ್ದು ನೋಡಿಕೊಂಡು ಬೇಸಿಕ್ಲಿ ಸಪ್ರೇಟ್ ಮಾಡೋದಕ್ಕಂತ ಬಳಸ್ತಾ ಹೋಗ್ತೀವಿ. ಓಕೆ, ರಿಸ್ಕ್ ಮಿಟಿಗೇಷನ್ ಸ್ಟ್ರಾಟಜೀಸ್. ನೆಕ್ಸ್ಟ್ ಥಿಂಗು ರಿಸ್ಕ್ ಮಿಟಿಗೇಷನ್ ಸ್ಟ್ರಾಟಜೀಸಲ್ಲಿ ಬೇರೆ ಸ್ಟ್ರಾಟಜಿಗೆಲ್ಲ ಬರ್ತಾ ಹೋಗ್ತವೆ. ದ ಫಸ್ಟ್ ಥಿಂಗ್ ಈಸ್ ರಿಡೆಂಡೆನ್ಸಿ ಹೆಂಗೆ ಅಂತಂದರೆ ಒಂದು ಕಾಪಿ ಇನ್ನೊಂದ್ಸತಿ ಕ್ರಿಯೇಟ್ ಮಾಡ್ಕೊಳ್ಳೋ. ಆ ರಿಡೆಂಡೆನ್ಸಿಲಿ ಏನು ಮಾಡ್ತೀನಿ ಅಂತಂದರೆ ನೀನು ಇನ್ನೊಂದು ಕಾಪಿನ ಸ್ಟೋರ್ ಮಾಡ್ಕೋತೀಯ ಆಯಿತಾ. ಇದು ಹಿಂಗೆ ಏನು ಮಾಡುತ್ತೆ, ಇಮಿಡಿಯೇಟಾಗಿ ನೀನು ಡೇಟಾ ಲಾಸ್ ಮಾಡ್ಕೊಂಬಿಟ್ಟೆ ಈ ರಿಡೆಂಡೆಂಟ್ ಆಗಿರೋ ಇದರಿಂದ ನೀನು ಬೇಸಿಕಲಿ ಡೇಟಾನ ರಿಕವರ್ ಮಾಡ್ಕೊಂಡ್ಬಿಡ್ತೀಯ ಆಯಿತಾ. ಅದೇ ಆಗಿರೋದಿಲ್ಲಿ ಇಂಪ್ಲಿಮೆಂಟಿಂಗ್ ರಿಡೆಂಡೆನ್ಸಿ ಮೆಷರ್ಸ್ ಲೈಕ್ RIAD ಅಥವಾ ಮಿರರಿಂಗ್ ಅಂತಲೂ ಕರಿತೀವಿ ಇದನ್ನು ಆಯಿತಾ. RIAD ಅಂದರೆ ರಿಡೆಂಡೆಂಟ್ ಅರೇ ಆಫ್ ಇಂಡಿಪೆಂಡೆಂಟ್ ಡಿಸ್ಕ್ಸು. ಪ್ರತಿಯೊಂದು ಇಂಡಿಪೆಂಡೆಂಟ್ ಡಿಸ್ಕೂ ಸಹ ರಿಡೆಂಡೆಂಟ್ ಅರೇ ಕ್ಯಾರಿ ಮಾಡ್ಕೋಗ್ತೀಯ ಅಥವಾ ಮಿರರ್ ಮಾಡ್ಕೋಗ್ತೀಯ ಟು ಸೇಫ್ ಗಾರ್ಡ್ ಅಗೇನ್ಸ್ಟ್ ಹಾರ್ಡ್ವೇರ್ ಫೇಲ್ಯೂರ್ಸ್. ಈ ಹಾರ್ಡ್ವೇರ್ ಫೇಲ್ಯೂರ್ಸ್ ಆಗ್ಬಿಡ್ತಾವಲ್ಲ ಅದನ್ನು ಇದು ಸೇಫ್ ಗಾರ್ಡ್ ಮಾಡುತ್ತೆ. ಆ್ಯಂಡ್ ದೆನ್ ಡೇಟಾ ಲಾಸಸ್. ನೆಕ್ಸ್ಟು ಬ್ಯಾಕಪ್ ಆ್ಯಂಡ್ ದೆನ್ ಡಿಸಾಸ್ಟರ್ ರಿಕವರಿ ಆಯಿತಾ. ಬ್ಯಾಕಪ್ಪು ಅಥವಾ ಡಿಸಾಸ್ಟರ್ ರಿಕವರಿ, ಕ್ರಿಯೇಟಿಂಗ್ ರೆಗ್ಯುಲರ್ ಬ್ಯಾಕಪ್ಸ್ ಆಫ್ ಕ್ರಿಟಿಕಲ್ ಡೇಟಾ
ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಡಿಸಾಸ್ಟರ್ ರಿಕವರಿ. ನೋಡಿ, ಕ್ರಿಯೇಟ್ ಮಾಡ್ಕೋತೀವಿ ರೆಗ್ಯುಲರ್ ಬ್ಯಾಕಪ್ ಆಫ್ ವಾಟ್ ಕ್ರಿಟಿಕಲ್ ಡೇಟಾ ಆ್ಯಂಡ್ ದೆನ್ ಎಸ್ಟಾಬ್ಲಿಷಿಂಗ್ ದ ಡಿಸಾಸ್ಟರ್ ರಿಕವರಿ. ಈ ಡಿಸಾಸ್ಟರ್ ರಿಕವರಿನ ಎಸ್ಟಾಬ್ಲಿಷ್ ಮಾಡ್ಕೋತೀವಿ. ಒಂದು ಇದನ್ನು ಕಾಪಿ ಮಾಡ್ಕೋತೀವಿ, ಇದನ್ನು ಏನಪ್ಪ ಕ್ರಿಟಿಕಲ್ ಬ್ಯಾಕಪ್ ಕ್ರಿಯೇಟ್ ಮಾಡ್ಕೋತೀವಿ, ಆದಮೇಲೆ ಡಿಸಾಸ್ಟರ್ ರಿಕವರಿ ಮಾಡ್ಕೋತೀವಿ. ಪ್ಲಾನ್ಸ್ ಟು ಮಿನಿಮೈಸ್ ಡೌನ್ ಟೈಮ್ ಆ್ಯಂಡ್ ದೆನ್ ಡೇಟಾ ಲಾಸ್ ಇನ್ ದ ಈವೆಂಟ್ ಆಫ್ ಎನ್ ಕ್ಯಾಟಾಸ್ಟ್ರೋಫಿಕ್ ಫೇಲ್ಯೂರ್ಸ್. ನೆಕ್ಸ್ಟ್ ಬರೋದಾದರೆ ಸೆಕ್ಯೂರಿಟಿ ಮೆಷರ್ಸು. ಸೆಕ್ಯೂರಿಟಿ ಮೆಷರ್ಸ್ ಬರೋದಾದರೆ ಎಂಪ್ಲಾಯಿಂಗ್ ರೋಬಸ್ಟ್ ಸೆಕ್ಯೂರಿಟಿ ಮೆಷರ್ಸ್ ಸಚ್ ಆಸ್ ಎನ್ಕ್ರಿಪ್ಷನ್, ಆಕ್ಸೆಸ್ ಕಂಟ್ರೋಲ್ಸ್ ಆ್ಯಂಡ್ ದೆನ್ instruction detection systems to protect against unauthorized access and data breaches. ಆಯಿತಾ, ಸೆಕ್ಯೂರಿಟಿ ಮೆಷರ್ಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ರಾಬಸ್ಟ್ ಸೆಕ್ಯೂರಿಟಿ ಮೆಷರ್ಸನ್ನು ಇಂಪ್ಲಿಮೆಂಟ್ ಮಾಡ್ಕೋತೀವಿ, ಸಚ್ ಆಸ್ ಎನ್ಕ್ರಿಪ್ಷನ್ ಮತ್ತು ಆಕ್ಸೆಸ್ ಕಂಟ್ರೋಲ್ಸನ್ನು. ಆ್ಯಂಡ್ ದೆನ್ ಅದಾದಮೇಲೆ ಏನು ಮಾಡ್ತೀವಿ ಅಂತಂದರೆ ಇನ್ಸ್ಟ್ರಕ್ಷನ್ ಡಿಟೆಕ್ಷನ್ ಸಿಸ್ಟಮ್ಸನ್ನು ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಅನ್ಆಥರೈಸ್ ಆಕ್ಸೆಸ್. ಈಗ ನೋಡಿ, ಯಾವ ಸೆಕ್ಯೂರಿಟಿ ಆಗಿರಲಿ ಯಾವುದು ಫುಲ್ ಸೆಕ್ಯೂರ್ ಆಗಿರೋದಿಲ್ಲ. ಆಯಿತಾ, ಆಫ್ಕೋರ್ಸ್ ಸಣ್ಣ ಪುಟ್ಟ ಅದ್ರದ್ದು ಒಂದು ಐಡೆಂಟಿಟಿ ಸಿಕ್ಕಾಕೊಂಡ್ರು ಅನ್ಆಥರೈಸ್ಡ್ ಆಕ್ಸೆಸ್ಗೆ ಅದು ಕಾಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೆಕ್ಯೂರಿಟಿ ಮೆಷರ್ಸ್ ಇಂಪ್ಲಿಮೆಂಟ್ ಮಾಡಲೇಬೇಕಾಗಿರುತ್ತೆ. ನೆಕ್ಸ್ಟು ಪರ್ಫಾರ್ಮೆನ್ಸ್ ಆಪ್ಟಿಮೈಸ್ ಮಾಡ್ಕೋತೀರ. ಅದಾದಮೇಲೆ ರಿಸ್ಕನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಇನ್ ಕೇಸಸ್. ನೋಡಿ, ಈಗ ಸಣ್ಣ ನೀವು ಮಷಿನ್ಸಿಂದ ಹಿಡಿದು ನಾವು ಬೇರೆ ಬೇರೆ ಮಷಿನ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀವಲ್ವಾ, ಆ ಥರ. ಇನ್ ಸಮ್ ಕೇಸಸ್ ಇಟ್ ಮೇ ಬಿ ಬೆನಿಫಿಷಿಯಲ್ ಟು ಟ್ರಾನ್ಸ್ಫರ್ ಸರ್ಟನ್ ರಿಸ್ಕ್ ಟು ಎಕ್ಸ್ಟರ್ನಲ್ ಪಾರ್ಟೀಸ್ ಥ್ರೂ ಇನ್ಸೆಕ್ಯೂರ್ ಆರ್ ಸೆವೆರಲ್ ಲೆವೆಲ್ ಅಗ್ರಿಮೆಂಟ್ಸ್. ಒಂದು ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ಸ್ ಮೇಲೆ ಅಥವಾ ಇನ್ಸೆಕ್ಯೂರ್ ಪ್ರಾಕ್ಟೀಸಸ್ ಮೇಲೆ ನಾವು ಇದನ್ನು ಕಳಿಸ್ಬೋದಾಗಿರುತ್ತೆ ಬೇರೆ ಬೇರೆ ಎಕ್ಸ್ಟರ್ನಲ್ ಸೋರ್ಸಸ್ಗಳಿಗೆ, ಆಯಿತಾ, ಪಾರ್ಟೀಸ್ಗಳಿಗೆ. ಓಕೆ, ಅದಾದಮೇಲೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತಂದರೆ, ಈಗ ಈ ರಿಸ್ಕನ್ನು ಇದು ಮಾಡಿದ್ರೆ, ಅಂದರೆ ಈ ರಿಸ್ಕ್ ಬರ್ತಿದ್ದಾರೋ ಈ ರಿಸ್ಕಿಂದ ಎಷ್ಟು ನನಗೆ ಕಾಸ್ಟ್ ಬೆನಿಫಿಟ್ ಆಗುತ್ತೆ, ಕಾಸ್ಟ್ ಇದಾಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು. ರಿಸ್ಕ್ ಟ್ರೇಡ್ ಇನ್ವಾಲ್ವ್ಸ್ ಎವ್ಯಾಲ್ಯೂಯೇಟಿಂಗ್ ದ ಪೊಟೆನ್ಷಿಯಲ್ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಇಂಪ್ಲಿಮೆಂಟಿಂಗ್ ರಿಸ್ಕು. ಆ ರಿಸ್ಕನ್ನು ಇಂಪ್ಲಿಮೆಂಟ್ ಮಾಡೋದಿದ್ರೆ ನನಗೆ ಎಷ್ಟು ಪೊಟೆನ್ಷಿಯಲ್ ಕಾಸ್ಟ್ ನನಗೆ ಎಫೆಕ್ಟಿವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡುತ್ತಿದೆ, ಆಯಿತಾ. ದಿಸ್ ಅನಾಲಿಸಿಸ್ ಹೆಲ್ಪ್ಸ್ ಇನ್ ಮೇಕಿಂಗ್ ಇನ್ಫಾರ್ಮ್ಡ್ ಡಿಸಿಷನ್ಸ್ ಅಬೌಟ್ ರಿಸ್ಕ್ ಟ್ರೇಡ್ಸ್ ಆಫ್. ಓಕೆ, ನೆಕ್ಸ್ಟು ಕಂಟಿನ್ಯೂಸ್ ಮಾನಿಟರಿಂಗ್ ಆ್ಯಂಡ್ ದೆನ್ ಅಡಾಪ್ಷನ್. ರಿಸ್ಕ್ ಟ್ರೇಡ್ ಈಸ್ ಅನ್ ಆನ್ಗೋಯಿಂಗ್ ಪ್ರಾಸೆಸ್. ಯಾವ ಬೇಕಾದ್ರೂ ಏನು ಬೇಕಾದ್ರೂ ಫೇಲ್ಯೂರ್ ಆಗ್ಬೋದು. ಸೊ ಅದಕ್ಕೆ ಇದನ್ನು ಕಂಟಿನ್ಯೂ ಮಾನಿಟರ್ ಮತ್ತು ಅಡಾಪ್ಷನ್ ಬೇಕಾಗಿರುತ್ತೆ. ರೆಗ್ಯುಲರ್ ಮಾನಿಟರಿಂಗ್ ಆಫ್ ದ ಸ್ಯಾನ್ ಪರ್ಫಾರ್ಮೆನ್ಸಸ್, ಎಮರ್ಜಿಂಗ್ ಥ್ರೆಟ್ ಆ್ಯಂಡ್ ದ ಟೆಕ್ನಾಲಜೀಸ್ ಅಡ್ವಾಂಟೇಜಸ್ ಇಸ್ ಎಸೆನ್ಷಿಯಲ್ ಟು ಅಡಾಪ್ಟ್ ರಿಸ್ಕ್ ಮಿಟಿಗೇಷನ್ ಸ್ಟ್ರಾಟಜೀಸ್ ಅಕಾರ್ಡಿಂಗ್ಲಿ. ಓಕೆ, ಸೊ ಇನ್ನೊಂದು ನೋಡ್ಕೊಂಬೋಣ. ದೇರ್ ಆರ್ ಆ್ಯಕ್ಚುಲಿ 1 2 3 4 5 things are there. First thing is risk identification and risk assessment, and the third thing is risk mitigation strategies, and the fourth thing is cost benefit risks. Adadmele the fifth thing is continuous monitoring and adoption protocol that helps ensure secure communication between clients and servers over insecure network. ಈ ಕಾರ್ವೈರಸ್ ಏನು ಗೊತ್ತಾ, ಈಗ ಒಂದು ಇನ್ಸೆಕ್ಯೂರ್ ನೆಟ್ವರ್ಕ್ ಇರುತ್ತೆ, ಆಯಿತಾ, ಅದ್ರ ಮೇಲೆ ಸೆಕ್ಯೂರ್ ಕಮ್ಯುನಿಕೇಷನ್ ಮಾಡಿಸುತ್ತೆ. ಯಾರ ಹತ್ರ? ಈ ಹೋಸ್ಟ್ ಮತ್ತು ಬಿಟ್ವೀನ್ ಕ್ಲೈಂಟ್ ಮತ್ತು ಸರ್ವರ್ ಮಧ್ಯ, ಆಯಿತಾ. ಇಟ್ ಯೂಸಸ್ ಸೆಕ್ಯೂರಿಟಿ ಕೀ ಕ್ರಿಪ್ಟೋಗ್ರಾಫಿ ಟು ಪ್ರೊವೈಡ್ ಸ್ಟ್ರಾಂಗ್ ಅಥೆಂಟಿಕೇಷನ್. ಇದು ಸೀಕ್ರೆಟ್ ಕೀ ಕ್ರಿಪ್ಟೋಗ್ರಫಿ ಪ್ರಾಬ್ಲಮ್ ಮಾಡುತ್ತಂತೆ ಟು ಪ್ರೊವೈಡ್ ಸ್ಟ್ರಾಂಗ್ ಅಥೆಂಟಿಕೇಷನ್. ನೆಕ್ಸ್ಟು ಹಿಯರ್ ಸಿಂಪ್ಲಿಫೈಡ್ ಬ್ರೇಕ್ ಡೌನ್ ಆಫ್ ದ ಕೆರ್ಬರೋಸ್ ವರ್ಕ್ಸ್. ಕೆರ್ಬರೋಸ್ ಅಂದರೆ ಏನು ಹೇಳಿ, ಇದೊಂದು ಇನ್ಸೆಕ್ಯೂರ್ ಮೀಡಿಯಮ್ ಮೇಲೆ ಸೆಕ್ಯೂರ್ ಕಮ್ಯುನಿಕೇಷನ್ ಮಾಡಿಸುತ್ತೆ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ದ ಸರ್ವರ್. ಆ್ಯಂಡ್ ಇದೇನು ಮಾಡುತ್ತೆ ಅಂತಂದರೆ ಕೆಲವೊಂದಿಷ್ಟು ಸೀಕ್ರೆಟ್ ಕೀ ಯೂಸ್ ಮಾಡುತ್ತೆ ಆಫ್ ಕ್ರಿಪ್ಟೋಗ್ರಫಿ ಟು ಪ್ರೊವೈಡ್ ಸ್ಟ್ರಾಂಗ್ ಅಥೆಂಟಿಕೇಷನ್, ಆಯಿತಾ. ಓಕೆ, ಅದನ್ನು ಸಿಂಪಲ್ ಬ್ರೇಕ್ ಡೌನ್ ಕೆಳಗಡೆ ನೋಡಿ. ಫಸ್ಟ್ ಥಿಂಗ್ ಇಸ್ ಅಥೆಂಟಿಕೇಷನ್, ಆಯಿತಾ. ಅಥೆಂಟಿಕೇಷನ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕ್ಲೈಂಟ್ ಮತ್ತು ಸರ್ವರ್ ಏನು ಮಾಡ್ತವೆ, ಪ್ರೂವ್ ದಟ್ ದೇರ್ ಐಡೆಂಟಿಟಿ ಟು ಈಚ್ ಅದರ್ ಯೂಸಿಂಗ್ ಕ್ರಿಪ್ಟೋಗ್ರಫಿ. ಈಗ ನಾನು ಕ್ಲೈಂಟು, ನೀನು ಸರ್ವರ್ ಅಂತ ಅದು ಪ್ರೂವ್ ಮಾಡ್ಕೊಬೇಕಾಗಿರುತ್ತೆ. ಪಾಸ್ವರ್ಡ್ ಅದೆಲ್ಲ ಕೊಟ್ಕೊಂಡು, ಆಯಿತಾ. ನೆಕ್ಸ್ಟು ದ ಕ್ಲೈಂಟ್ ಒಬ್ಟೈನ್ಸ್ ದ ಟಿಕೆಟ್ ಫ್ರಮ್ ದ ಸ್ಪೆಸಿಫಿಕ್ ಸರ್ವರ್ ಆ್ಯಂಡ್ ದ ಸರ್ವರ್ ಡಿಕ್ರಿಪ್ಟ್ಸ್ ದ ಟಿಕೆಟ್ ಯೂಸಿಂಗ್ ದ ಸೀಕ್ರೆಟ್ ಕೀ. ಕ್ಲೈಂಟ್ಸು ಈ ಸೀಕ್ರೆಟ್ ಕೀನ ಅಂದರೆ ಟಿಕೆಟ್ಸನ್ನು ಸ್ಪೆಸಿಫಿಕ್ ಸರ್ವರ್ ಸಿಕ್ಕಾಗುತ್ತೆ. ಈ ಸರ್ವರ್ ಏನು ಮಾಡುತ್ತೆ ಅಂತಂದರೆ ಡಿಕ್ರಿಪ್ಟ್ ಮಾಡ್ತದೆ ಟಿಕೆಟ್ನ ಯೂಸಿಂಗ್ ದ ಸೀಕ್ರೆಟ್ ಕೀ, ಸಿಂಪಲ್. ಅದಾದಮೇಲೆ ಕೆರ್ಬರೋಸ್ ಕ್ಲೈಂಟು, ಕೆರ್ಬರೋಸ್ ಸರ್ವರು, ಆಮೇಲೆ ಪ್ರಿನ್ಸಿಪಲ್ಸು, ಸೆಕ್ಯೂರಿಟಿ, ಇಷ್ಟೇ ಇರ್ತಕ್ಕಂಥದ್ದು. ಅದಾದಮೇಲೆ ಆಥರೈಸೇಷನ್ ಪ್ರಾಸೆಸ್ ಬರುತ್ತೆ, ಆಯಿತಾ. ದಿಸ್ ಇಸ್ ಬೇಸಿಕಲಿ ದ ಮೇನ್ ಥಿಂಗ್ಸ್. ಸೊ ಕೆರ್ಬರೋಸ್ ಅಂದರೆ ಏನು ಗೊತ್ತಾಯಿತು, ಅಥೆಂಟಿಕೇಷನ್ ಹೆಂಗಾಗುತ್ತೆ ಅಂತ ಗೊತ್ತಾಯಿತು. ಅಥೆಂಟಿಕೇಷನ್ ಅಂದರೆ ಕ್ಲೈಂಟ್ ಮತ್ತು ಸರ್ವರ್ ಇಂಟ್ರೊಡ್ಯೂಸ್ ಮಾಡ್ಕೊಬೇಕಾಗಿರುತ್ತೆ. ಕ್ಲೈಂಟ್ ಹತ್ರ ನಿಮಗೆ ಟಿಕೆಟ್ ಸಿಗುತ್ತೆ ಇಲ್ಲಿಂದ ಸರ್ವರ್ ಏನು ಮಾಡ್ತಾರೆ, ಡಿಕ್ರಿಪ್ಟ್ ಮಾಡುತ್ತೆ ಯೂಸಿಂಗ್ ದ ಸೀಕ್ರೆಟ್ ಕೀ. ನೆಕ್ಸ್ಟು ಕೆರ್ಬರೋಸ್ ಕ್ಲೈಂಟಿಗೆ ಬರ್ತಾರೆ, ಎನಿ ಯೂಸರ್ ಆರ್ ಹೋಸ್ಟ್ ದಟ್ ಗೆಟ್ಸ್ ಅ ಸರ್ವಿಸ್ ಟಿಕೆಟ್ ಫ್ರಮ್ ದ ಕೆರ್ಬರೋಸ್ ಇಸ್ ಕಾಲ್ಡ್ ಆಸ್ ಕೆರ್ಬರೋಸ್ ಕ್ಲೈಂಟ್. ಸರ್ವರಿಂದ ನಿಮಗೇನಾದ್ರು ಸರ್ವಿಸಿಂದ ನಿಮ್ಗೇನಾದರೂ ಎನಿ ಯೂಸರ್ ಆರ್ ಹೋಸ್ಟ್ ಗೆಟ್ಸ್ ಅ ಸರ್ವಿಸ್ ಟಿಕೆಟ್ ಫ್ರಮ್ ದ ಕೆರ್ಬರೋಸ್ ಸರ್ವಿಸಿಂದ ನಿನಗೆ ಸರ್ವಿಸಸ್ಸಿಂದ ನಿನಗೇನಾದರೂ ಟಿಕೆಟ್ ಸಿಕ್ಕಿದ್ರೆ ನೀನು ಕೆರ್ಬರೋಸ್ ಕ್ಲೈಂಟ್ ಅಂತ ಕನ್ಸಿಡರ್ ಮಾಡ್ಕೋತೀಯ. ಕ್ಲೈಂಟ್ ಅಥೆಂಟಿಕೇಟ್ಸ್ ದೆಮ್ಸೆಲ್ಫ್ ಟು ಸರ್ವರ್ಸ್ ಯೂಸಿಂಗ್ ಕೆರ್ಬರೋಸ್. ಈ ಕ್ಲೈಂಟ್ಗಳು ಇದಕ್ಕೆ ಅಥೆಂಟಿಕೇಟ್ ಮಾಡ್ಕೊಳ್ಳುತ್ತೆ ದೆಮ್ಸೆಲ್ಫ್ ಟು ದ ಸರ್ವರ್ ಯೂಸಿಂಗ್ ಕೆರ್ಬರೋಸ್, ಸಿಂಪಲ್. ಕೆರ್ಬರೋಸ್ ಸರ್ವರ್ ಬರ್ತಾರೆ. ದ ಕೀ ಡಿಸ್ಟ್ರಿಬ್ಯೂಷನ್ ಸೆಂಟರ್, KDC, ಕೀ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಸ್ ದ ಕೆರ್ಬರೋಸ್ ಸರ್ವರ್.
ಈ ಕೀ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಏನಿರುತ್ತೆ ಅದೇ ನಿಮ್ಮ ಕೆರ್ಬರೋಸ್ ಸರ್ವರ್ ಆಗಿರುತ್ತೆ. ಇಟ್ ಇಂಪ್ಲಿಮೆಂಟ್ಸ್ 2 ಸರ್ವಿಸಸ್, ಒಂದು ಅಥೆಂಟಿಕೇಶನ್ ಸರ್ವಿಸಸ್ಸು, ಇನ್ನೊಂದು ಟಿಕೆಟ್ ಗ್ರಾಂಟಿಂಗ್ ಸರ್ವಿಸಸ್ ಆಯಿತಾ. ಟಿಕೆಟ್ ಗ್ರಾಂಟಿಂಗ್ ಯಾರು ಕೊಡ್ತೀರಾ ಹೇಳಿ? ಟಿಕೆಟ್ ಗ್ರಾಂಟಿಂಗ್ ಫಾರ್ ದ ಕೆರ್ಬರೋಸ್ ಕ್ಲೈಂಟ್ಗೆ. ಅಥೆಂಟಿಕೇಶನ್ ಸರ್ವಿಸ್ ಏನು ಹೇಳಿ? ಇಲ್ಲಿ ಸೀಕ್ರೆಟ್ ಕೀ ಯೂಸ್ ಮಾಡ್ಕೊಂಡು ನೀವು ಏನಪ್ಪ ಅದನ್ನು ಡಿಕ್ರಿಪ್ಟ್ ಮಾಡ್ಕೋತೀರಾ ಆಯಿತಾ. ಸೊ ಇಲ್ಲಿ ಬೇಸಿಕಲಿ ಆಗತಕ್ಕಂಥದ್ದು. ಇದಾದಮೇಲೆ ದ ಕೆ ಡಿ ಸಿ ಕೀ ಡಿಸ್ಟ್ರಿಬ್ಯೂಷನ್ ಸರ್ವಿಸಸ್. ಕೀ ಡಿಸ್ಟ್ರಿಬ್ಯೂಷನ್ ಸೆಂಟರು ಸೆಕ್ಯೂರ್ಲಿ ಸ್ಟೋರ್ಸ್ ಪಾಸ್ವರ್ಡ್ಸ್ ಅಸೋಸಿಯೇಟೆಡ್ ವಿತ್ ಈಚ್ ಯೂಸರ್ ಆರ್ ಸರ್ವಿಸ್. ಯಾವ ಯೂಸರ್ ಮತ್ತು ಸರ್ವಿಸ್ ಅಸೋಸಿಯೇಟ್ ಆಗಿದೆ ಪಾಸ್ವರ್ಡ್ಗಳು ಅದನ್ನು ಸೆಕ್ಯೂರಾಗಿ ಇಟ್ಕೊಳ್ಳುತ್ತೆ ಇಲ್ಲಿ. ನೆಕ್ಸ್ಟು ಪ್ರಿನ್ಸಿಪಲ್ಸ್ ಬರ್ತಾರೆ. ಯೂಸರ್ಸ್ ಆ್ಯಂಡ್ ಸರ್ವಿಸಸ್ ದ್ಯಾಟ್ ಹ್ಯಾವ್ ಅ ಸೀಕ್ರೆಟ್ ಕೀ ಸ್ಟೋರ್ಡ್ ಇನ್ ದ ಕೆ ಡಿ ಸಿ ಡೇಟಾಬೇಸ್ ಆರ್ ನೋನ್ ಆ್ಯಸ್ ಪ್ರಿನ್ಸಿಪಲ್ಸ್. ಪ್ರಿನ್ಸಿಪಲ್ಸ್ ಅಂದರೆ users and then services that have a secret key stored in the KDC database are known as principals. ಸೆಕ್ಯೂರಿಟಿ ಬರ್ತದೆ ಗೊತ್ತಾಗ್ತಾರೆ. ಪ್ರಿನ್ಸಿಪಲ್ಸ್ ಏನು ಅಂತ? ಪ್ರಿನ್ಸಿಪಲ್ಸ್ ಅಂದರೆ ಯೂಸರ್ಸ್ ಮತ್ತು ಯೂಸರ್ ಸರ್ವಿಸಸ್ ದ್ಯಾಟ್ ಹ್ಯಾವ್ ಅ ಸೀಕ್ರೆಟ್ ಕೀ. ಯೂಸರ್ಸ್ ಆ್ಯಂಡ್ ಸರ್ವಿಸಸ್ ದ್ಯಾಟ್ ಹ್ಯಾವ್ ಅ ಸೀಕ್ರೆಟ್ ಕೀ ಸ್ಟೋರ್ಡ್ ಇನ್ ದ ಕೆ ಡಿ ಸಿ. ನಮ್ಮ ಈ ಕೀ ಡಿಸ್ಟ್ರಿಬ್ಯೂಟೆಡ್ ಸೆಂಟರಲ್ಲಿ ಏನಾದರೂ ಸೀಕ್ರೆಟ್ ಕೀ ಇಟ್ಟಿದ್ರೆ ಯೂಸರ್ ಸರ್ವಿಸಸ್ಸು ಅದನ್ನು ನಾವು ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಡೇಟಾಬೇಸ್ ಆರ್ ನೋನ್ ಆಸ್ ಪ್ರಿನ್ಸಿಪಲ್ಸ್. ಅದಾದಮೇಲೆ ಸೆಕ್ಯೂರಿಟಿ. ಕೆರ್ಬರೋಸ್ ಇಸ್ ಕಾಮನ್ಲಿ ಯೂಸ್ ಇನ್ ಮೈಕ್ರೋಸಾಫ್ಟ್ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ಸ್ for authentication, but it can also be used for security functions in UI Unix environment. ಆಯಿತಾ. ನೆಕ್ಸ್ಟು authorization process in Kerberos. Authorization process in Kerberos ಬರ್ತಾರೆ. ಫಸ್ಟ್ ಒನ್ ಇಸ್ ಯೂಸರ್ ಲಾಗಿನ್ ಆಯಿತಾ. ದ ಯೂಸರ್ ಎಂಟರ್ಸ್ ದೇರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಟು ಲಾಗ್ ಇನ್ ಟು ದೇರ್ ವರ್ಕ್ ಸ್ಟೇಷನ್ ಇನ್ ದ ಆಕ್ಟಿವ್ ಡೈರೆಕ್ಟರಿ ಡೊಮೈನ್. ಅದಾದಮೇಲೆ ರಿಕ್ವೆಸ್ಟಿಂಗ್ ಅ ಟಿಕೆಟ್. ಇದು ಟಿಕೆಟ್ ರಿಕ್ವೆಸ್ಟ್ ಮಾಡ್ಕೊಡ್ತಾರೆ ನೋಡಿ. ಅಥೆಂಟಿಕೇಶನ್ ಪ್ರಾಸೆಸಿಂಗ್ ಕೆರ್ಬರೋಸ್. ಯೂಸರ್ ಫಸ್ಟ್ ಲಾಗಿನ್ ಆಗ್ತಾನೆ. ಯೂಸರ್ ಎಂಟರ್ಸ್ ದೇರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಟು ಲಾಗಿನ್ ಟು ದೇರ್ ವರ್ಕ್ ಸ್ಟೇಷನ್ ಇನ್ ದ ಆಕ್ಟಿವ್ ಡೈರೆಕ್ಟರಿ ಡೊಮೈನ್. ಅದಾದಮೇಲೆ ರಿಕ್ವೆಸ್ಟಿಂಗ್ ಎ ಟಿಕೆಟ್ ಯಾರು ಹೇಳಿ ಪ್ರೊಡ್ಯೂಸ್ ಮಾಡೋದು? ಕೆರ್ಬರೋಸ್ ಸರ್ವರ್ ಆಯಿತಾ. ದ ಕ್ಲೈಂಟ್ ಕಂಪ್ಯೂಟರ್ ಸೆಂಡ್ಸ್ ಅ ರಿಕ್ವೆಸ್ಟ್ ಟು ದ ಕೀ ಡಿಸ್ಟ್ರಿಬ್ಯೂಷನ್ ಸೆಂಟರ್ಗೆ ರಿಕ್ವೆಸ್ಟ್ ಕಳಿಸುತ್ತೆ ಫಾರ್ ಕೆರ್ಬರೋಸ್ ಟಿಕೆಟ್. ದ ಕೆ ಡಿ ಸಿ ವೆರಿಫೈಸ್ ದಟ್ ದ ಯೂಸರ್ಸ್ ಲಾಗಿನ್ ಇನ್ಫಾರ್ಮೇಷನ್ ಫ್ರಮ್ ದ ಆಕ್ಟಿವ್ ಡೈರೆಕ್ಟರಿ. ಅದಾದಮೇಲೆ ಟಿಕೆಟ್ ಗ್ರಾಂಟಿಂಗ್ ಟಿಕೆಟ್ ಆಯಿತಾ. ಓಕೆ, ಟಿಕೆಟ್ ಏನಪ್ಪ ಇದು? ಓಕೆ, ನೆಕ್ಸ್ಟು ದ ಕೆ ಡಿ ಸಿ ರೆಸ್ಪಾನ್ಸಿಬಲ್ ದ ಎನ್ಕ್ರಿಪ್ಟೆಡ್ ಟಿಕೆಟ್ ಗ್ರಾಂಟಿಂಗ್ ಟಿಕೆಟ್. ಓಕೆ, ಆ್ಯಂಡ್ ದ ಸೆಷನ್ ಕೀ. ಓಕೆ, ಸೆಷನ್ ಕೀ ಮತ್ತು ಟಿಕೆಟ್ ಗ್ರಾಂಟಿಂಗ್ ಟಿಕೆಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅದು. ದ ಟಿ ಜಿ ಟಿ ಕ್ಯಾನ್ ಓನ್ಲಿ ಬಿ ಡಿಕ್ರಿಪ್ಟೆಡ್ ಬೈ ದ ಕೆ ಡಿ ಸಿಯಿಂದ ಮಾತ್ರ ಟಿ ಜಿ ಟಿನ ಡಿಕ್ರಿಪ್ಟ್ ಮಾಡೋಕ್ಕಾಗತಕ್ಕಂಥದ್ದು. ಆ್ಯಂಡ್ ದ ಕ್ಲೈಂಟ್ ಕ್ಯಾನ್ ಓನ್ಲಿ ಡಿಕ್ರಿಪ್ಟ್ ದ ಸೆಷನ್ ಕೀನ ಬರೀ ಕ್ಲೈಂಟ್ ಮಾತ್ರ ಡಿಕ್ರಿಪ್ಟ್ ಮಾಡೋಕ್ಕಾಗುವಂಥದ್ದು ಆಯಿತಾ. ನೆಕ್ಸ್ಟು ರಿಕ್ವೆಸ್ಟಿಂಗ್ ಸರ್ವಿಸ್ನ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ. ವೆನ್ ದ ಕ್ಲೈಂಟ್ ನೀಡ್ಸ್ ಆಕ್ಸೆಸ್ ಫಾರ್ ಸ್ಪೆಸಿಫಿಕ್ ಸರ್ವಿಸ್ ಇಟ್ ಸೆಂಡ್ಸ್ ರಿಕ್ವೆಸ್ಟ್ ಟು ಕೆ ಡಿ ಸಿ ಇನ್ಕ್ಲೂಡಿಂಗ್ ದ ಪ್ರೀವಿಯಸ್ ಜನರೇಟೆಡ್ ಟಿ ಜಿ ಟಿ ಎನ್ಕ್ರಿಪ್ಟೆಡ್ ವಿತ್ ದ ಸೆಷನ್ ಕೀ ಇರಲೇಬೇಕಾಯ್ತಾ. ಅದು ಸೆಷನ್ನ ಕಂಟಿನ್ಯೂ ಮಾಡಲಿಕ್ಕೆ ಸೆಷನ್ ಕೀ ಯಾರ ಹತ್ರ ಇರುತ್ತೆ? ಹೋಸ್ಟ್ ಹತ್ರ ಇರುತ್ತೆ ಆಯಿತಾ. ಕ್ಲೈಂಟ್ ಹತ್ರ ಬೇಸಿಕ್ಲಿ ಇವಾಗ ಕ್ಲೈಂಟ್ಸ್ ನೀಡ್ಸ್ ಆಕ್ಸೆಸ್ ಟು ಸ್ಪೆಸಿಫಿಕ್ ಸರ್ವಿಸ್ ಇಟ್ ಸೆನ್ಸ್ ಎ ರಿಕ್ವೆಸ್ಟ್ ಫಾರ್ ಕೆ ಡಿ ಸಿ ಇನ್ಕ್ಲೂಡಿಂಗ್ ದ ಪ್ರೀವಿಯಸ್ ಗ್ಯಾರಂಟೆಡ್ ಟಿ ಜಿ ಟಿ ಎನ್ಕ್ರಿಪ್ಟೆಡ್ ವಿತ್ ದ ಸೆಷನ್ ಕೀ ಆ್ಯಂಡ್ ದ ಡೀಟೇಲ್ಸ್ ಆಫ್ ದ ರಿಕ್ವೆಸ್ಟ್ ರಿಸೋರ್ಸಸ್. ಈ ರಿಸೋರ್ಸ್ ಮಾಡ್ತಿರೋದು ಯಾವುದು ಡೀಟೇಲ್ಸ್ ಏನಿದೆ ಅದನ್ನು ಕಳಿಸುತ್ತೆ ಮತ್ತು ಕೀನೂ ಕಳಿಸುತ್ತೆ ಸೆಷನ್ ಕೀನ ಆಯಿತಾ. ನೆಕ್ಸ್ಟು authorization check. The KDC checks the user permission and activate directory and ensures that they are authorized to use the request services. ಅವ್ರು ಏನು ರಿಕ್ವೆಸ್ಟ್ ಮಾಡ್ತಾರೆ ಸರ್ವಿಸು ಆ ಸರ್ವಿಸ್ ನಾವು ಯೂಸ್ ಮಾಡೋ ಕೆಪಾಸಿಟಿ ಇದೆಯಾ ಅಂತ ಅದು ಚೆಕ್ ಮಾಡಿಬಿಟ್ಟು ಪರ್ಮಿಷನ್ ಗ್ರಾಂಟ್ ಮಾಡುತ್ತೆ. ನೆಕ್ಸ್ಟ್ ಸರ್ವಿಸ್ ಟಿಕೆಟು. ದ ಕೆ ಡಿ ಸಿ ಇಶ್ಯೂಸ್ ದ ಸರ್ವಿಸ್ ಟಿಕೆಟ್ ಟು ದ ಕ್ಲೈಂಟ್. ದಿಸ್ ಟಿಕೆಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಫಾರ್ ದ ಬೋತ್ ಕ್ಲೈಂಟ್ ಆ್ಯಂಡ್ ದ ಸರ್ವರ್ ಹೋಸ್ಟಿಂಗ್ request services. Next, accessing the services. The client sends the service ticket to the server hosting the required resources. And server authentication, server authorization. The server such as NAS device decrypts the server protection of the ticket and stores the information. As long as the client's Kerberos tickets is valid, the authorization process doesn't need to be repeated. Okay, the server automatically grants access to the appropriate resources. Okay, session establishment ಹೆಂಗಾಗುತ್ತೆ ನೋಡ್ಕೊಳ್ಳಿ. ಕೆರ್ಬರೋಸ್ ಅಥರೈಸೇಷನ್ ಸಿಂಪಲ್. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಕೆ ಡಿ ಸಿ ಕೆರ್ಬರೋಸ್ ಕೀ ಡಿಸ್ಟ್ರಿಬ್ಯೂಟೆಡ್ ಸೆಂಟರ್. ದಿಸ್ ಇಸ್ ಕೆರ್ಬರೋಸ್ ಅಲ್ಲ, ಕೀ ಡಿಸ್ಟ್ರಿಬ್ಯೂಟೆಡ್ ಸೆಂಟರ್ ಅಂತ. ಇಲ್ಲಿ ಐ ಡಿ ಇರುತ್ತೆ. ಫಸ್ಟ್ ಏನು ಮಾಡ್ತಾರೆ? ಐ ಡಿ ಪ್ರೂಫನ್ನು ತೋರಿಸ್ಬೇಕಾಗಿರುತ್ತೆ. ಅದಾದಮೇಲೆ ಟಿ ಜಿ ಟಿ ಇಲ್ಲಿ ಕನ್ಫರ್ಮ್ ಮಾಡ್ತಾನೆ ಆಯಿತಾ. ಅದಾದಮೇಲೆ ಏನು ಮಾಡ್ತಾನೆ? ಟಿ ಜಿ ಟಿ ಪ್ಲಸ್ ಸರ್ವರ್ ನೇಮ್ನ ಇಲ್ಲಿ ಕಳಿಸ್ತಾರೆ, ಸರ್ವರ್ ನೇಮ್. ಅದಾದಮೇಲೆ ಇದು ಈ ಕೆ ಬಿ ಕೆರ್ಬರೋಸ್ ಮತ್ತು ಕೆರ್ಬರೋಸ್ ಟಿಕೆಟ್ನ ಇದು ಕಳಿಸುತ್ತೆ. ಅದಾದಮೇಲೆ
ಇದು ಕರ್ಬರಸ್ ಟಿಕೆಟ್ನ ಎಲ್ಲಿಗೆ ಕೀ ಟ್ಯಾಬ್ ಕಳಿಸುತ್ತೆ, ಇದು ಸೆಷನ್ ಐ ಡಿನ ಕಳಿಸುತ್ತೆ ಅದಕ್ಕೆ ಕ್ಲೈಂಟ್ಗೆ. ಸೆಷನ್ ಐ ಡಿ ಇಟ್ಕೊಂಡು ಏನು ರಿಕ್ವೆಸ್ಟ್ ಮಾಡ್ತಾನೆ ಅದಾದಮೇಲೆ ಅವ್ನಿಗೆ ಏನು ಬೇಕಾದನ್ನು ಕಳಿಸ್ತಾ ಹೋಗ್ತಾನೆ ಅಷ್ಟೇ. ಇದು ಆ್ಯಕ್ಟಿವ್ ಡೈರೆಕ್ಟ್ರಿ ಆಯಿತಾ. ಸಿಂಪಲ್ ಒಂದು ಕ್ಲೈಂಟ್ ಇರುತ್ತೆ, ಫಸ್ಟು ಏನು ಮಾಡುತ್ತೆ, ಐ ಡಿ ಪ್ರೂಫ್ ವೆರಿಫೈ ಮಾಡ್ಕೊಳುತ್ತೆ, ಅದಾದಮೇಲೆ ಟಿ ಜಿ ಟಿ ಕಳಿಸುತ್ತೆ. ಟಿ ಜಿ ಟಿ ಏನು ಮಾಡುತ್ತೆ ಅಂದರೆ ಸರ್ವಿಸ್ ಟಿ ಜಿ ಟಿ ಪ್ಲಸ್ ಸರ್ವರ್ ನೇಮ್ ಕಳಿಸುತ್ತೆ. ಅದಾದಮೇಲೆ ಟಿಕೆಟ್ ಕಳಿಸುತ್ತೆ ಇದು ಕರ್ಬರಸ್ ಅದು ಟಿಕೆಟನ್ನು ಇದಕ್ಕೆ NAS ಡೈರೆಕ್ಟಿಗೆ ಕಳಿಸುತ್ತೆ. NAS ಡಿವೈಸ್ ಕಳಿಸುತ್ತೆ NAS ಡಿವೈಸ್ಗೆ. ಈ NAS ಡಿವೈಸ್ ಏನು ಮಾಡುತ್ತೆ ಅಂದರೆ ಅಲ್ಲಿ ಕೀ ಟ್ಯಾಬ್ ಇರುತ್ತೆ, ಆ ಕೀ ಟ್ಯಾಬಲ್ಲಿ ಆ ಕೀನ ಎಂಟರ್ ಮಾಡ್ಕೊಂಡು ನಿಮಗೆ ಸೆಷನ್ ಐ ಡಿ ಕೊಡುತ್ತೆ. ಆ ಸೆಷನ್ ಐ ಡಿ ಇಟ್ಕೊಂಡು ಏನು ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಬೋದು. ನಿನ್ನ ರಿಕ್ವೆಸ್ಟ್ ವ್ಯಾಲಿಡ್ ಆಗಿದ್ದರೆ ನಿನಗೆ ಕಂಟೆಂಟನ್ನು ಡೆಲಿವರಿ ಮಾಡುತ್ತೆ ಅಷ್ಟೇ. ಇದು ಕರ್ಬರಸ್ ಅಥೆಂಟಿಕೇಶನ್. Explain storage array based local replication. This is storage array based local replication. Storage array based local replication with neat diagram ಆಯಿತಾ. ಸ್ಟೋರೇಜ್ ಅರೇ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್ ಹೆಂಗೆ ಅಂತಂದರೆ, ಇಲ್ಲಿ ರೆಪ್ಲಿಕೇಶನ್ ಆಗತಕ್ಕಂಥದ್ದು ಬೇಸಿಕಲಿ ಒಂದೇ ರೆಪ್ಲಿಕೇಶನಲ್ಲಿ ಟಾರ್ಗೆಟ್ ಮತ್ತು ಸೋರ್ಸ್ ಮತ್ತು ಟಾರ್ಗೆಟ್ ಎರಡೂ ಒಂದೇ ಸ್ಟೋರೇಜ್ ಅರೇಲಿರುತ್ತೆ. ಆ್ಯಂಡ್ ದೆನ್ ಡಿಫ್ರೆಂಟ್ ಹೋಸ್ಟ್ಗಳು ಅದನ್ನು ಆಕ್ಸೆಸ್ ಮಾಡ್ತಿರ್ತವೆ ಆಯಿತಾ. ದ ರೆಪ್ಲಿಕೇಶನ್ ಪ್ರಾಸೆಸ್ ಪರ್ಫಾರ್ಮ್ ಬೈ ದ ಅರೇ ಆಪರೇಟಿಂಗ್ ಎನ್ವಿರಾನ್ಮೆಂಟ್. ಅರೇ ಆಪರೇಟಿಂಗ್ ಎನ್ವಿರಾನ್ಮೆಂಟಲ್ಲಿ ಇದು ಬೇಸಿಕ್ಲಿ ಆಗತಕ್ಕಂಥದ್ದು. ಆ್ಯಂಡ್ ನಾಟ್ ಯೂಸಿಂಗ್ ಹೋಸ್ಟ್ ರಿಸೋರ್ಸಸ್ ಲೈಕ್ CPU ಮತ್ತು ಮೆಮರಿ. ಹೋಸ್ಟ್ ಯಾವುದೇ ರೀತಿ CPU ಮತ್ತು ಮೆಮರಿನ ಯೂಸ್ ಮಾಡ್ಕೊಳ್ಳೋದಿಲ್ಲ ಇದು. ಆ್ಯಂಡ್ ರೆಪ್ಲಿಕೇಶನ್ ಆಪರೇಷನ್ ಡು ನಾಟ್ ಬರ್ಡನ್ ದ ಹೋಸ್ಟ್, ಅಲವಿಂಗ್ ದ ಫೋಕಸ್ ಆನ್ ಅದರ್ ಟಾಸ್ಕ್ಸ್. ಬೇರೆ ಟಾಸ್ಕ್ ಮೇಲೆ ಫೋಕಸ್ ಮಾಡಿಬಿಟ್ಟು ಯಾವುದೇ ರೀತಿ ಹೋಸ್ಟ್ನ ಬರ್ಡನ್ ಮಾಡೋದಿಲ್ಲ ಇದು. ಆ್ಯಂಡ್ ದ ರೆಪ್ಲಿಕಾ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಆನ್ ಆಲ್ಟರ್ನೇಟಿವ್ ಹೋಸ್ಟ್ ಫಾರ್ ಅದರ್ ಬಿಸ್ನೆಸ್ ಆಪರೇಷನ್. ಆ್ಯಂಡ್ ರಿಕ್ವೈರ್ಡ್ ರೆಪ್ಲಿಕಾ ಡಿವೈಸಸ್ ಆರ್ ಸೆಲೆಕ್ಟೆಡ್ ಆನ್ ದ ಸೇಮ್ ಅರೇ ಆ್ಯಂಡ್ ದ ಡೇಟಾ ಈಸ್ ರೆಪ್ಲಿಕೇಟೆಡ್ ಬಿಟ್ವೀನ್ ದ ಸೋರ್ಸ್ ಆ್ಯಂಡ್ ದ ರೆಪ್ಲಿಕಾ ಬೇಸ್. ಓಕೆ, ಸೋರ್ಸ್ ಆ್ಯಂಡ್ ರೆಪ್ಲಿಕಾ ಇದೆ. ದಿಸ್ ಇಸ್ ದ ಸ್ಟೋರೇಜ್ ಅರೇ. ಆ್ಯಂಡ್ ದೆನ್ ರೀಡ್ ಆ್ಯಂಡ್ ರೈಟ್ ಆಪರೇಷನ್ ಎರಡೂ ಕಡೆ ನಡೆಯುತ್ತೆ. ಒಂದು ಕಡೆ ಪ್ರೊಡಕ್ಷನ್ ಹೋಸ್ಟ್ ಇರುತ್ತೆ, ಇನ್ನೊಂದು ಕಡೆ PC ಹೋಸ್ಟ್ ಇರುತ್ತೆ. ದಿಸ್ ಇಸ್ ದ ಸ್ಟೋರೇಜ್ ಅರೇ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್. ಅದಾದಮೇಲೆ ನೆಕ್ಸ್ಟು ಓಕೆ, ರೈಟ್ ಬಿಲೋ ಒನ್ ಇಫ್ ದೇ ಆಸ್ಕ್ ದ ಟೈಪ್ ಆಫ್ ಇಟ್. ಓಕೆ ಸ್ಟೋರೇಜ್ ಅರೇ ಬೇಸ್ಡು ಇದರದ್ದು ಟೈಪ್ಸ್ ಬರೆದಾರೆ ಬೇಸಿಕಲಿ. ಫುಲ್ ವಾಲ್ಯೂಮ್ ಮಿರರು, ಅದಾದಮೇಲೆ ಪಾಯಿಂಟರ್ ಬೇಸ್ಡ್ ಫುಲ್ ವಾಲ್ಯೂಮ್ ರೆಪ್ಲಿಕೇಶನ್ನು, ಅದಾದಮೇಲೆ ಕಾಪಿ ಆ್ಯಂಡ್ ಫಸ್ಟ್ ಆಕ್ಸೆಸ್ಸಾ, ಪಾಯಿಂಟರ್ ಬೇಸ್ಡ್ ವಿಜುವಲ್ ರೆಪ್ಲಿಕೇಶನ್. ಸ್ವಲ್ಪ ದೊಡ್ಡದಾಗಿದೆ ಆ್ಯಕ್ಚುಲಿ, ನೋಡ್ಕೊಳ್ಳೋಣ ಒಂದ್ಸತಿ ಅದಕ್ಕೂ. ಫುಲ್ ವಾಲ್ಯೂಮ್ ಮಿರರಿಂಗ್ ಆಯಿತಾ. ದ ಟಾರ್ಗೆಟ್ ಡಿವೈಸ್ ಇಸ್ ಅಟ್ಯಾಚ್ಡ್ ಟು ದ ಸೋರ್ಸ್ ಆ್ಯಂಡ್ ದ ಆ್ಯಕ್ಟ್ ಆಸ್ ಮಿರರು. ಟಾರ್ಗೆಟ್ ಡಿವೈಸ್ ಸೋರ್ಸ್ಗೆ ಅಟ್ಯಾಚ್ ಆಗಿಬಿಡುತ್ತೆ ಆ್ಯಂಡ್ ಇದು ಮಿರರ್ ಥರ ಆ್ಯಕ್ಟ್ ಮಾಡುತ್ತೆ. ಸಚ್ ಆಸ್ ಮಿರರ್ ಡೇಟಾ ಫ್ರಮ್ ದ ಸೋರ್ಸ್ ಇಸ್ ಕಾಪಿಡ್ ಟು ದ ಟಾರ್ಗೆಟ್ ಆ್ಯಂಡ್ ದೆನ್ ಅಪ್ಡೇಟ್ಸ್ ಆನ್ ದ ಸರ್ವರ್ ಆರ್ ಆಲ್ಸೋ ರಿಫ್ಲೆಕ್ಟೆಡ್ ಆನ್ ದ ಟಾರ್ಗೆಟ್. While attached, the target is unavailable to other hosts, but the production host can still access the still access the source. Okay. After synchronization, the target can be detected and made available for other operations. Both source and target can be accessed for read and write operations such as by different hosts. Okay. Volume mirroring with source attached to replica. ಇನ್ನೊಂದಿದೆ ಫುಲ್ ವಾಲ್ಯೂಮ್ ಮಿರರಿಂಗ್ ವೇರ್ ಇನ್ ವಿಚ್ ಸೋರ್ಸ್ ಇಸ್ ನಾಟ್ ಅಟ್ಯಾಚ್ ಟು ರೆಪ್ಲಿಕಾ ಆಯಿತಾ. ನೋಡಿ, ಫಸ್ಟ್ ಥಿಂಗ್ ಇಸ್ ಇಲ್ಲಿ ನೀವು ಫಸ್ಟು ಅದಕ್ಕೆ ಸೋರ್ಸು ಮತ್ತು ರೆಪ್ಲಿಕಾ ಕರೆಂಟ್ ಆಗಿರಬೇಕಾದ್ರೆ ರೆಪ್ಲಿಕಾಯಿಂದ BC ಹೋಸ್ಟ್ಗೆ ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ ಆಯಿತಾ. ಇಲ್ಲಿ ನಿಮಗೆ ನಾಟ್ ಆಕ್ಸೆಸ್ ಯಾವುದೇ ರೀತಿ ಆಕ್ಸೆಸಬಲ್ ಇರೋದಿಲ್ಲ BC ಹೋಸ್ಟ್ ಮತ್ತು ರೆಪ್ಲಿಕಾಗೆ ಆಯಿತಾ. ಅದೇ ವೆನ್ ಇಟ್ ಕಮ್ಸ್ ಟು ಇದಕ್ಕೆ ಬರೆದಿದ್ದಾರೆ, ಇಲ್ಲಿ ಈ ಕಡೆ ಬರೆದಿದ್ದಾರೆ ನಿಮಗೆ ರೀಡ್ ಆ್ಯಂಡ್ ರೈಟ್ ಆಪರೇಷನ್ನು ಪ್ರೊಡಕ್ಷನ್ ಹೋಸ್ಟ್ ಮೇಲೆ ಸೋರ್ಸ್ ಮೇಲೆ ಇರುತ್ತೆ ಆ್ಯಂಡ್ ಸೋರ್ಸು ರೆಪ್ಲಿಕಾಗೆ ಆ್ಯಕ್ಚುಲಿ ಕನೆಕ್ಟ್ ಆಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ ಆಯಿತಾ. ನೆಕ್ಸ್ಟ್ ಬರೆದಿದ್ದಾರೆ ಈ ಕಡೆ ಸೆಕೆಂಡ್ ಥಿಂಗ್ ಇಸ್ ಸೆಕೆಂಡ್ ಅಬ್ಸರ್ವೇಷನ್ ದಟ್ ಇಸ್ ಫುಲ್ ವಾಲ್ಯೂಮ್ ಮಿರರಿಂಗ್ ವೆನ್ ವಿಚ್ ದ ಸೋರ್ಸ್ ಇಸ್ ನಾಟ್ ಕನೆಕ್ಟೆಡ್ ಟು ದ ಆವಾಗ ಈ ರೆಪ್ಲಿಕಾನ ಈ BC ಹೋಸ್ಟ್ ಆಕ್ಸೆಸ್ ಮಾಡೋದಾಗಿರುತ್ತೆ ಸೋರ್ಸ್ನ. ಫುಲ್ ವಾಲ್ಯೂಮ್ ಮಿರರಿಂಗ್ ಆಯಿತಾ.
ಸೊ ಇಲ್ಲಿ ಫುಲ್ ವಾಲ್ಯೂಮ್ ರೆಪ್ಲಿಕೇಶನ್, ಪಾಯಿಂಟರ್ ಬೇಸ್ಡ್ ಫುಲ್ ವಾಲ್ಯೂಮ್ ರೆಪ್ಲಿಕೇಶನ್. provides full copies of the source data on the target ಮೇಲೆ ಫುಲ್ ಎಂಟೈರ್ ಕಾಪಿನ ಕೊಟ್ಬಿಡುತ್ತೆ. ಪಾಯಿಂಟರ್ ಬೇಸ್ಡ್ ಫುಲ್ ವಾಲ್ಯೂಮ್ ರೆಪ್ಲಿಕೇಶನ್, ಇದು ವಾಲ್ಯೂಮ್ ರೆಪ್ಲಿಕೇಶನ್, ಫುಲ್ ವಾಲ್ಯೂಮ್ ಇಲ್ಲಿ ಇಟ್ ಪ್ರೊವೈಡ್ಸ್ ಫುಲ್ ಎಲ್ಲ ಏನು ಕಾಪೀಸ್ ಏನಿರ್ತವೆ ಎಲ್ಲನೂ ಇದು ಟಾರ್ಗೆಟ್ ಕೊಟ್ಬಿಡುತ್ತಂತೆ. ಆಮೇಲೆ ಅದು ಟಾರ್ಗೆಟ್ ಇಸ್ ಇಮ್ಯೂಟಬಲ್, ಟಾರ್ಗೆಟ್ ಇಸ್ ಇಮಿಡಿಯೇಟ್ಲಿ ಆಕ್ಸೆಸಬಲ್ ಬೈ ದ ಬಿಸ್ನೆಸ್ ಕಂಟಿನ್ಯೂಟಿ BC ಹೋಸ್ಟ್ ಆಫ್ಟರ್ ಆಕ್ಟಿವೇಶನ್. ಓಕೆ, ಇದು ಆಕ್ಟಿವೇಟ್ ಆಗಾದ್ಮೇಲೆ ಇದನ್ನು BC ಹೋಸ್ಟು ಆಕ್ಸೆಸ್ ಮಾಡ್ಬೋದಂತೆ. ಇದನ್ನು BC ಹೋಸ್ಟು ಆರಾಮಾಗಿ ಆಕ್ಸೆಸ್ ಮಾಡಬಹುದು. ಆಯಿತಾ? ಇದಾದ್ಮೇಲೆ ಏನಾಗುತ್ತೆ ಅಂತಂದರೆ ಓಕೆ, BC ಹೋಸ್ಟು ಆರಾಮಾಗಿ ಇದನ್ನು ಆಕ್ಸೆಸ್ ಮಾಡಬಹುದು. ಅದಾದಮೇಲೆ access, okay, COA on first access mode. Many data is copied from the source to the target, and when a write or read request occurs for the first time. Full copy mode, all data from the source is copied to the target regardless of access. Okay, incremental resynchronization and the restore capabilities are available. Okay, this is cool. Okay, pointer based ಏನಿದೆ, ಪಾಯಿಂಟರ್ ಬೇಸ್ಡ್ ಫುಲ್ ವಾಲ್ಯೂಮ್ ರೆಪ್ಲಿಕೇಶನ್. ಇದರಲ್ಲಿ ದ ಫಸ್ಟ್ ಒನ್ ಇಸ್ provides full copies of a source data on a targets. ಇದು ಫುಲ್ on the targets. ಅದಾದಮೇಲೆ target is immediately accessible by the business continuity BC host after activation. Activation time defines the point in time, PIT, a copy of a source. Copy on first access mode, data is copied from the source to the target when a write or read request occurs for the first time. Full copy mode, all data from the source is copied to the target regardless of the access. Resynchronization, okay, restores capabilities are available. Cool. ಓಕೆ, ನಾವು ಇದನ್ನು ಬೇಸಿಕ್ಲಿ ಫಸ್ಟು ಕಾಪಿ ಆನ್ ಫಸ್ಟ್ ಆಕ್ಸೆಸ್ ನೋಡ್ಕೊಳ್ಳೋಣ, COFA. ಅದಾದಮೇಲೆ ಕಾಪಿ ಆನ್ ಫಸ್ಟ್ ಆಕ್ಸೆಸ್, ರೀಡ್ ಫಾರ್ ಟಾರ್ಗೆಟ್, ರೈಟ್ ಟು ಸೋರ್ಸು. ಓಕೆ, ಇಲ್ಲಿ ಬೇರೆ ಇದೆ. ಫಸ್ಟ್ ಒನ್ನು ರೈಟ್ ಟು ಸೋರ್ಸು, ಇನ್ನೊಂದು ರೀಡ್ ಫ್ರಮ್ ದ ಟಾರ್ಗೆಟಿಂದ ಓದೋಕ್ಕೆ ಒಂದು ರೈಟ್ ಟು ಸೋರ್ಸು, ರೈಟ್ ಟು ಟಾರ್ಗೆಟು, ಆಮೇಲೆ ರೀಡ್ ಟು ಟಾರ್ಗೆಟು. ಓಕೆ, ಇಲ್ಲಿ ಮೂರಿದೆ. ಓಕೆ, ಪಾಯಿಂಟರ್ ಬೇಸ್ಡ್ ಫುಲ್ ವಾಲ್ಯೂಮ್ ರೆಪ್ಲಿಕೇಶನ್. ನೆಕ್ಸ್ಟ್ ಯಾವುದಿದೆ, ಪಾಯಿಂಟರ್ ಬೇಸ್ಡ್ ವರ್ಚುವಲ್ ರೆಪ್ಲಿಕೇಶನ್. ಓಕೆ, ಇದು ಫುಲ್ ವಾಲ್ಯೂಮ್ ರೆಪ್ಲಿಕೇಶನ್, ಪಾಯಿಂಟರ್ ಬೇಸ್ಡ್ ಇದು ರೆಪ್ಲಿಕೇಶನ್ ಹೆಂಗಿದೆ ನೋಡ್ಕೊಂಬೋಣ. ಇಲ್ಲಿ ಪ್ರೊಡಕ್ಷನ್ ಹೋಸ್ಟ್ ಇದೆ, BC ಹೋಸ್ಟ್ ಇದೆ, ಪ್ರೊಡಕ್ಷನ್ ಹೋಸ್ಟು, BC ಹೋಸ್ಟು, ಪ್ರೊಡಕ್ಷನ್ ಹೋಸ್ಟು, BC ಹೋಸ್ಟು, 3 ಬರುತ್ತೆ. ಆಯಿತಾ? ಫಸ್ಟ್ ಏನಾಗ್ತಿದೆ ಅಂದರೆ ದ ಪ್ರೊಡಕ್ಷನ್ ಹೋಸ್ಟ್ ರೈಟ್ಸ್ ನ್ಯೂ ಡೇಟಾ ಟು ದ ಸೋರ್ಸ್. ಈ ಪ್ರೊಡಕ್ಷನ್ ಹೋಸ್ಟು ಹೊಸ ಡೇಟಾನ ಸೋರ್ಸಿಗೆ ಬರೆಯುತ್ತಂತೆ. ಆಯಿತಾ? ಇದಾದ್ಮೇಲೆ ಏನು ಮಾಡುತ್ತೆ, ಸೆಕೆಂಡು, ಒರಿಜಿನಲ್ ಡೇಟಾ ಇಸ್ ಕಾಪಿಡ್ ಫ್ರಮ್ ದ ಸೋರ್ಸ್ ಟು ದ ರೆಪ್ಲಿಕಾ. ಈ ಪ್ರೊಡಕ್ಷನ್ ಹೋಸ್ಟ್ ಬರ್ದಿರೋದಲ್ವ ನ್ಯೂ ಡೇಟಾನ ಇದಕ್ಕೆ ಸೋರ್ಸ್ಗೆ, ಆ ಸೋರ್ಸಲ್ಲಿರೋ ಇದನ್ನು ಡೇಟಾನ ಈ ರೆಪ್ಲಿಕಾ ಕಾಪಿ ಮಾಡ್ಕೋತಾರೆ. ಆಯಿತಾ? ಅದಾದಮೇಲೆ ಏನಾಗುತ್ತೆ ಅಂದರೆ ಓಕೆ, ಪ್ರೊಡಕ್ಷನ್ ಹೋಸ್ಟಿಂದ ಸೋರ್ಸ್ಗೆ ಓಕೆ ನ್ಯೂ ಡೇಟಾ ಇಸ್ ಅಪ್ಡೇಟೆಡ್ ಆನ್ ದ ಸೋರ್ಸ್. ಇದರಿಂದ ಮತ್ತೆ ನ್ಯೂ ಡೇಟಾ ಇಲ್ಲಿ ಅಪ್ಡೇಟ್ ಆಗುತ್ತೆ. ಎಲ್ಲಿಗೆ ಸೋರ್ಸ್, ಸಿಂಪಲ್ ನ್ಯೂ ಡೇಟಾ, ಒರಿಜಿನಲ್ ಡೇಟಾ, ನ್ಯೂ ಡೇಟಾ. ಓಕೆ, ಒರಿಜಿನಲ್ ಡೇಟಾ, ನ್ಯೂ ಡೇಟಾ. ಓಕೆ, original data, new data. Okay, original data is copied. Okay. ಇಲ್ಲಿ ತುಂಬ ಸೆನ್ಸಿಟಿವ್ ಆಗಿದೆ ಡಯಾಗ್ರಾಮ್ ಇದು. ಪ್ರೊಡಕ್ಷನ್ ನನ್ನ ಪ್ರಕಾರ ಇಷ್ಟೊಂದು ಡೀಟೇಲಾಗಿ ಕೇಳಲ್ಲ ಅಂತ ಅನಿಸುತ್ತೆ. ಅಕಸ್ಮಾತ್ ಕೇಳಿಬಿಟ್ರೆ ಅಲಕ್ ಏನು ಮಾಡೋಕ್ಕಾಗಲ್ಲ, ಬರೀಲೇಬೇಕಾಗಿರುತ್ತೆ. ಸುಮ್ಮನೆ ಕಲ್ತ್ಕೊಬೋಣ, ಏನಕ್ಕೆ ರಿಸ್ಕು. ಪ್ರೊಡಕ್ಷನ್ ಹೋಸ್ಟ್ ಇದೆ, ಪ್ರೊಡಕ್ಷನ್ ಹೋಸ್ಟ್ ಹತ್ರ ನೋಡಿ, ಸೋರ್ಸ್ ಹತ್ರ ನಿಮ್ಗೆ ಆಗಲೇ ಅಬ್ಸರ್ವ್ ಮಾಡಿದ್ರೆ ಒರಿಜಿನಲ್ ಡೇಟಾ ಸೋರ್ಸ್ ಹತ್ರ ಇದೆ. ಆವಾಗಲೇ ಸೋರ್ಸ್ ಹತ್ರ ಇದೆ. ಆಯಿತಾ? ಬಿಕಾಸ್ ಪ್ರೊಡಕ್ಷನ್ ಹೋಸ್ಟ್ ಮತ್ತು ಸೋರ್ಸ್ ಕನೆಕ್ಟ್ ಆಗಿದೆ ಅಲ್ವಾ. ಸೊ ಸೋರ್ಸ್ ಹತ್ರ ಒರಿಜಿನಲ್ ಡೇಟಾ ಇದೆ. ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ನೀವು ಗಮನ ಕೊಟ್ಟು ಅಬ್ಸರ್ವ್ ಮಾಡಿ. ಇಲ್ಲಿ ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ನ್ಯೂ ಡೇಟಾನ ಹಿಂಗೆ ರೆಪ್ರೆಸೆಂಟ್ ಮಾಡ್ತಾರೆ. ಅಡ್ಡೇಟ ಲೈನಿಂದ, ಹಾರಿಜಾಂಟಲ್ ಲೈನಿಂದ, ವರ್ಟಿಕಲ್ ಲೈನಿಂದ ಒರಿಜಿನಲ್ ಡೇಟಾ ರೆಪ್ರೆಸೆಂಟ್ ಮಾಡ್ತಾರೆ. ಆಯಿತಾ? ಗೊತ್ತಾಯ್ತಾನೆ? ಈಗ ನೋಡಿ, ಇಲ್ಲಿ ಇರೋದು ಫಸ್ಟು ಒರಿಜಿನಲ್ ಡೇಟಾ ಸೋರ್ಸ್ ಹತ್ರ ಆಗಲೇ ಒರಿಜಿನಲ್ ಡೇಟಾ ಇದೆ. ಬಿಕಾಸ್ ಪ್ರೊಡಕ್ಷನ್ ಹೋಸ್ಟು ಸೋರ್ಸ್ಗೆ ಕನೆಕ್ಟ್ ಆಗಿದೆ. ಏನು ಮಾಡ್ತೀವಿ, ಫಸ್ಟು ಪ್ರೊಡಕ್ಷನ್ ಹೋಸ್ಟ್ ರೈಟ್ಸ್ ನ್ಯೂ ಡೇಟಾ ಟು ದ ಸೋರ್ಸು. ಪ್ರೊಡಕ್ಷನ್ ಹೋಸ್ಟು ಸೋರ್ಸ್ಗೆ ನ್ಯೂ ಡೇಟಾ ಬರೆಯುತ್ತೆ. ಅದಾದಮೇಲೆ ಈ ಒರಿಜಿನಲ್ ಡೇಟಾ ವಿಲ್ ಬಿ ರಿಟರ್ನ್ ಇನ್ ದ ರೆಪ್ಲಿಕಾ, ಕಾಪಿ ಟು ದ ರೆಪ್ಲಿಕಾ, ಸೋರ್ಸ್ ಫ್ರಮ್ ದ ರೆಪ್ಲಿಕಾ.
ಓಕೆ, ಒರಿಜಿನಲ್ ಡೇಟಾನ ಸೋರ್ಸ್ನ ರೆಪ್ಲಿಕಾ ಇದು ಮಾಡ್ತೀವಿ. ಅದಾದಮೇಲೆ ನ್ಯೂ ಡೇಟಾ ಏನಿರುತ್ತೆ, ನ್ಯೂ ಡೇಟಾ ಹೊಸ ಬರ್ತಕ್ಕಂಥ ಡೇಟಾ ಅದು ಅಪ್ಡೇಟ್ ಆಗುತ್ತೆ ಎಲ್ಲಿಗೆ, ಸೋರ್ಸ್ಗೆ. ಸಿಂಪಲ್ ಇಷ್ಟೇ. ಓಕೆ, ಇದು ಕಾಪಿ ಆಫ್ ಫಸ್ಟ್ ರೈಟ್ ಟು ಸೋರ್ಸು. ಅದಾದಮೇಲೆ ರೀಡ್ ಫ್ರಮ್ ದ ಸೋರ್ಸು, ರೀಡ್ ಫ್ರಮ್ ದ ಟಾರ್ಗೆಟ್. ಓಕೆ, ರೀಡ್ ಫ್ರಮ್ ದ ಟಾರ್ಗೆಟ್ನ ರೀಡ್ ಮಾಡಬೇಕಲ್ವಾ. ಸಿಂಪಲ್. ಏನು ಮಾಡ್ತೀವಿ ಫಸ್ಟು, ರೀಡ್ ರಿಕ್ವೆಸ್ಟ್ ಫ್ರಮ್ ದ ಬಿ ಸಿ ಹೋಸ್ಟ್ ಟು ದ ರೆಪ್ಲಿಕಾ. ಬಿ ಸಿ ಹೋಸ್ಟಿಂದ ರೆಪ್ಲಿಕಾಗೆ ಫಸ್ಟು ರೀಡ್ ರಿಕ್ವೆಸ್ಟ್ ಹೋಗುತ್ತೆ, ಆಯಿತಾ. ಅದಾದಮೇಲೆ ಈ ಒರಿಜಿನಲ್ ಡೇಟಾ ಇಸ್ ಕಾಪಿಡ್ ಫ್ರಮ್ ದ ಸೋರ್ಸ್ ಟು ದ ರೆಪ್ಲಿಕಾ. ಒರಿಜಿನಲ್ ಡೇಟಾ ಸೋರ್ಸಿಂದ ರೆಪ್ಲಿಕಾ ಕಾಪಿ ಆಗುತ್ತೆ, ಸೇಮ್ ಸ್ಟೆಪ್ಪು, ಆಯಿತಾ, ಕಾಪಿ ಆಗುತ್ತೆ. ಆಮೇಲೆ ಥರ್ಡ್ ಏನು ಮಾಡುತ್ತೆ, ಡೇಟಾ ಈಸ್ ಪ್ರೊವೈಡೆಡ್ ಟು ದ ಬಿ ಸಿ ಹೋಸ್ಟು. ಡೇಟಾ ಬಿ ಸಿ ಹೋಸ್ಟ್ಗೆ ಕೊಡ್ತಾ ಬಿಕಾಸ್ ಬಿ ಸಿ ಹೋಸ್ಟ್ ಏನು ಮಾಡೋಕ್ಕೆ ಹೇಳಿ, ಬಿ ಸಿ ಹೋಸ್ಟ್ ಇಲ್ಲಿ ರೀಡ್ ಮಾಡೋಕ್ಕೆ ಹೇಳ್ತಿದೆ, ರೀಡ್ ಫ್ರಮ್ ದ ಟಾರ್ಗೆಟಿಂದ ರೀಡ್ ಮಾಡೋಕ್ಕೆ ಹೇಳ್ತಿದೆ, ಆಯಿತಾ. ಸೊ ಅದಕ್ಕೆ ನೆಕ್ಸ್ಟು ಇದು ಕಾಪಿ ಆನ್ ಫಸ್ಟ್ ಆಕ್ಸೆಸ್ ರೈಟ್ ಟು ಟಾರ್ಗೆಟ್. ಓಕೆ, ದ ಟಾರ್ಗೆಟ್ ಇಸ್ ನಥಿಂಗ್ ಬಟ್ ದ ರೆಪ್ಲಿಕಾ, ಆಯಿತಾ. ಓಕೆ, ಸೊ ಪ್ರೊಡಕ್ಷನ್ ಹೋಸ್ಟ್ ಏನು ಮಾಡ್ತಿದೆ, ಸೋರ್ಸ್. ಓಕೆ, ಬಿ ಸಿ ಹೋಸ್ಟ್ ರೈಟ್ಸ್ ನ್ಯೂ ಡೇಟಾ ಟು ದ ರೆಪ್ಲಿಕಾಗೆ ಹೊಸ ಡೇಟಾ ಬರೀತಂತೆ ಬಿ ಸಿ ಹೋಸ್ಟು. ಅದೇ ಒರಿಜಿನಲ್ ಡೇಟಾ ಇಸ್ ಕಾಪಿಡ್ ಫ್ರಮ್ ದ ಸೋರ್ಸ್ ಟು ದ ರೆಪ್ಲಿಕಾ. ಒರಿಜಿನಲ್ ಡೇಟಾ ಇಸ್ ಅಗೇನ್ ಕಾಪಿಡ್ ಫ್ರಮ್ ದ ಸೋರ್ಸ್ ಟು ದ ರೆಪ್ಲಿಕಾ. ಒರಿಜಿನಲ್ ಡೇಟಾನ ಸೋರ್ಸ್ನ ರೆಪ್ಲಿಕಾಗೆ ಬರ್ಕೊತೀವಿ. ಅದಾದಮೇಲೆ ನ್ಯೂ ಡೇಟಾ ಇಸ್ ಅಪ್ಡೇಟೆಡ್ ಅಂತ ನ್ಯೂ ಡೇಟಾನ ರೆಪ್ಲಿಕಾ ಮೇಲೆ ಅಪ್ಡೇಟ್ ಮಾಡ್ತಾರೆ ಅಷ್ಟೇ. ಪಾಯಿಂಟರ್ ಬೇಸ್ಡ್ ವರ್ಚುವಲ್ ರೆಪ್ಲಿಕೇಶನ್. ಪಾಯಿಂಟರ್ ಬೇಸ್ಡ್ ವರ್ಚುವಲ್ ರೆಪ್ಲಿಕೇಶನ್ ನೋಡೋದು. ಓ, ದಿಸ್ ಇಸ್ ಸೋ ಅನಾಯಿಂಗ್ ಬ್ರೋ. ಐ ಆಮ್ ನಾಟ್ ಗೋಯಿಂಗ್ ಟು ರೀಡ್ ದಟ್ ಥಿಂಗ್. ನೆಕ್ಸ್ಟು explain local replication technology and their uses. Local replication technology and then their uses. Okay, local replication technology and their uses. Okay, local replication technologies ಅಲ್ಲಿ ಬೇಸಿಕಲಿ ಎರಡು ಥರ ಬರುತ್ತೆ, ಒಂದು 3 ಥರ ಬರುತ್ತೆ ಆ್ಯಕ್ಚುಲಿ, ಆಯಿತಾ. ಒಂದು ಹೋಸ್ಟ್ ಬೇಸ್ಡು, ನೆಟ್ವರ್ಕ್ ಬೇಸ್ಡು, ಇನ್ನೊಂದು ಇದು ಯಾವುದು ನಾನು ಆಗಲೇ ಹೇಳಿದ್ನಲ್ಲ, ಹೋಸ್ಟ್ ಬೇಸ್ಡು, ಸ್ಟೋರೇಜ್ ಅರೇ ಬೇಸ್ಡು, ನೆಟ್ವರ್ಕ್ ಬೇಸ್ಡು. ಇಲ್ಲೆಷ್ಟಿದೆ, ಹೋಸ್ಟ್ ಬೇಸ್ಡ್ ಮೇಲೆ ಸ್ಟೋರೇಜ್ ಅರೇ ಇದೆ, ಇನ್ನೊಂದು ನೆಟ್ವರ್ಕ್ ಬೇಸ್ಡ್. ಇಲ್ಲೇ ಇದೆಯಲ್ಲ ನೆಟ್ವರ್ಕ್ ಬೇಸ್ಡು. ಲೋಕಲ್ ರೆಪ್ಲಿಕೇಶನ್ ಆ್ಯಕ್ಚುಲಿ 3 ಥರ ಇದೆ. ಒಂದು ಹೋಸ್ಟ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್. ಈ ಹೋಸ್ಟ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್ ಏನಾಗುತ್ತೆ ಅಂದರೆ, ಫಸ್ಟ್ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಆ್ಯಂಡ್ ಮೇಂಟೈನಿಂಗ್ ಡೇಟಾ ರೆಪ್ಲಿಕೇಶನ್ಸ್ ವಿತಿನ್ ದ ಸೇಮ್ ಹೋಸ್ಟ್ ಆರ್ ಸರ್ವರ್ ಫಾರ್ ಇಂಪಾರ್ಟೆಂಟ್ ಡೇಟಾ ಅವೈಲಬಿಲಿಟಿ ಆ್ಯಂಡ್ ದೆನ್ ಪ್ರೊಡಕ್ಷನ್, ಆಯಿತಾ. ಸೊ ಇಲ್ಲಿ ಏನಿರುತ್ತೆ ಅಂದರೆ ಬೇಸಿಕ್ಲಿ ಇದರಲ್ಲಿ ಬೇಸಿಕ್ಲಿ ಪ್ರೊಡಕ್ಷನ್ ವಾಲ್ಯೂಮ್ ಇರುತ್ತೆ, ಇನ್ನೊಂದು ವಾಲ್ಯೂಮ್ ಗ್ರೂಪ್ ಇರುತ್ತೆ, ಇನ್ನೊಂದು ಲಾಜಿಕಲ್ ವಾಲ್ಯೂಮ್ಸ್ ಇರುತ್ತೆ. ಪ್ರೊಡಕ್ಷನ್ ವಾಲ್ಯೂಮು, ವಾಲ್ಯೂಮ್ ಗ್ರೂಪು ಮತ್ತು ಲಾಜಿಕಲ್ ವಾಲ್ಯೂಮು. ಈ ವಾಲ್ಯೂಮ್ ಗ್ರೂಪ್ ಇರುತ್ತಲ್ಲ, ವಾಲ್ಯೂಮ್ ಗ್ರೂಪ್ ಇಸ್ ಆ್ಯಕ್ಚುಲಿ ಇಟ್ ಇಸ್ ನಥಿಂಗ್ ಬಟ್ ಈ ಗ್ರೂಪ್ ಆಫ್ ಒನ್ ಆರ್ ಮೋರ್ ಗ್ರೂಪ್ ಆಫ್ ದ ಪ್ರೊಡಕ್ಷನ್ ವಾಲ್ಯೂಮ್ ಆಗಿರುತ್ತೆ, ಆಯಿತಾ. ಇದಾದಮೇಲೆ ನಮ್ಮ ಈ ವಾಲ್ಯೂಮ್ ಗ್ರೂಪ್ ಒಳಗಡೆ ಎಷ್ಟು ಬೇಕಾದರೂ ನಿಮ್ಮ ಲಾಜಿಕಲ್ ವಾಲ್ಯೂಮ್ ಇರಬಹುದಾಗಿರುತ್ತೆ, ಆಯಿತಾ. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ರೈಟ್ ನೌ. ಸೊ ಇದಾದಮೇಲೆ ನೀವು ಅಬ್ಸರ್ವ್ ಮಾಡೋದಾದರೆ ಹೋಸ್ಟ್ ಇದೆ ನಿಮ್ಮ ಹತ್ರ. ಹೋಸ್ಟ್ ಒಳಗಡೆ LVM ಇರುತ್ತೆ, ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್, ಆಯಿತಾ. ಲಾಜಿಕಲ್ ವಾಲ್ಯೂಮ್ ಇರುತ್ತೆ ನಿಮ್ಮ ಹತ್ರ. ಲಾಜಿಕಲ್ ವಾಲ್ಯೂಮ್ ಇಲ್ಲಿ ಬೇಸಿಕ್ಲಿ ಫಿಸಿಕಲ್ ವಾಲ್ಯೂಮ್ 1 ಮತ್ತು ಫಿಸಿಕಲ್ ವಾಲ್ಯೂಮ್ 2 ಆಗಿ ಬೇಸಿಕಲಿ ಡಿವೈಡ್ ಆಗಿರುತ್ತೆ, ಆಯಿತಾ. ಫಿಸಿಕಲ್ ವಾಲ್ಯೂಮ್ 1 ಆ್ಯಂಡ್ ದೆನ್ ಫಿಸಿಕಲ್ ವಾಲ್ಯೂಮ್ 2 ಆಗಿ, ಆಯಿತಾ. ನೆಕ್ಸ್ಟು ಸ್ಟೋರೇಜ್ ಅರೇ ಬೇಸ್ಡ್ ಲಾಜಿಕಲ್ ರೆಪ್ಲಿಕೇಶನ್ ಬರೋದಾದರೆ ಇಲ್ಲಿ ಬೇಸಿಕ್ಲಿ ಏನಾಗಿರುತ್ತಪ್ಪ ಅಂತಂದರೆ, ನಿಮ್ಮ ಸಿಂಪಲ್ ನೋಡಿ ಅರ್ಥ ಮಾಡಿಸ್ತೀನಿ ನಿಮಗೆ. ಇಲ್ಲಿ ನಿಮ್ಮ ಟಾರ್ಗೆಟು ಮತ್ತು ಸೋರ್ಸು, ದಿಸ್ ಇಸ್ ಟಾರ್ಗೆಟ್ ಇಸ್ ನಥಿಂಗ್ ಬಟ್ ದ ರೆಪ್ಲಿಕಾ ಆ್ಯಂಡ್ ದೆನ್ ಸೋರ್ಸ್ ಇಸ್ ನಥಿಂಗ್ ಬಟ್ ಅಗೇನ್ ದ ಸೋರ್ಸ್, ಅಷ್ಟೇ, ಆಯಿತಾ. ಇವೆರಡು ಸೇಮ್ ಅರಳಿರ್ತವೆ, ಬಟ್ ದೆನ್ ಡಿಫ್ರೆಂಟ್ ಲೊಕೇಶನಿಂದ ಡಿಫ್ರೆಂಟ್ ಇದರಿಂದ ಹೋಸ್ಟ್ಗಳು ಇದನ್ನು ಈ ಸ್ಟೋರೇಜ್ ಅರೇನ ಆಕ್ಸೆಸ್ ಮಾಡ್ತಿರ್ತವೆ, ಆಯಿತಾ. ಸೋರ್ಸ್ ಮತ್ತು ಡೆಸ್ಟಿನೇಷನ್ ಆಕ್ಸೆಸ್ ಮಾಡ್ತಿರ್ತಾರೆ. ಓಕೆ, ರೆಫರ್ಸ್ ಟು ದ ರೆಪ್ಲಿಕೇಶನ್ ಆಫ್ ದ ಡೇಟಾ ವಿದಿನ್ ದ ಸ್ಟೋರೇಜ್ ಅರೇ ವಿತೌಟ್ ಇನ್ವಾಲ್ವಿಂಗ್ ದ ಹೋಸ್ಟ್ ಆರ್ ಸರ್ವರು. ಇದರಲ್ಲಿ ಯಾವುದೇ ರೀತಿ ಹೋಸ್ಟ್ ಅಥವಾ ಸರ್ವರ್ದು CPU ಅಥವಾ ಮೆಮೊರಿ ಯುಟಿಲೈಸೇಷನ್ ಆಗೋದಿಲ್ಲ, ಅಥವಾ ಬೇರೆ ಯಾವುದೇ ರೀತಿ ಹೋಸ್ಟ್ಗೆ ಡ್ಯಾಮೇಜ್ ಆಗೋದಿಲ್ಲ, ಆಯಿತಾ. ಸೊ ಇದು ಹೋಸ್ಟ್ಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ದೆನ್ ಹೋಸ್ಟ್ ಡಿಫ್ರೆಂಟ್ ಲೊಕೇಶನಿಂದ ಬಿಸ್ನೆಸ್ ಪರ್ಪಸ್ಗೆ ಈ ಡೇಟಾನ ಆಕ್ಸೆಸ್ ಮಾಡ್ಬೋದಾಗಿರುತ್ತೆ, ಈ ರೆಪ್ಲಿಕಾನ ಆಕ್ಸೆಸ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ನೆಟ್ವರ್ಕ್ ಬೇಸ್ಡ್ ಲಾಜಿಕಲ್ ರೆಪ್ಲಿಕೇಶನ್. ಈ ನೆಟ್ವರ್ಕ್ ಬೇಸ್ಡ್ ಲಾಜಿಕಲ್ ರೆಪ್ಲಿಕೇಶನ್ ಹೆಂಗೆ ಅಂತಂದರೆ ಬೇಸಿಕ್ಲಿ ಇದು ಇಷ್ಟೇ ಅಲ್ಲ, ಇನ್ನೂ ತುಂಬ ಇದೆ. ಇದು ಬದಲು ಸಿಂಪಲ್ ಆಗಿದೆ, ಇಲ್ಲಿ ನೋಡ್ಕೊಳ್ಳಿ. ನಿಮ್ಮ ಹತ್ರ ಹೋಸ್ಟ್ ಇದೆ, ಆಯಿತಾ. ಹೋಸ್ಟ್ ಏನು ಮಾಡುತ್ತೆ, ರೈಟ್ ಸ್ಪ್ಲಿಟರ್ಸ್ನ ಮೇಲ್ಗಡೆ ಬರ್ಕೊಂಡಿರುತ್ತೆ. ಇದು ಹೋಸ್ಟ್ ಆ್ಯಕ್ಚುಲಿ. ಹೋಸ್ಟು SAN ಮುಖಾಂತರ, ಸ್ಟೋರೇಜ್ ಅರೇ ನೆಟ್ವರ್ಕ್ ಮುಖಾಂತರ ಬೇಸಿಕ್ಲಿ ಏನು ಮಾಡುತ್ತೆ ಅಂತಂದರೆ, ಹೋಸ್ಟು ನಿಮಗೆ ಪ್ರೊಡಕ್ಷನ್ ವಾಲ್ಯೂಮ್ಗೊಂದು ಕಳಿಸುತ್ತೆ ಮತ್ತು CDP ಕಳಿಸುತ್ತೆ. CDP ಅಂತಂದರೆ ಕಾನ್ಸ್ಟೆಂಟ್ ಡೇಟಾ ಪ್ರಿವಿಲೇಜ್ ಅಂತಲೂ ಬರುತ್ತೆ ನನ್ನ ಪ್ರಕಾರ, ಪ್ರೊಡಕ್ಷನ್ ಅಂತಲೂ ಬರುತ್ತೆ, ಇಲ್ಲ
ಕಂಟೆಂಟ್ ಡೇಟಾ ಪ್ರೊಡಕ್ಷನ್ನು ಕಾನ್ಸ್ಟೆಂಟ್ ಡೇಟಾ ಪ್ರೊಡಕ್ಷನ್ ಅಂತ ಬರುತ್ತೆ ಆಯಿತಾ. ಅದು ಆ್ಯಕ್ಚುಲಿ ಈ ಸಿ ಡಿ ಪಿ ಬೇಸಿಕಲಿ ಎರಡು ಇರುತ್ತೆ, ಒಂದು ಲೋಕಲ್ ಸಿ ಡಿ ಪಿ, ಇನ್ನೊಂದು ರಿಮೋಟ್ ಸಿ ಡಿ ಪಿ ಇರುತ್ತೆ ಆಯಿತಾ. ರಿಮೋಟ್ ಸಿ ಡಿ ಪಿ, ಇನ್ನೊಂದು ಲೋಕಲ್ ಸಿ ಡಿ ಪಿ ಇರುತ್ತೆ. ಸೊ ಇದು ಸಿ ಡಿ ಪಿ ಕಳಿಸುತ್ತೆ ಈ ಹೋಸ್ಟು, ಸ್ಯಾನ್ಗೂ ಬರುತ್ತೆ. ನೀವು ನೋಡಿ ಸಿ ಡಿ ಪಿ ಜರ್ನಲ್ಗೆ ಬಂದು ಕೂತ್ಕೊಳ್ಳುತ್ತೆ, ಅದಾದಮೇಲೆ ರೆಪ್ಲಿಕ್ ಆಗೋದು ಕೂತ್ಕೊಳ್ಳುತ್ತೆ ಲಾಸ್ಟಲ್ಲಿ ಅಟ್ ದ ಎಂಡ್ ಪ್ರೊಡಕ್ಷನ್ ವಾಲ್ಯೂಮ್ ಇರುತ್ತೆ. ಇದು ಸ್ಟೋರೇಜ್ ಅರೆ ಆಯಿತಾ. ಸೊ ಇಲ್ಲೇನಿದೆ ಹೋಸ್ಟ್ ಇದೆ ಮತ್ತು ಸ್ಯಾನ್ ಇದೆ, ಕೆಳಗಡೆ ಸ್ಟೋರೇಜ್ ಅರೆ ಇದೆ. ಸ್ಟೋರೇಜ್ ಅರೆಯಲ್ಲಿ ಬೇಸಿಕಲಿ 3 ಕಾಂಪೋನೆಂಟ್ಸ್ ಇದೆ, ಒಂದು ಪ್ರೊಡಕ್ಷನ್ ವಾಲ್ಯೂಮ್ ರೆಪ್ಲಿಕಾ ಮತ್ತು ಇನ್ನೊಂದು ಸಿ ಡಿ ಪಿ ಜರ್ನಲ್ಗಳಿದ್ದಾವೆ ಆಯಿತಾ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ಆಯಿತು. ಅದಾದಮೇಲೆ ಎಕ್ಸ್ಪ್ಲೇನ್ ಡಿಫರೆಂಟ್ ಮೋಡ್ಸ್ ಆಫ್ ರಿಮೋಟ್ ರೆಪ್ಲಿಕೇಶನ್ ಅಂದರೆ ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜಿ. ರಿಮೋಟ್ ರೆಪ್ಲಿಕೇಶನ್ ಮೋಡ್ಸ್ ಮತ್ತು ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜಿನ ಎಕ್ಸ್ಪ್ಲೇನ್ ಮಾಡಬೇಕಂತೆ. ರಿಮೋಟ್ ರೆಪ್ಲಿಕೇಶನ್ ಬರೆದಿದ್ದಾರೆ. ರಿಮೋಟ್ ರೆಪ್ಲಿಕೇಶನ್ ಮೋಡ್ಸು ದೇರ್ ಆರ್ ಆ್ಯಕ್ಚುಲಿ 2 ಕೈಂಡ್ಸ್ ಆಫ್ ಮೋಡ್ಸ್ ಇದೆ. ಒಂದು ಸಿಂಕ್ರನಸ್ ಮೋಡ್, ಇನ್ನೊಂದು ಅಸಿಂಕ್ರನಸ್ ಮೋಡ್ ಆಯಿತಾ. ಸಿಂಕ್ರನಸ್ ಮೋಡಲ್ಲಿ ಏನಾಗುತ್ತೆ ಅಂತಂದರೆ ರೈಟ್ಸ್ ಮಸ್ಟ್ ಬಿ ಕಮಿಟೆಡ್ ಟು ಬೋತ್ ದ ಸೋರ್ಸಸ್ ಆ್ಯಂಡ್ ದ ಟಾರ್ಗೆಟು. ರೈಟ್ಸು ಸೋರ್ಸು ಮತ್ತು ಟಾರ್ಗೆಟ್ ಎರಡೂ ಕಡೆ ಕಮಿಟ್ ಆಗಿರಬೇಕಾಗಿರುತ್ತೆ ಆಯಿತಾ. ಅಂದರೆ ಅರ್ಥ ಏನಂದ್ರೆ ನಿಮಗೆ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸದ್ಯಕ್ಕೆ ಕೇಳಿಸ್ಕೊಳ್ಳಿ. ರೈಟ್ಸ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಅಥವಾ ಕಮಿಟೆಡ್, ನಾಟ್ ಕಮ್ಯುನಿಕೇಟೆಡ್, ಮಸ್ಟ್ ಬಿ ಕಮಿಟೆಡ್ ಟು ದ ಬೋತ್ ಸೋರ್ಸ್ ಆ್ಯಂಡ್ ದ ಟಾರ್ಗೆಟ್ ಬಿಫೋರ್ ಅಕ್ನಾಲಜಿಂಗ್. ಅದನ್ನು ಅಕ್ನಾಲಜ್ ಮಾಡೋದಕ್ಕಿಂತ ಮುಂಚೆ ಸೋರ್ಸ್ ಮತ್ತು ಟಾರ್ಗೆಟ್ ಹತ್ರ ಈ ರೈಟ್ಸು ರೀಚ್ ಆಗಿರಬೇಕಾಯ್ತಾ. ರೈಟ್ಸ್ ಕಂಪ್ಲೀಟ್ ಆಗಿರಬೇಕು ಟು ದ ಹೋಸ್ಟ್. ಅದಾದಮೇಲೆ ಡೇಟಾ ಈಸ್ ಐಡೆಂಟಿಕಲ್. ಇಲ್ಲಿ ಡೇಟಾ ಐಡೆಂಟಿಕಲ್ ಆಗಿರುತ್ತೆ ಆನ್ ದ ಸೋರ್ಸ್ ಆ್ಯಂಡ್ ದೆನ್ ರೆಪ್ಲಿಕಾ ಅಟ್ ಆಲ್ ಟೈಮ್. ಎಲ್ಲ ಟೈಮಲ್ಲೂ ಡೇಟಾ ಐಡೆಂಟಿಕಲ್ ಆಗಿರ್ತವೆ. ವೈ ಬಿಕಾಸ್ ಸೋರ್ಸಿಗೆ ಬಂದಿದ್ದ ಡೇಟಾನೇ ಟಾರ್ಗೆಟ್ ಹತ್ರ ಹೋಗ್ತಿರ್ತಕ್ಕಂಥದ್ದು ಅಥವಾ ಟಾರ್ಗೆಟ್ ರಿಮೋಟ್ ಸೈಟಿಗೆ ಹೋಗ್ತಿರ್ತಕ್ಕಂಥದ್ದು ಆಯಿತಾ. ಅದಾದಮೇಲೆ ಮೇಂಟೆನೆನ್ಸ್ ರೈಟ್ ಆರ್ಡರ್ಸ್ ಫಾರ್ ದ ಸೋರ್ಸ್ ಟು ಟಾರ್ಗೆಟು. ಇಲ್ಲಿ ರೈಟ್ ಆರ್ಡರ್ಸನ್ನ ಮೇಂಟೈನ್ ಮಾಡಿರುತ್ತೆ. ಇಲ್ಲಿ ಸೋರ್ಸಿಂದ ಟಾರ್ಗೆಟ್ಗೆ ರೈಟ್ ಆರ್ಡರ್ಸನ್ನು ಮೇಂಟೈನ್ ಮಾಡಿರುತ್ತೆ. ಆಮೇಲೆ ಪ್ರೊವೈಡ್ ಝೀರೋ ಆರ್ ನಿಯರ್ ಝೀರೋ ರಿಕವರಿ ಪಾಯಿಂಟ್ಸ್ ಲೈಕ್ RPO ರಿಕವರಿ ಪಾಯಿಂಟ್ಸನ್ನು ಬೇಸಿಕಲಿ ಕೊಡ್ತಾ ಹೋಗುತ್ತೆ ಇನ್ ಕೇಸ್ ಆಫ್ ಸೋರ್ಸ್ ಸೈಟ್ ಫೇಲ್ಯೂರ್ಸ್ ಆದರೆ ನಿಮಗೆ 0 ಅಥವಾ ನಿಯರ್ ಟು 0 ರಿಕವರಿ ಪಾಯಿಂಟ್ಸ್ ಇರುತ್ತೆ. ಅಂದರೆ ಯಾವುದೇ ರೀತಿ ರಿಕವರಿ ಚಾನ್ಸಸ್ ಇರೋದಿಲ್ಲ ಆಯಿತಾ. ಅದಾದಮೇಲೆ increases application responses time because writes must be completed on both the source and target before acknowledging to the host. Increasing application response time. ಇದು ಅಪ್ಲಿಕೇಶನ್ ಬೇಗ ರೆಸ್ಪಾನ್ಸ್ ಮಾಡೋದಿಲ್ಲ, ಸೊ ರೆಸ್ಪಾನ್ಸ್ ಟೈಮ್ ತುಂಬ ಇನ್ಕ್ರೀಸ್ ಆಗಿರುತ್ತೆ. ವೈ ಬಿಕಾಸ್ ಇದು ಸೋರ್ಸ್ ಮತ್ತು ಟಾರ್ಗೆಟ್ ಹತ್ರ ಎರಡೂ ಹತ್ರ ಹೋಗಿ ಅದಾದಮೇಲೆ ಇದು ಅಕ್ನಾಲೇಜ್ ಮಾಡಬೇಕಾಗಿರುತ್ತೆ ಆಯಿತಾ. ಇಂಪ್ಯಾಕ್ಟ್ ಆನ್ ರೆಸ್ಪಾನ್ಸ್ ಟೈಮ್ ಡಿಪೆಂಡ್ಸ್ ಆನ್ ಬೇಸಿಕ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಸೈಟ್ಸು. ಈ ಸೈಟ್ಸ್ಗಳ ಮೇಲಿರೋ ಡಿಸ್ಟೆನ್ಸ್ ಇದಾಗ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಬ್ಯಾಂಡ್ ಬಿಡ್ತು, ಅದಾದಮೇಲೆ ಆ್ಯಂಡ್ ಕ್ವಾಲಿಟಿ ಆಫ್ ದ ಸರ್ವಿಸ್ QoS ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ನೆಟ್ವರ್ಕ್ ಕನೆಕ್ಷನ್ಸು ಆ್ಯಂಡ್ ಟಿಪಿಕಲಿ ಯೂಸ್ ಫಾರ್ ಡಿಸ್ಟೆನ್ಸ್ ಲೆಸ್ ದೆನ್ 200 ಕಿಲೋಮೀಟರ್ಸ್ ಲೈಕ್ 125 miles ಬಿಟ್ವೀನ್ ಸೈಟ್ಸ್ ಆಯಿತಾ. ಅಷ್ಟೇ ಸೈಟ್ಸ್ಗಳ ಮಧ್ಯೆ ಅಂತಂದರೆ ಲೆಟ್ಸ್ ಸೇ ನಿಮ್ಮ ರಿಮೋಟ್ ಸೈಟು ಮತ್ತು ಸೋರ್ಸ್ಗಳ ಮಧ್ಯೆ 125 ಕಿಲೋಮೀಟರ್ಸ್ ಅದಕ್ಕಿಂತ ಜಾಸ್ತಿ ಇರಬಾರ್ದು ಆಯಿತಾ. 125 miles ಅಥವಾ 200 ಕಿಲೋಮೀಟರ್ಸ್. ನೆಕ್ಸ್ಟು ಈ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನೀವು ಇಲ್ಲಿ ಹೋಸ್ಟಿಂದ ಸೋರ್ಸಿಗೆ ಹೋಗ್ತಾ ಇದೆ ಡೇಟಾ ಆಯಿತಾ. ಹೋಸ್ಟಿಂದ ಸೋರ್ಸ್ಗೆ ಡೇಟಾ ಹೋಗ್ತಾ ಇದೆ ಆ್ಯಂಡ್ ಈ ಸೋರ್ಸ್ ಏನು ಮಾಡ್ತಿದೆ, ಅಲ್ಲಿರೋ ಡೇಟಾನ ಇಲ್ಲಿಗೆ ರೆಪ್ಲಿಕೇಟ್ ಮಾಡ್ತಿದೆ, ಇಲ್ಲಿಗೆ ಟಾರ್ಗೆಟ್ಗೆ ಆಯಿತಾ. ಡೇಟಾ ಫ್ರಮ್ ದ ಸೋರ್ಸ್ ಇಸ್ ರೆಪ್ಲಿಕೇಟೆಡ್ ಟು ದ ಟಾರ್ಗೆಟ್ ಅಟ್ ಅ ರಿಮೋಟ್ ಸೈಟ್ ಟಾರ್ಗೆಟ್ಗೆ ಇದು ರೆಪ್ಲಿಕೇಟ್ ಮಾಡ್ತಾ ಇದೆ. ಅದಾದಮೇಲೆ ಏನು ಮಾಡ್ತಿದೆ, ಟಾರ್ಗೆಟ್ ಏನು ಮಾಡ್ತಿದೆ, ಅಕ್ನಾಲೇಜ್ ಬ್ಯಾಕ್ ಮಾಡ್ತಿದೆ ಯಾರಿಗೆ, ಸೋರ್ಸ್ಗೆ. ನನಗೆ ನೀನು ಕಳಿಸಿದ ಡೇಟಾ ರೆಪ್ಲಿಕೇಟ್ ಆಗಿದೆ ಅಂತ ಅಕ್ನಾಲೇಜ್ ಮಾಡ್ತಿದೆ. ಅಲ್ಲಿಂದ ಏನಾಗ್ತಿದೆ, ನೆಕ್ಸ್ಟ್ ಹೋಸ್ಟ್ಗೆ ಅದು ಕಂಪ್ಲೀಟ್ ಮಾಡ್ತಿದೆ. ಇನ್ನಂತರ ಡೇಟಾ ಬಂದಿದೆ ಅಂದ್ಬಿಟ್ಟು ಕಂಪ್ಲೀಷನ್ ಇನ್ಫಾರ್ಮೇಷನ್ನ ಹೋಸ್ಟ್ಗೆ ಕೊಡ್ತಾ ಇದೆ ಅದು. ದಿಸ್ ಇಸ್ ಯುವರ್ ಸಿಂಕ್ರನಸ್ ಆಯಿತಾ. ಅಸಿಂಕ್ರನಸ್ ಬೇಸಿಕಲಿ. ಆದಮೇಲೆ ಸಿಂಕ್ರನಸ್ ರೆಪ್ಲಿಕೇಶನ್ ಇದು ನೋಡೋದಾದ್ರೆ ನೀವು ಇಲ್ಲಿ ರೈಟ್ MB/s ನಡೀತಾ ಇದೆ. ಸೊ ಸಿಂಕ್ರನಸಲ್ಲಿ ಹೆಂಗಾಗುತ್ತಪ್ಪ ಅಂತಂದರೆ, ನೀವು ಮೇಲ್ಗಡೆ ಲೈನ್ ಹಾಕೋತೀರ ಆಯಿತಾ, ವಿಚ್ ಇಸ್ ರಿಕ್ವೈರ್ಡ್ ಬ್ಯಾಂಡ್ ಬಿಡ್ತು, ನಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಯಾಂಡ್ ಬಿಡ್ತಾ ಆಯಿತಾ. ಬಟ್ ದೆನ್ ಟಿಪಿಕಲ್ ರೈಟ್ ವರ್ಕ್ ಲೋಡ್ ನಮಗೆ ಮಿನಿಮಮಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಬ್ಯಾಂಡ್ ವಿಡ್ತ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಸಿಂಕ್ರನಸ್ ರೆಪ್ಲಿಕೇಶನ್ ಆಯಿತಾ. ಸೊ ಇಟ್ ಆ್ಯಕ್ಚುಲಿ ಡಿಪೆಂಡ್ಸ್ ಆನ್ ದ ನಂಬರ್ ಬ್ಯಾಂಡ್ ವಿಡ್ತ್ ಲೆಂತು ಮತ್ತು ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬೇಸಿಕ್ಲಿ ಇದು ಅಸಿಂಕ್ರನಸ್ ಬರ್ತಾರೆ. ರಿಮೋಟ್ ರೆಪ್ಲಿಕೇಶನಲ್ಲಿ ರೈಟ್ಸ್ ಆರ್ ಇಮಿಡಿಯೇಟ್ಲಿ ಅಕ್ನಾಲೇಜ್ ಟು ದ ಸೋರ್ಸ್ಗೆ ರೈಟ್ಸ್ಗಳು ಇಮಿಡಿಯೇಟಾಗಿ ಅಕ್ನಾಲೇಜ್ ಆಗಿಬಿಡ್ತವೆ. ಆ್ಯಂಡ್ ದ ಡೇಟಾ ಈಸ್ ಡೇಟಾ ಇಲ್ಲಿ ಬಫರ್ ಇರಬೇಕಾಗುತ್ತೆ ಆಯಿತಾ. ಯಾರ ಹತ್ರ, ಸೋರ್ಸ್ ಹತ್ರ ಬಫರ್ ಇರುತ್ತೆ. ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ಈ ಅಸಿಂಕ್ರನಸಲ್ಲಿ ಸೋರ್ಸ್ ಹತ್ರ ಬಫರ್ ಇರುತ್ತೆ ಆಯಿತಾ. ರೈಟ್ಸ್ ಆರ್ ಇಮಿಡಿಯೇಟ್ಲಿ ಅಕ್ನಾಲೇಜ್ ಟು ದ ಸೋರ್ಸ್ ಹೋಸ್ಟ್ and then data is buffered at the source and then transmitted to the larger target later. Does not impact application response time as writes are acknowledged immediately. Can be deployed over large distance range for several hundred to several thousand kilometers between sites. So amele buffering allows for provisioning
sufficient bandwidth and then capacity, and data at the target will be behind the source by at least size of the buffer providing a finite non-zero recovery point and object RPO. ಆಯಿತಾ, recovery point objective. Next, implementation can optimize bandwidth by transmitting only the final version of data written multiple times to the same location in the buffer. ಅದಾದಮೇಲೆ ಓನ್ಲಿ ರೈಟ್ಸ್ ಟು ದ ಸೋರ್ಸ್ ಆರ್ ರೆಪ್ಲಿಕೇಟೆಡ್ ವೈಲ್ ರೀಡ್ಸ್ ಆರ್ ಸ್ಟಿಲ್ ಸರ್ವ್ಡ್ ಫ್ರಮ್ ದ ಸೋರ್ಸ್. ಹೋಸ್ಟ್ ಟು ಸೋರ್ಸು ಟಾರ್ಗೆಟ್. ನೆಕ್ಸ್ಟ್, ಹೋಸ್ಟ್ ರೈಟ್ಸ್ data to the source. The write is immediately acknowledged to the host. Data is transmitted to the target at remote site layers. The target acknowledges back to the source. Simple. ಇಲ್ಲೇನೋ ಇಲ್ಲ ಕಂಡ್ರು, ಇದು ಸಿಂಪಲ್ ಇದು. ಸೋರ್ಸ್ ಹತ್ರ ಹೋಗುತ್ತೆ, ಸೋರ್ಸಿಂದ ಅಕ್ನಾಲೆಜ್ ಬರುತ್ತೆ ಆಯಿತಾ. ಅದಾದಮೇಲೆ ಸೋರ್ಸ್ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಬಫರ್ ಇರುತ್ತೆ ಆಯಿತಾ, ಸೋರ್ಸ್ ಹತ್ರ ಬಫರ್ಲೆಲ್ಲ ಡೇಟಾ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದಾದಮೇಲೆ ರೆಪ್ಲಿಕಾನ ಟಾರ್ಗೆಟಿಗೆ ಕಳಿಸಿದ್ದು, ಟಾರ್ಗೆಟಿದ್ದು ರೆಪ್ಲಿಕಾ ಬಂದಿರುತ್ತೆ ಅಂದ್ಬಿಟ್ಟು ಅಕ್ನಾಲೆಜ್ ಮಾಡುತ್ತೆ. ಅದಾದಮೇಲೆ ಇದಕ್ಕೆ ಅಕ್ನಾಲೆಜ್ ಮಾಡುತ್ತೆ ಅಷ್ಟೇ ಆಯಿತಾ. ಸೊ ಇದು ಬೇಸಿಕ್ಲಿ ನಿಮಗೆ ನಾವು ಸೈಜ್ ಆಫ್ ದ ಬಫರ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಟ್ರಾನ್ಸಾಕ್ಷನ್ ಅಥವಾ ಏನು ಬ್ಯಾಂಡ್ವಿಡ್ತ್ ಎಲ್ಲ. ಬ್ಯಾಂಡ್ವಿಡ್ತ್ ಇಕ್ವಲ್ ಫಾರ್ ಸಿಂಕ್ರನಸ್ ಅಪ್ಲಿಕೇಶನ್ ಟಿಪಿಕಲಿ ರೈಟ್ಸ್ ವರ್ಕ್ಲೋಡ್ ಇಷ್ಟಿರುತ್ತೆ, ಆಮೇಲೆ ರಿಕ್ವೈರ್ಡ್ ಬ್ಯಾಂಡ್ವಿಡ್ತು ತುಂಬ ಕಡಿಮೆ ಇಲ್ಲಿ ಆಯಿತಾ. ಸೊ ಅದಕ್ಕೆ ಇದು ಥೌಸಂಡ್ಸ್ ಟು ಆ್ಯಕ್ಚುಲಿ ಇನ್ನೂ ಹಂಡ್ರೆಡ್ಸ್ ಟು ಫ್ಯೂ ಇಲ್ಲಿ ಎಷ್ಟು ಲಾಂಗರ್ ಡಿಸ್ಟೆನ್ಸ್ ರೇಂಜಿಂಗ್ ಸೆವೆರಲ್ ಹಂಡ್ರೆಡ್ಸ್ ಟು ಸೆವೆರಲ್ ಥೌಸಂಡ್ ಕಿಲೋಮೀಟರ್ಸ್ ಗಂಟನೂ ಬೇಸಿಕ್ಲಿ ಇದು ವರ್ಕ್ ಆಗುತ್ತೆ ಆಯಿತಾ. ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜೀಸ್ಗಳು. ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜೀಸ್ಗಳು ಅದ್ಯಾವ್ದು ಹೇಳಿ? ಈಗ ನಾವು ಲೋಕಲ್ ರೆಪ್ಲಿಕೇಶನ್ ಟೆಕ್ನಾಲಜೀಸ್ಗಳಿವೆಲ್ಲ ಲೋಕಲ್ ರೆಪ್ಲಿಕೇಶನ್ ಟೆಕ್ನಾಲಜಿಗಳು. ಇವಾಗ ನಾವು ಓದ್ತಿರೋದು ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜಿಗಳು ಆಯಿತಾ. ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜಿಲಿ ಫಸ್ಟ್ ಇಸ್ ಹೋಸ್ಟ್ ಬೇಸ್ಡು, ಇನ್ನೊಂದು ಸ್ಟೋರೇಜ್ ಅರೇ ಬೇಸ್ಡ್ ಬರುತ್ತೆ ಆಯಿತಾ. Remote replication technology refers to methods used to create copies of data for data production. ಡೇಟಾ ಪ್ರೊಡಕ್ಷನ್ಗೆ ರಿಮೋಟ್ ಲೊಕೇಶನಲ್ಲಿ ಒಂದು ಕಾಪಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನು ಏನಂತ ಕರಿತೀವಿ? ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜಿ ಅಂತ ಕರಿತೀವಿ ಆಯಿತಾ. ಫಸ್ಟ್ ಒನ್ ಇಸ್ ಹೋಸ್ಟ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್. ಇಸ್ ಅ ಮೆಥಡ್ ಆಫ್ ರೆಪ್ಲಿಕೇಟಿಂಗ್ ಟು ಅ ರಿಮೋಟ್ ಡಿವೈಸಸ್. ಇದರಲ್ಲಿ ಫಸ್ಟ್ ಒನ್ ಇಸ್ LVM ಅಂತಂದರೆ ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್ ಆಯಿತಾ. ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್ ಏನು ಮಾಡುತ್ತೆ? ರೆಪ್ಲಿಕೇಟ್ ಮಾಡ್ಕೊಳ್ಳೋದು ಡೇಟಾ ಬಿಟ್ವೀನ್ ಸ್ಟೋರೇಜ್ ಡಿವೈಸಸ್. ಇಟ್ ಅಲೌಸ್ ಎಫಿಷಿಯಂಟ್ ಆ್ಯಂಡ್ ಫ್ಲೆಕ್ಸಿಬಲ್ ರೆಪ್ಲಿಕೇಶನ್ ಆಫ್ ದ ಲಾಜಿಕಲ್ ವಾಲ್ಯೂಮ್ ಅಕ್ರಾಸ್ ದ ಸ್ಟೋರೇಜ್ ಅರೇ ನೆಟ್ವರ್ಕ್ ಆ್ಯಂಡ್ ಇಂಪ್ರೂವ್ಸ್ ಡೇಟಾ ಪ್ರೊಡಕ್ಷನ್, ಡಿಕವರಿ ಆ್ಯಂಡ್ ದೆನ್ ಹೈ ಅವೈಲಬಿಲಿಟಿ ಸೊಲ್ಯೂಷನ್ಸ್ ಫಾರ್ ಕ್ರಿಟಿಕಲ್ ಅಪ್ಲಿಕೇಶನ್ಸ್. ಇಲ್ಲಿ ಬೇಸಿಕಲಿ ಪ್ರೊಡಕ್ಷನ್ ಹೋಸ್ಟ್ ಮತ್ತು ರಿಮೋಟ್ ಹೋಸ್ಟ್ ಇಬ್ಬರಿರ್ತಾನೆ ಆಯಿತಾ. ಪ್ರೊಡಕ್ಷನ್ ಹೋಸ್ಟು, ರಿಮೋಟ್ ಹೋಸ್ಟು, ಇಲ್ಲಿ ಲಾಜಿಕಲ್ ವಾಲ್ಯೂಮ್ 4 ಇವೆಲ್ಲ IP ಇಂದ ಕನೆಕ್ಟ್ ಆಗಿರ್ತವೆ. ಪ್ರೊಡಕ್ಷನ್ ಹೋಸ್ಟ್, ರಿಮೋಟ್ ಹೋಸ್ಟ್, ಸಿಂಪಲ್. ಹೋಸ್ಟ್ ಬೇಸ್ಡ್ ಲಾಗ್ ಶಿಪ್ಪಿಂಗ್ ಆಯಿತಾ. ದ ಫಸ್ಟ್ ಒನ್ ಇಸ್ LVM ಬೇಸ್ಡ್ ಏನಪ್ಪ ರಿಮೋಟ್ ರೆಪ್ಲಿಕೇಶನ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಹೋಸ್ಟ್ ಬೇಸ್ಡ್ ಲಾಗ್ ಶಿಪ್ಪಿಂಗ್. ಹೋಸ್ಟ್ ಬೇಸ್ಡ್ ಲಾಗ್ ಶಿಪ್ಪಿಂಗಲ್ಲಿ ಒಂದು ಸಪ್ರೇಟ್ ಲಾಗ್ ಇರುತ್ತೆ ಅಷ್ಟೇ, ಲಾಗ್ ಸಪ್ರೇಟಾಗಿ ಮೇಂಟೈನ್ ಮಾಡಿರ್ತಾರೆ. ಇನ್ವಾಲ್ವ್ಸ್ ಕ್ಯಾಪ್ಚರಿಂಗ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ಟ್ರಾನ್ಸಾಕ್ಷನ್ಸ್ನೆಲ್ಲ ಇದು ಮಾಡೋದಕ್ಕೆ ನೀವು ಔಟ್ಡೋರ್ ಬೌಂಡಲ್ಲಿ ಒಂದು ಲಾಗನ್ನು ಮೇಂಟೈನ್ ಮಾಡಿರ್ತೀರ. ಇಟ್ ಕಂಟೈನ್ಸ್ ಕ್ಯಾಪ್ಚರಿಂಗ್ ಟ್ರಾನ್ಸಾಕ್ಷನ್ ಲಾಗ್ಸ್ ಫ್ರಮ್ ಅ ಡೇಟಾಬೇಸ್ ಆ್ಯಂಡ್ ದೆನ್ ಶಿಪ್ಪಿಂಗ್ ದೆಮ್ ಟು ಅ ರಿಮೋಟ್ ಲೊಕೇಶನ್ ಫಾರ್ ರಿಕವರಿ ಪರ್ಪಸಸ್. ಓಕೆ. It involves capturing transactions logs from a database and shopping them to a remote location from recovery purposes. It ensures data consistency and minimizes data losses by continuous transferring transaction logs. It provides a cost-effective and then efficient methods to disaster recovery and then data replication in a storage array network. ಓಕೆ, ಸಿಂಪಲ್. ಏನಿಲ್ಲ ಮಾಡೋದ್ರಿಂದ ಇದು ಡಿಸಾಸ್ಟರ್ ರಿಕವರಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ ಡೇಟಾ ಲಾಸ್ ನೆಟ್ವರ್ಕ್ ಲಾಸ್ ಆದರೆ ಎಲ್ಲ ರಿಕವರಿ ಮಾಡ್ಕೊಬೋದಾಗಿರುತ್ತೆ ಆರಾಮಾಗಿ. ಒಂದು ಲಾಗ್ ಸಪ್ರೇಟಾಗಿ ಮೇಂಟೈನ್ ಮಾಡೋದಾಯ್ತಾ ಅಷ್ಟೇ, ಏನೂ ಇಲ್ಲ. ಮೇಲ್ಗಡೆ ಏನು ಬರೋ ಅದೇ ಥರನೇ, ಬಟ್ ದೆನ್ ಪೇಮೆಂಟ್ ಮಾಡ್ತೀರ ಅಷ್ಟೇ ಈ LVMsನ. ಅದು LVMs ಅಂತ ಮಾರ್ಕ್ ಮಾಡೋದಿಲ್ಲ. ಇದೆಲ್ಲ ಡೇಟಾ. ಸೊ ಸೋರ್ಸ್ ಡೇಟಾ, ಇದು ಸ್ಟ್ಯಾಂಡ್ ಬೈ ಡೇಟಾಬೇಸು. ಸೋರ್ಸ್ ಡೇಟಾಬೇಸು, ಸ್ಟ್ಯಾಂಡ್ ಬೈ ಡೇಟಾಬೇಸು ಅಂದರೆ ಕ್ರಿಯೇಟ್ ಮಾಡ್ತಿರೋ ಕಾಪಿ ಅಷ್ಟೇ. ಇದು ಇವೆರಡು IP ಮೇಲೆ ಕನೆಕ್ಟ್ ಆಗಿರ್ತಕ್ಕಂಥ, ಬಟ್ ದೆನ್ ಸಪ್ರೇಟ್ ಏನಪ್ಪ ಅಂದರೆ ಇಲ್ಲಿ ಲಾಗ್ ಇರುತ್ತೆ ಮೇಂಟೈನ್ ಆಗಿ ಅಷ್ಟೇ ಆಯಿತಾ. ದಿಸ್ ಇಸ್ ಹೋಸ್ಟ್ ಬೇಸ್ಡ್ ಲಾಗ್ ಶಿಪ್ಪಿಂಗ್.
ನೆಕ್ಸ್ಟ್ ಬರೋದು ಸ್ಟೋರೇಜ್ ಅರೇ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್ ಆಯಿತಾ. ಸ್ಟೋರೇಜ್ ಅರೇ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್. ಸ್ಟೋರೇಜ್ ಅರೇ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್ ಬೇಸಿಕಲಿ ನಿಮಗೆ ಎರಡು ಥರ ಇರುತ್ತೆ. ಒಂದು ಸಿಂಕ್ರನಸ್ ಮೋಡು, ಇನ್ನೊಂದು ಆಯಿತಾ. ಸಿಂಕ್ರನಸ್ ರೆಪ್ಲಿಕೇಶನ್ ಮೋಡು ಬರೋದಾದರೆ ಇಟ್ ಎನ್ಶೂರ್ಸ್ ದಟ್ ದ ಡೇಟಾ ಇಸ್ ಫುಲ್ಲಿ ಮಿರರ್ಡ್ ಟು ದ ರಿಮೋಟ್ ಸೈಟ್ ಇನ್ ರಿಯಲ್ ಟೈಮ್. ಇದು ಫುಲ್ಲಾಗಿ ಮಿರರ್ ಆಗುತ್ತೆ. ರಿಮೋಟ್ ಸೈಟ್ ಏನೂ ಇಲ್ಲ. ರಿಮೋಟ್ ಸೈಟಲ್ಲಿ ರಿಮೋಟ್ ಹೋಸ್ಟ್ ಇರ್ತದೆ, ರಿಮೋಟ್ ಹೋಸ್ಟ್ಗೂ ಇದಕ್ಕೂ ಈ ನಿಮ್ಮ ರಿಮೋಟ್ ಸ್ಟೋರೇಜ್ ಅರೆಗೂ ಕನೆಕ್ಷನೇ ಇರೋದಿಲ್ಲ ಆಯಿತಾ. ಓಕೆ, ಝೀರೋ ಡೇಟಾ ಲಾಸಸ್ ಆ್ಯಂಡ್ ಫೇಲ್ಯೂರ್. ಹಿಯರ್ ರೈಟ್ ಆಪರೇಷನ್ ಆರ್ ನಾಟ್ ಕನ್ಸಿಡರ್ಡ್ complete until the data is replicated to the remote site, ensuring data consistency. It introduces some latency due to the remote trap time between primary and then remote site, completing overall application performance. Cool. Service to service site, remote site, production host, storage array, remote storage array. Right from the production host is recovery by the service storage array. ಸೇಮ್ ಅಂತ ಅಂದ್ಕೊಳ್ಳಿ. ಇದು ಪ್ರೊಡಕ್ಷನ್ ಹೋಸ್ಟ್ಗೆ ಫಸ್ಟು ಬರೆಯುತ್ತೆ, ಪ್ರೊಡಕ್ಷನ್ ಹೋಸ್ಟು ಸ್ಟೋರೇಜ್ ಅರೇಗೆ ಬರೆಯುತ್ತೆ, ಸ್ಟೋರೇಜ್ ಅರೇ ಅಂತ ರಿಮೋಟ್ ಸ್ಟೋರೇಜ್ ಅರೇಗೆ ಹೋಗುತ್ತೆ, ರಿಮೋಟ್ ಸ್ಟೋರೇಜ್ ಅರೇ ಅಕ್ನಾಲೇಜ್ ಮಾಡುತ್ತೆ ಸ್ಟೋರೇಜ್ ಅರೇಗೆ. ಅದಾದಮೇಲೆ ಸ್ಟೋರೇಜ್ ಅರೇ ಅಲ್ಲಿಗೆ ತಿಳಿಸುತ್ತೆ. ಸ್ಟೋರೇಜ್ ಅರೇ ಸಿಗ್ನಲ್ಸ್ ದ್ಯಾಟ್ ರೈಟ್ ಕಂಪ್ಲೀಷನ್ ಇಸ್ ಟು ದ ಪ್ರೊಡಕ್ಷನ್ ಹೋಸ್ಟ್ ಅಂತ ತಿಳಿಸುತ್ತೆ ಅಷ್ಟೇ. ಆ ಸಿಂಕ್ರಸ್ ಬರುತ್ತೆ ಸೇಮ್ ಟು ಸೇಮ್. ಅದು ಹೆಂಗಾಯ್ತು ಹಂಗೇನೆ 1 2 3 4. ಆಮೇಲೆ ಡಿಸ್ಕ್ ಬಫರ್ಡ್, ಇದು ಡಿಸ್ಕ್ ಬಫರ್ಡ್ ರೆಪ್ಲಿಕೇಶನ್ ಮೋಡ್. ಥರ್ಡ್ ಒನ್ ಇಸ್ ಡಿಸ್ಕ್ ಬಫರ್ಡ್ ರೆಪ್ಲಿಕೇಶನ್ ಮೋಡ್. ಏನಲ್ಲಿ ಡಿಸ್ಕ್ ಬಫರ್ಡ್ ರೆಪ್ಲಿಕೇಶನ್ ಮೋಡ್. ಡಿಸ್ಕ್ ಬಫರ್ಡ್ ರೆಪ್ಲಿಕೇಶನ್ ಮೋಡ್ ಬರ್ತಾರೆ. ಇಟ್ ಯುಟಿಲೈಸಸ್ ಅ ಡೆಡಿಕೇಟೆಡ್ ಡಿಸ್ಕ್ ಬಫರ್. ಇದು ಡೆಡಿಕೇಟೆಡ್ ಡಿಸ್ಕ್ ಬಫರ್ನ ಯುಟಿಲೈಸ್ ಮಾಡಿಕೊಡುತ್ತೆ. ಯಾರೊಬ್ರು ನೋಡ್ತಾವ್ರೆ. ಇಟ್ ಯುಟಿಲೈಸಸ್ ಅ ಡೆಡಿಕೇಟೆಡ್ ಡಿಸ್ಕ್ ಬಫರ್ ಟು ಓಕೆ ಸಿಂಪಲ್ ಹೆಂಗೆ ಅಂತಂದರೆ ಇದೊಂದು ಡೆಡಿಕೇಟೆಡ್ ಡಿಸ್ಕ್ ಬಫರ್ ಯೂಸ್ ಮಾಡ್ಕೊಳ್ಳೋದು. ಪ್ರೊಡಕ್ಷನ್ ಹೋಸ್ಟ್ ಇಲ್ಲಿದೆ, ಫಸ್ಟು ಸೋರ್ಸ್ ಅರೆ ಏನು ಟಾರ್ಗೆಟ್ ಅರೆ ಆಯಿತಾ. ಇದಕ್ಕೊಂದು ಡೆಡಿಕೇಟೆಡ್ ಡಿಸ್ಕ್ ಬಫರ್ ಇರುತ್ತೆ ಸಪ್ರೇಟಾಗಿ. ಅದೊಂದೇ ಆ್ಯಕ್ಚುಲಿ ಇಲ್ಲಿ ಬರ್ತಕ್ಕಂಥ ಎಕ್ಸೆಪ್ಷನಲ್ ಥಿಂಗು. ಅದು ಬಿಟ್ಟು ಕನೆಕ್ಷನ್ ಎಲ್ಲ ಇಲ್ಲಿ ಡೈರೆಕ್ಟ್ ಕನೆಕ್ಷನ್ ಆಗಿರುತ್ತೆ. ಸೋರ್ಸ್ ಡಿವೈಸು ಓಕೆ, ಇದು ಸೋರ್ಸ್ ಸ್ಟೋರೇಜ್ ಅರೆ, ಟಾರ್ಗೆಟ್ ಸ್ಟೋರೇಜ್ ಅರೆ. ಓಕೆ, ಸೋರ್ಸ್ ಡಿವೈಸ್ ಇಲ್ಲಿದೆ, ಇಲ್ಲಿ ರೆಪ್ಲಿಕೇಶನ್ ಇದೆ, ಲೋಕಲ್ ರೆಪ್ಲಿಕೇಶನ್ ಆಗ್ತಾಯಿದೆ, ಇಲ್ಲಿ ರಿಮೋಟ್ ರೆಪ್ಲಿಕೇಶನ್ ಆಗ್ತಾಯಿದೆ ಆಯಿತಾ. ಸೊ ಬೇಸಿಕ್ಲಿ ಸೋರ್ಸ್ ಡಿವೈಸ್ ಇಲ್ಲಿದೆ, ರೆಪ್ಲಿಕೇಶನ್ ಎರಡು ಸಪ್ರೇಟಾಗಿ ಆಗ್ತಾಯಿದೆ. ಒಂದು ಲೋಕಲ್ ರೆಪ್ಲಿಕೇಶನ್ ಆಗ್ತಿದೆ, ಇನ್ನೊಂದು ರಿಮೋಟ್ ರೆಪ್ಲಿಕೇಶನ್ ಆಗ್ತಾಯಿದೆ ಆಯಿತಾ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಲೋಕಲ್ ರೆಪ್ಲಿಕೇಶನ್, ರಿಮೋಟ್ ರೆಪ್ಲಿಕೇಶನ್. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮ್ಮ ಪ್ರೊಡಕ್ಷನ್ ಹೋಸ್ಟಿಂದ ಸೋರ್ಸಿಗೆ ಬರ್ತಾಯಿದೆ. ಸೋರ್ಸ್ ಹತ್ರ ಬೇಸಿಕಲಿ ಡೇಟಾ ಶೇರ್ ಆಗ್ತಾಯಿದೆ. ಸೊ ಇಲ್ಲಿ ಸೋರ್ಸ್ ಡಿವೈಸ್ ಇದೆ ಮತ್ತು ಇದು ಬೇಸಿಕಲಿ ಸೋರ್ಸ್ ಸ್ಟೋರೇಜ್ ಅರೆ ಆಯಿತಾ. ಸೋರ್ಸ್ ಸ್ಟೋರೇಜ್ ಅರೆಯಿಂದನೇ ಬೇಸಿಕಲಿ ಈ ಥರ್ಡ್ ಡೇಗೆ ಹೋಗ್ತಾ ಇದೆ, ಅಂದರೆ ರೆಪ್ಲಿಕೇಶನ್ ಪಾಯಿಂಟಿಗೆ ಹೋಗ್ತಾ ಇದೆ. ಇಲ್ಲಿ ಬೇಸಿಕಲಿ ಎರಡು ಥರ ರೆಪ್ಲಿಕೇಶನ್ ಇದೆ. ಒಂದು ರಿಮೋಟ್ ರೆಪ್ಲಿಕಾ ನಿಮ್ಗೆ ಏನು ಮಾಡುತ್ತೆ, ಲೋಕಲ್ ರೆಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಡುತ್ತೆ ಆಯಿತಾ. 4 ಇಲ್ಲಾಗುತ್ತೆ. ನೆಕ್ಸ್ಟ್ ಅಷ್ಟೇ ಪ್ರೊಡಕ್ಷನ್ ಹೋಸ್ಟ್ ರೈಟ್ಸ್ ಡೇಟಾ ಟು ಸೋರ್ಸ್ ಡಿವೈಸ್. ಪ್ರೊಡಕ್ಷನ್ ಹೋಸ್ಟು ಸೋರ್ಸ್ ಡಿವೈಸ್ಗೆ ಡೇಟಾನ ಬರೆಯುತ್ತೆ ಇಲ್ಲಿ ಆಯಿತಾ. ರೈಟ್ಸ್ ಡೇಟಾ ಟು ಸೋರ್ಸ್ ಡಿವೈಸ್. ಅದಾದಮೇಲೆ ಆ ಕನ್ಸಿಸ್ಟೆಂಟ್ PIT ಲೊಕೇಶನ್ ರೆಪ್ಲಿಕಾ ಆಫ್ ಅ ಸೋರ್ಸ್ ಡಿವೈಸ್ ಇಸ್ ಕ್ರಿಯೇಟೆಡ್. ಒಂದು ಕನ್ಸಿಸ್ಟೆಂಟ್ PIT ಲೊಕೇಶನ್ ಲೋಕಲ್ ರೆಪ್ಲಿಕಾ ಕ್ರಿಯೇಟ್ ಆಗುತ್ತೆ ಆಫ್ ಸೋರ್ಸ್ ಡಿವೈಸಸ್ ಇಸ್ ಕ್ರಿಯೇಟೆಡ್ ಆಯಿತಾ. ಓಕೆ ಓಕೆ, ದ ಪ್ರೊಡಕ್ಷನ್ ಹೋಸ್ಟ್ ರೈಟ್ಸ್ ಡೇಟಾ ಟು ದ ಸೋರ್ಸ್ ಡಿವೈಸು. ಅದಾದಮೇಲೆ ಆ ಕನ್ಸಿಸ್ಟೆಂಟ್ PIT local replica of source device created. Okay, data from local replica is source array is transmitted to the remote replica. Source replica ಅಂದರೆ ರಿಮೋಟ್ ರೆಪ್ಲಿಕಾಗೆ ಹೋಗುತ್ತೆ. ಅದಾದಮೇಲೆ ಇಂದ ಟಾರ್ಗೆಟ್ ಸೋರ್ಸ್ ರಿಮೋಟ್ ರೆಪ್ಲಿಕಾ ಹೋಗ್ಬಿಟ್ಟು ಆಮೇಲೆ ಟಾರ್ಗೆಟ್ ಅರೇ ಹೋಗುತ್ತೆ, ಇಂದ ಟಾರ್ಗೆಟ್ ಅರೇ. ಅದಾದಮೇಲೆ ಆಪ್ಷನಲ್ಲಿ ಲೋಕಲ್ ರೆಪ್ಲಿಕಾ ಆಫ್ ಅ ರಿಮೋಟ್ ಡಿವೈಸ್ ಆನ್ ದ ಟಾರ್ಗೆಟ್ ಅರೇ ಇಸ್ ಕ್ರಿಯೇಟೆಡ್. ಓಕೆ, ರಿಮೋಟ್ ರೆಪ್ಲಿಕಾ ಆಪ್ಷನ್ ಅಂತ ಇದು ಲೋಕಲ್ ರೆಪ್ಲಿಕಾ. ಓಕೆ, ನೆಕ್ಸ್ಟ್ ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕಾಸ್ ಬೇಸಿಕಲಿ ಇದು CDP ಬರುತ್ತೆ, ಕಂಟಿನ್ಯೂಸ್ ಡೇಟಾ ಪ್ರೊಡಕ್ಷನ್ ಆಯಿತಾ. ಓಕೆ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ ಆಯಿತಾ. ಇಲ್ಲಿ ಅಬ್ಸರ್ವ್ ಮಾಡೋದು, ಇಲ್ಲಿ ಇದು ನಾವು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಇದು ಲೋಕಲ್ ರೆಪ್ಲಿಕಾ ನೋಡಿ, ಸೇಮ್ ಟು ಸೇಮ್
ಹೋಸ್ಟ್ ಬೇಸ್ಡು ಅಲ್ಲಿ ರಿಮೋಟ್ ರೆಪ್ಲಿಕಾ, ಹೋಸ್ಟ್ ಬೇಸ್ಡ್ ಲೋಕಲ್ ರೆಪ್ಲಿಕಾ, ಸ್ಟೋರೇಜ್ ಏರಿಯಾ ಬೇಸ್ಡ್ ಲೋಕಲ್ ರೆಪ್ಲಿಕಾ, ಸ್ಟೋರೇಜ್ ಏರಿಯಾ ಬೇಸ್ಡ್ ರಿಮೋಟ್ ರೆಪ್ಲಿಕಾ. ಇಲ್ಲಿ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕಾ, ನೆಟ್ವರ್ಕ್ ಬೇಸ್ಡ್ ರಿಮೋಟ್ ರೆಪ್ಲಿಕಾ. ಇಲ್ಲಿ ಇದೆಲ್ಲ ಲೋಕಲ್ ರೆಪ್ಲಿಕೇಶನ್. ಅದೇ ಥರ ಸೇಮ್ ಟು ಸೇಮ್ ಎಲ್ಲಾಗುತ್ತೆ ನಮ್ಮ ಈ ರಿಮೋಟ್ ರೆಪ್ಲಿಕೇಶನ್ ಆಗುತ್ತೆ. ಆಯಿತಾ? ನೋಡಿ, ಡಿಫ್ರೆಂಟ್ ಮೋಡ್ಸ್ ಆಫ್ ರಿಮೋಟ್ ರೆಪ್ಲಿಕೇಶನ್ ಅಂತ ಕೇಳ್ತಿದ್ದಾರೆ. ಮೋಡ್ಸ್ ಎಲ್ಲ ಇದರಲ್ಲೇ ಬರ್ತಕ್ಕಂಥದ್ದು. ಇಲ್ಲಿ ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜಿ ಬರೋದಾರೆ ಬೇಸಿಕಲಿ ಹೋಸ್ಟ್ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜಿ ಸೇಮ್ ಅದೇ ಥರ. ಆಯಿತಾ? ಸ್ಟೋರೇಜ್ ಏರಿಯಾ ಬೇಸ್ಡ್ ರಿಮೋಟ್ ರೆಪ್ಲಿಕೇಶನ್ ಟೆಕ್ನಾಲಜೀಸ್. ಅದಾದಮೇಲೆ ಏನಪ್ಪ ಒಂದು ಸಪ್ರೇಟಾಗಿ ಬರ್ತಕ್ಕಂಥ ಡಿಸ್ಕ್ ಬಫರ್ ರೆಪ್ಲಿಕೇಶನ್ ಮೋಡು. ಡಿಸ್ಕ್ ಬಫರ್ ರೆಪ್ಲಿಕೇಶನ್ ಮೋಡು. ಅದಾದಮೇಲೆ ನೆಟ್ವರ್ಕ್ ಬೇಸ್ಡ್ ರೆಪ್ಲಿಕೇಶನ್ ರಿಮೋಟ್ ರೆಪ್ಲಿಕೇಶನು. ಆಯಿತಾ? ಸೇಮ್ ಅದೇ. ನೆಕ್ಸ್ಟ್ ಬರೋದಾದರೆ ಎಕ್ಸ್ಪ್ಲೇನ್ ಸೆಕ್ಯೂರಿಟಿ ಥ್ರೆಡ್ಸ್ ಇನ್ ಅಪ್ಲಿಕೇಶನ್ ಆಕ್ಸೆಸ್ ಡೊಮೈನು. ಸೆಕ್ಯೂರಿಟಿ ಥ್ರೆಡ್ಸ್ಗಳು ಏನೇನು ಇರ್ತವೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಸೆಕ್ಯೂರಿಟಿ ಇಂಪ್ಲಿಮೆಂಟೇಷನ್ ಇನ್ ಸ್ಟೋರೇಜ್ ನೆಟ್ವರ್ಕ್. ಸೆಕ್ಯೂರಿಟಿ ಇಂಪ್ಲಿಮೆಂಟೇಷನ್ ಇನ್ ಸ್ಟೋರೇಜ್ ನೆಟ್ವರ್ಕು. ಓಕೆ, ಫಸ್ಟ್ ಥಿಂಗ್ ಇಸ್ ಇದನ್ನಾಗಲೇ ಡಿಸ್ಕಸ್ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗ್ ಬಂದಾಗ. ಇದನ್ನು ಡಿಸ್ಕಸ್ ಮಾಡಿದ್ದು ಸೆಕ್ಯೂರಿಂಗ್ ಅಪ್ಲಿಕೇಶನ್ ಆಕ್ಸೆಸ್ ಡೊಮೈನು, ಆಮೇಲೆ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಡೊಮೈನು, ಅದಾದಮೇಲೆ ಬ್ಯಾಕಪ್ ರೆಪ್ಲಿಕೇಶನ್ ಆ್ಯಂಡ್ ಆರ್ಕೈವ್, ಸೆಕ್ಯೂರ್ ಇಂಪ್ಲಿಮೆಂಟೇಷನ್ ಇನ್ ಸ್ಟೋರೇಜ್ FC SANO, ಸೆಕ್ಯೂರ್ SAN ಇನ್ VS ಸೆಕ್ಯೂರ್ ಯೂಸರ್ ಇನ್ AS ಎನ್ವಿರಾನ್ಮೆಂಟು. ಇದೆಲ್ಲ ಬರ್ತಾಗುತ್ತೆ. ಓಕೆ, ನಾವು ಫಸ್ಟ್ ಈಗ ಡೀಟೇಲಾಗಿ ಇದನ್ನು ಅಬ್ಸರ್ವ್ ಮಾಡ್ಬೋಣ. ಅಂದರೆ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಮೊದಲು ಏನೇನು ಬೇಕು ಅಂತ ಕಲ್ತ್ಕೊಳ್ಳೋದಾಯ್ತಾ? ಓಕೆ, ಇಲ್ಲಿ ಬೇಸಿಕಲಿ ನೀವು 3 ಥರ ಮಾಡ್ತೀರಾ. ಒಂದು ಅಪ್ಲಿಕೇಶನ್, ಆಯಿತಾ? ಸೆಕ್ಯೂರಿಂದ ಅಪ್ಲಿಕೇಶನ್ ಆಕ್ಸೆಸ್ ಡೊಮೈನು, ಸೆಕ್ಯೂರಿಂದ ಮ್ಯಾನೇಜ್ಮೆಂಟ್ ಆಕ್ಸೆಸ್ ಡೊಮೈನು, ಆ್ಯಂಡ್ ಥರ್ಡ್ ಒನ್ ಇಸ್ ಬ್ಯಾಕಪ್ ರಿಕವರಿ ಮತ್ತು ಆರ್ಕೈವ್. ಆಯಿತಾ? ಬ್ಯಾಕಪ್ ರಿಕವರಿ ಮತ್ತು ಆರ್ಕೈವ್. ಆಯಿತಾ? ಓಕೆ, ಸೆಕ್ಯೂರಿಂಗ್ ಆಕ್ಸೆಸ್ ಡೊಮೈನ್ಸ್ ಬರೆದಾರೆ. ಬೇಸಿಕಲಿ ಇಲ್ಲಿ 2 ಹೋಸ್ಟ್ ಇರ್ತವೆ, ಹೋಸ್ಟ್ ಎ ಮತ್ತು ಹೋಸ್ಟ್ ಬಿ. ಆಯಿತಾ? ಮತ್ತು ಇನ್ನೊಂದು ಅನ್ನೋ ಹೋಸ್ಟ್ ಇರ್ತಾನೆ. ಆಯಿತಾ? ಇಲ್ಲಿ ಬೇಸಿಕಲಿ ನಿಮ್ಮದು 2 ವಾಲ್ಯೂಮ್ ಇರುತ್ತೆ. ಆಯಿತಾ? ಫಸ್ಟು ಹೋಸ್ಟ್ ಎಯಿಂದ ಡೈರೆಕ್ಟಾಗಿ ನಿಮಗೆ ವಾಲ್ಯೂಮ್ 1 ಆಕ್ಸೆಸ್ ಮಾಡ್ಬೋದಾಗಿರುತ್ತೆ. ಹೋಸ್ಟ್ ಬಿಯಿಂದ ನೀನು ವಾಲ್ಯೂಮ್ 2 ಆಕ್ಸೆಸ್ ಮಾಡ್ಬೋದಾಗಿರುತ್ತೆ. ಹೋಸ್ಟ್ ಎ ಡೈರೆಕ್ಟಾಗಿ ವಾಲ್ಯೂಮ್ 2 ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ. ಈ ಹೋಸ್ಟ್ ಬಿ ವಾಲ್ಯೂಮ್ 1 ಡೈರೆಕ್ಟ್ ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ. ಅಬ್ಸರ್ವ್ ಮಾಡ್ತಿದ್ದೀರಾ? ಹೋಸ್ಟ್ ಎ ಮತ್ತು ಹೋಸ್ಟ್ ಬಿ ಅಂದರೆ ಅನ್ಆಥರೈಸ್ ಹೋಸ್ಟ್ ಇರುತ್ತೆ. ಈ ಹೋಸ್ಟ್ ಎ ವಾಲ್ಯೂಮ್ 1 ಆಕ್ಸೆಸ್ ಮಾಡ್ಬೋದಾಗಿರುತ್ತೆ ಡೈರೆಕ್ಟಾಗಿ. ಹೋಸ್ಟ್ ಬಿ ವಾಲ್ಯೂಮ್ 2 ಆಗಿರುತ್ತೆ. ಹೋಸ್ಟ್ ಎ ವಾಲ್ಯೂಮ್ 2 ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ, ಹೋಸ್ಟ್ ಬಿ ವಾಲ್ಯೂಮ್ 1 ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ ಡೈರೆಕ್ಟಾಗಿ. ಆಯಿತಾ? ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್. ಅಕಸ್ಮಾತ್ ಹೋಸ್ಟ್ ಏನಾದರೂ ವಾಲ್ಯೂಮ್ 2 ಆಕ್ಸೆಸ್ ಮಾಡೋಕ್ಕೋಸ್ಕರ ಆಕ್ಸೆಸ್. ಆಯಿತಾ? ಏನಂದರೆ ಇವೆಲ್ಲ ನಿಮಗೆ ಈ ವಾಲ್ಯೂಮ್ಸನ್ನು ಕನೆಕ್ಟ್ ಮಾಡಬೇಕು ಅಂತಂದರೆ ನಿಮ್ಗೊಂದು ಸ್ಟೋರೇಜ್ ಏರಿಯಾ ನೆಟ್ವರ್ಕಲ್ಲಿ ಇರಬೇಕಾಗಿರುತ್ತೆ ಇದು. ಸೊ ಇಲ್ಲಿ ಪುಟಿಂಗ್ ಸ್ಟೋರೇಜ್ ನೆಟ್ವರ್ಕ್. ಆಯಿತಾ? ಸ್ಟೋರೇಜ್ ನೆಟ್ವರ್ಕ್ನ ಇಲ್ಲಿ ಹಾಕ್ತೀರಾ. ಇದು ವಾಲ್ಯೂಮ್, ಇದು ಅರೇ ವಾಲ್ಯೂಮ್ಸ್. ಆಯಿತಾ? ಅದಾದಮೇಲೆ ಇಲ್ಲಿ ನೀವು ಬೇಸಿಕಲಿ ಮೀಡಿಯಾ ಥೆಫ್ಟ್ನ ತೋರಿಸ್ಬೇಕಾಗಿರುತ್ತೆ. ನೀವು ಮೀಡಿಯಾ ಥೆಫ್ಟ್ ಆಗೋದನ್ನು ತೋರಿಸ್ಬೇಕಾಗಿರುತ್ತೆ. ಪಾಸಿಬಲ್ ಥೆಫ್ಟ್ ಮತ್ತು ಅನ್ಆಥರೈಸ್ಡ್ ಆಕ್ಸೆಸ್ನ ತೋರಿಸ್ಬೇಕಾಗಿರುತ್ತೆ. ಆಯಿತಾ? ಮೇಲ್ಗಡೆ ಏನಿರುತ್ತಪ್ಪ ನಿಮಗೆ ಇಲ್ಲಿ VM ಇರುತ್ತೆ. ಆಯಿತಾ? ಇಲ್ಲಿ ಹೈಪರ್ ವಿಷನ್ VM ವರ್ಚುವಲ್ ಮಿಷನ್ಸ್ ಇರ್ತದೆ. ಒಂದು ಆ್ಯಪ್ ಮತ್ತು OS ಡಿಪೆಂಡ್ ಆಗಿರುತ್ತೆ ಮೇಲೆ. ಆಯಿತಾ? ಮೇಲ್ಗಡೆ ಸ್ಪೂಫಿಂಗ್ ಹೋಸ್ಟ್ ಮತ್ತು ಯೂಸರ್ ಐಡೆಂಟಿಟಿ, ಸ್ಪೂಫಿಂಗ್ ಹೋಸ್ಟ್ ಯೂಸರ್ ಐಡೆಂಟಿಟಿ ಮೇಲ್ಗಡೆ ತೋರಿಸ್ತಾ ಹೋಗ್ತೀರಾ. ಸೊ ಹೋಸ್ಟ್ ಎ, ಹೋಸ್ಟ್ ಬಿ, ಅನ್ಆಥರೈಸ್ಡ್ ಹೋಸ್ಟ್, ಆ್ಯಂಡ್ ಇದರಲ್ಲಿ ನಿಮಗೆ IP ಇರುತ್ತೆ. ಆ್ಯಂಡ್ ಅಕಸ್ಮಾತ್ IP ನೆಟ್ವರ್ಕಿಂದ ಯಾರಾದರೂ ಸ್ಟೋರೇಜ್ ಕನೆಕ್ಟ್ ಮಾಡೋಕೆ ಬಂದರೆ ಅದು ನಿಮಗೆ ಅನ್ಆಥರೈಸ್ಡ್ ಆಕ್ಸೆಸ್ ಆಗಿರುತ್ತೆ. ಆಯಿತಾ? ಥರ್ಡ್ ಪಾರ್ಟಿಯಿಂದ ಬರ್ತಾ ಇರ್ತಕ್ಕಂಥದ್ದು. ದಿಸ್ ಇಸ್ ಯುವರ್ ಸೆಕ್ಯೂರಿಂಗ್ ಅಪ್ಲಿಕೇಶನ್ ಆಕ್ಸೆಸ್ನ ಯಾವ ರೀತಿ ಸೆಕ್ಯೂರ್ ಮಾಡೋದು ಅನ್ನೋದ್ರ ಬಗ್ಗೆ. ಐಡೆಂಟಿಫೈ ಥ್ರೆಡ್ಸ್ ಆ್ಯಂಡ್ ಅಪ್ಲೈ ಅಪ್ರಾಪ್ರಿಯೇಟ್ ಕಂಟ್ರೋಲ್ಸ್. ಥ್ರೆಡ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಪ್ರಾಪ್ರಿಯೇಟ್ ಕಂಟ್ರೋಲ್ಸ್ ಐಡೆಂಟಿಫೈ ಮಾಡ್ಕೊಳ್ಳೋದು. ಆಮೇಲೆ ಇಂಪ್ಲಿಮೆಂಟಿಂಗ್ ಫಿಸಿಕಲ್ ಸೆಕ್ಯೂರಿಟಿ ಅಂಡ್ ದೆನ್ ಪ್ರಿವೆಂಟ್ ಮೀಡಿಯಾ ಥೆಫ್ಟ್ ಪ್ರಿವೆಂಟ್ ಮಾಡಬೇಕು. ನೋಡಿ ಇಲ್ಲಿ ಅದನ್ನೇ ತೋರಿಸ್ತೀವಿ. ಮೀಡಿಯಾ ಥೆಫ್ಟ್ ಪ್ರಿವೆಂಟ್ ಮಾಡಬೇಕು, ಫಿಸಿಕಲ್ ಸೆಕ್ಯೂರಿಟೀಸ್ನ ಇಂಪ್ಲಿಮೆಂಟ್ ಮಾಡಬೇಕು. ಅದಾದಮೇಲೆ ಅಡ್ರೆಸ್ ಥ್ರೆಡ್ಸ್ ಲೈಕ್ ಐಡೆಂಟಿಫೈಯಿಂಗ್ ಸ್ಪೂಫಿಂಗ್. ಥೆಫ್ಟ್ನ ಅಡ್ರೆಸ್ ಮಾಡ್ತೀವಿ, ಐಡೆಂಟಿಫೈ ಸ್ಪೂಫಿಂಗ್ ಆ್ಯಂಡ್ ಅನ್ಆಥರೈಸ್ಡ್ ಆಕ್ಸೆಸ್. ಆ್ಯಂಡ್ ದೆನ್ ಡೇಟಾ ಟ್ಯಾಂಪರಿಂಗು ಅನ್ಆಥರೈಸ್ಡ್ ಆಕ್ಸೆಸ್ ಮತ್ತು ಸ್ಪೂಫಿಂಗ್ನ ಅವಾಯ್ಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಸೆಕ್ಯೂರಿಂಗ್ ಮ್ಯಾನೇಜ್ಮೆಂಟ್ ಆಕ್ಸೆಸ್ಸಲ್ಲಿ ಏನು ಅಂತಂದರೆ ಇಲ್ಲಿ ಬೇಸಿಕಲಿ 2 ಥರ ಸ್ಟೋರೇಜ್ ಏರಿಯಾ ಇರುತ್ತೆ. ಆಯಿತಾ? ಒಂದು ಪ್ರೊಡಕ್ಷನ್ದು ಸ್ಟೋರೇಜ್ ಏರಿಯಾ ಇರುತ್ತೆ, ಇನ್ನೊಂದು ರಿಮೋಟ್ ಸ್ಟೋರೇಜ್ ಏರಿಯಾ ಇರುತ್ತೆ. ಆಯಿತಾ? ಸೊ ಇವೆರಡನ್ನ ನಾವು ಪ್ರೊಡಕ್ಷನ್ ಹೋಸ್ಟಿಂದ ಆ್ಯಕ್ಚುಲಿ ಕನೆಕ್ಟ್ ಮಾಡಿರ್ತೀವಿ. ಪ್ರೊಡಕ್ಷನ್ ಹೋಸ್ಟಿಂದ FC ಸ್ವಿಚ್ಗೆ ಒಂದು ಕನೆಕ್ಷನ್ ಹೋಗುತ್ತೆ. ಆ FC ಸ್ವಿಚ್ ಬೇಸಿಕಲಿ ಈ ಕನೆಕ್ಟ್ ಆಗಿರುತ್ತೆ ಪ್ರೊಡಕ್ಷನ್ ಏರಿಯಾ ಮತ್ತು ರಿಮೋಟ್ ಏರಿಯಾಗೆ. ಆಯಿತಾ? ಸೊ ಇಲ್ಲಿ ಪ್ರೊಡಕ್ಷನ್ ಏರಿಯಿಂದ ರಿಮೋಟ್ ಏರಿಯಾಗೆ ಒಂದು ಕನೆಕ್ಷನ್ ಇರುತ್ತೆ. ಬಟ್ ದೆನ್ ಇದೆಲ್ಲ ನಿಮ್ಮ ಮ್ಯಾನೇಜ್ ಮಾಡ್ತಾ ಯಾರು? ಹೋಸ್ಟ್ ಎ. ಆಯಿತಾ? ಹೋಸ್ಟ್ ಇವೆಲ್ಲ ಮ್ಯಾನೇಜ್ ಮಾಡ್ತಿರೋದು ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮು ಹೋಸ್ಟ್ ಎ. ಆಯಿತಾ? ಇವೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದು ವಿಯಾ IP ಕನೆಕ್ಟ್ ಆಗಿರುತ್ತೆ. ಆಯಿತಾ? IP ನೆಟ್ವರ್ಕು. IP ನೆಟ್ವರ್ಕಿಂದ ಈ ಸ್ಟೋರೇಜ್ ಅರೇ ಬಿಗೆ 2 ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ದೆನ್ ಅನ್ಆಥರೈಸ್ಡ್ ಆಕ್ಸೆಸ್ನ ಇಲ್ಲಿ ತೋರಿಸ್ತೀರ ಅಷ್ಟೇ. ಸ್ಪೂಫಿಂಗ್ ಹೋಸ್ಟ್ ಐಡೆಂಟಿಟಿ ಆ್ಯಂಡ್ ದೆನ್ ಸ್ಪೂಫಿಂಗ್ ಯೂಸರ್ ಐಡೆಂಟಿಟಿ ಆ್ಯಂಡ್ ದೆನ್ ಎವಲ್ಯೂಷನ್ ಆಫ್ ಯೂಸರ್ ಪ್ರಿವಿಲೇಜಸ್ ಅಷ್ಟೇ.
ಸಮಥಿಂಗ್ ಬರ್ಕೊಳ್ಳೋದಷ್ಟೇ. ನೆಕ್ಸ್ಟ್ ಸೆಕ್ಯೂರಿಟಿ ಬ್ಯಾಕಪ್ ರೆಪ್ಲಿಕೇಶನ್ ಅಂದರೆ ಆರ್ಕೈವ್ ಆಯಿತಾ. ಸೆಕ್ಯೂರಿಂಗ್ ಬ್ಯಾಕಪ್ ರೆಪ್ಲಿಕೇಶನ್ ಆರ್ಕೈವ್, ಇಂಪ್ಲಿಮೆಂಟಿಂಗ್ ಸೆಕ್ಯೂರಿಟಿ ಮೆಷರ್ಸ್ ಫಾರ್ ಬ್ಯಾಕಪ್ ಪ್ರಾಸೆಸ್, ಪ್ರೊಟೆಕ್ಟ್ ಡೇಟಾ ಇಂಟಿಗ್ರಿಟಿ, ಕಾನ್ಫಿಡೆನ್ಷಿಯಲಿಟಿ ಮತ್ತು ಅವೈಲಬಿಲಿಟಿ. ಇಂಪ್ಲಿಮೆಂಟಿಂಗ್ ಸೆಕ್ಯೂರಿಟಿ ಮೆಷರ್ಸ್ ಫಾರ್ ಬ್ಯಾಕಪ್ ಪ್ರಾಸೆಸ್, ಇಲ್ಲಿ ಫಸ್ಟು ಸೆಕ್ಯೂರಿಟಿ ಮೆಷರ್ಸ್ ಬ್ಯಾಕಪ್ ಇದು ಮಾಡ್ಕೋತೀವಿ. ಇಂಪ್ಲಿಮೆಂಟಿಂಗ್ ಐಡೆಂಟಿಟಿ, ಕಾನ್ಫಿಡೆನ್ಷಿಯಲಿಟಿ ಮತ್ತು ಅವೈಲಬಿಲಿಟಿ. ಅದಾದಮೇಲೆ ಕೌಂಟರ್ ಥ್ರೆಟ್ಸ್ ಲೈಕ್ ಐಡೆಂಟಿಫೈಯಿಂಗ್, ಸ್ಪೂಫಿಂಗ್, ಡೇಟಾ ಟ್ಯಾಂಪರಿಂಗ್, ನೆಟ್ವರ್ಕ್ ಸ್ಪೂಪಿಂಗ್, DOS ಅಟ್ಯಾಕ್ಸ್, ಮೀಡಿಯಾ ಥೆಫ್ಟು, ಇದು ತೋರಿಸ್ಬೇಕಾಗಿರೋದು. ಸಿಂಪಲ್ ಏನಿಲ್ಲ, ಹೋಸ್ಟ್ ಇರ್ತಾನೆ, ಲೋಕಲ್ ಸೈಟು DR ಸೈಟು ಆಯಿತಾ. ಲೋಕಲ್ ಸೈಟು DR ಸೈಟು, ಇಲ್ಲಿ ಸ್ಟೋರೇಜ್ ಎರ ಇರುತ್ತೆ, ಸ್ಟೋರೇಜ್ ಎರ ಬ್ಯಾಕಪ್ ಡಿವೈಸ್ ಇರುತ್ತೆ ಇಲ್ಲಿ ಆಯಿತಾ. ಇಲ್ಲಿ ಸ್ಟೋರೇಜ್ ಎರ ಹಂಗೆ ಇರುತ್ತೆ. ಸೊ ಮೀಡಿಯಾ ಥೆಫ್ಟ್ನಲ್ಲಿ ನಿಮಗೆ ಬ್ಯಾಕಪ್ ಅರೆಯಿಂದ ಈ ಮೀಡಿಯಾ ಥೆಫ್ಟ್ ಆಗೋದಾದರೆ ನಿಮ್ಮ ಬೇಸಿಕ್ಲಿ ಈ ನಿಮ್ಮ ಡಿವೈಸ್ನ ಆಗಬೇಕಾಗಿರುತ್ತೆ ಆಯಿತಾ, ಅಷ್ಟೇ. ನೆಕ್ಸ್ಟು ಸೆಕ್ಯೂರಿಟಿ ಇಂಪ್ಲಿಮೆಂಟೇಷನ್ ಇನ್ ಸ್ಟೋರೇಜ್ ಅರೆ, ಒಂದು FC ಸ್ಯಾನು, ಇನ್ನೊಂದು ಸ್ಯಾನ್ ಆ್ಯಂಡ್ VSA ಆ್ಯಂಡ್ ನಾಸ್ ಎನ್ವಿರಾನ್ಮೆಂಟು. ಓಕೆ, ಈ ಮೂರು ಓದ್ಕೊಂಬಿಟ್ರೆ ಎಂಟೈರ್ ಮಾಡ್ಯೂಲ್ 5 ಡನ್. ಸೊ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸನ್ನು ಕವರ್ ಮಾಡಿವಿ. ಸೊ ವಿ ಹ್ಯಾವ್ ಕವರ್ಡ್ ಡೀಸೆಂಟ್ ಅಮೌಂಟ್ ಆಫ್ ಕ್ವೆಶನ್ಸ್, 1 hour 20 minutes, 1 hour 26 minutes ಅಲ್ಲಿ. ಸೊ ನನಗೇನು ಸ್ವಲ್ಪ ಬೇಸಿಕ್ ಐಡಿಯಾ ಇದೆ ಮಾಡ್ಯೂಲ್ 5 ಬಗ್ಗೆ ಇವಾಗ ಸದ್ಯಕ್ಕೆ. ಸೊ ಐ ಬಿ ರೀಡಿಂಗ್ ಇಟ್ ಅಗೇನ್ ಟುಮಾರೋ. ಸೊ ಈಗ ಸ್ವಲ್ಪ ರೆಸ್ಟ್ ತಗೊಂಡು ತಿನ್ಕೊಂಡು ಮತ್ತೆ ಬಂದು ಮಾಡ್ಯೂಲ್ 4 ಮಾಡ್ಯೂಲ್ 3 ಕವರ್ ಮಾಡೋಣ. ಬಿಕಾಸ್ ಐ ಹ್ಯಾವ್ ಕಂಪ್ಲೀಟೆಡ್ ಮಾಡ್ಯೂಲ್ 1 ಆ್ಯಂಡ್ ಮಾಡ್ಯೂಲ್ 5. ಸೊ ಮಾಡ್ಯೂಲ್ 3, ಮಾಡ್ಯೂಲ್ 2 ಮತ್ತು ಮಾಡ್ಯೂಲ್ 3 ಮತ್ತು ಮಾಡ್ಯೂಲ್ 2, ಮಾಡ್ಯೂಲ್ 4 ಇದೆ ನನ್ನ ಹತ್ರ. ಇವಾಗ 3 ಮಾಡ್ಯೂಲ್ಸ್ ಇದೆ ನನ್ನ ಹತ್ರ.